ಈಗ ದೇವ್ರ ಎಲ್ಲಾ ಕಡೆ ಇದ್ದಾನೆ ಅಂದ್ಮೇಲೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಹಾಗೆ ಮನೆಯಲ್ಲಿ ದೇವ್ರ ಕೋಣೆ ಅಂತ ಇಟ್ಬಿಟ್ಟು ಪೂಜೆ ಏನಕ್ಕೆ ಮಾಡ್ಬೇಕು? ಈಗ ಜಾತಕ ಅಂತ ಹುಟ್ಟಿದ ಮೇಲೆನೆ ರೆಡಿ ಆಗಿದ್ಮೇಲೆ ಹ್ಮ್ ತಾಯಿ ಗರ್ಭದಿಂದ ನಾವು ಹೊರಗೆ ಬಂದಾದ್ಮೇಲೆ ಅಲ್ಲಿ ಒಂದು ಜಾತಕ ಅಂತ ಒಂದು ರೆಡಿ ಆಗಿರ್ತೈತಿ. ರೆಡಿ ಒಂದು ಆಗುತ್ತೆ. ಜನ್ಮ ಕುಂಡಲಿ ಅಂತ ರೆಡಿ ಆಗಿರುತ್ತೆ. ಊಟ ಮತ್ ಸಮಯ ಎಲ್ಲ. ಹಿಂಗೆ ಆಗ್ಬೇಕು ಅವ್ರದ್ದು ಹಿಂಗೆ ಆಗ್ಬೇಕು ಅಂತ ಆದ್ಮೇಲೆ ಮತ್ ಇದೆಲ್ಲ ಯಾಕೆ ನಾವು ಪ್ರಯತ್ನ ಮಾಡ್ಬೇಕು, ಕೆಲಸ ಯಾಕೆ ಮಾಡ್ಬೇಕು, ಕಷ್ಟ ಯಾಕೆ ಕರ್ಮ ಪಡ್ಬೇಕು, ಎಲ್ಲ ಹೆಂಗ ನಡೆದು ಹೋಗ್ಬಿಡ್ತಲ್ಲ ಅಂತ ಹೇಳ್ತೀರಿ. ಏನಕ್ಕೆ ಕಷ್ಟಪಟ್ಟು ಕಷ್ಟ ಯಾಕೆ ಕಷ್ಟ ನಾ ಏನು ಕೆಲಸ ಇಷ್ಟ ಯಾಕೆ ಹೊಡೆದಾಡ್ಬೇಕು? ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, ಈಗ ಹಣೆ ಬರದಲ್ಲಿ ಆಗ್ಲೇ ನಮಗೆ ಒಂದು ಬರ್ದಾಗಿದೆ, ಒಂದ್ ಏನ್ ನಾವು ಫೇಟ್ ಅಂತ ಹೇಳ್ತೀವಿ, ಬರ್ದಾಗಿರುತ್ತೆ. ಮತ್ತೇನಕ್ ನಾವ್ ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ಹೊಡೆದಾಡ್ಕೊಂಡಿರ್ಬೇಕು? ಗೊತ್ತಾಗುತ್ತೆ ಗೊತ್ತಾಗುತ್ತೆ ಓ ಜನ್ಮದಲ್ಲಿ ಜನ್ಮದಲ್ಲಿ ಏನಿದ್ರು ಏನಿತ್ತು, ಇವ್ರ ಈ ಜನ್ಮದಲ್ಲಿ ನಾನೊಬ್ಬ ನನ್ನ ಸ್ನೇಹಿತ ಒಬ್ಬ ಇರ್ತೀವಿ ಅನ್ಕೋಣ. ನಾವು ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದೇ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಒಬ್ರಿಗೆ ಒಳ್ಳೇದಾಗುತ್ತೆ, ಇನ್ನೊಬ್ರಿಗೆ ಕೆಟ್ಟದಾಗುತ್ತೆ. ಫಲ ಅಂದ್ರೆ ಏನು? ಫಲ ಅಂದ್ರೆ ಈಗ ಹೋಗಿದೀವಿ, ಒಳ್ಳೇದಾಗ್ಬೇಕು. ಒಳ್ಳೇದಾಗ್ಬೇಕಂದ್ರೆ ಏನ್ ಈಗ ಒಳ್ಳೇದಾಗ್ಬೇಕಂದ್ರೆ ಒಂದೊಂದ್ಸತಿ ಹಣ ಬೇಕಾಗಿರುತ್ತೆ, ಒಂದೊಂದ್ಸತಿ ಈಗ ಕುಟುಂಬದಲ್ಲಿ ಏನೋ ಒಂದು ಕಲಾ ಇರುತ್ತೆ, ಆ ಕಲಾ ಬಗೆಹರಿಬೇಕಾಗಿರುತ್ತೆ, ಸಂತಾನ ಇನ್ನೇನೋ ಇರುತ್ತೆ. ಹೌದು, ಅದು ಅನುಭವಿಸಲೇಬೇಕು. ಈಗ ಅವಳಿ ಅಂತಾನು ಆಗಿದವು, ತ್ರಿವಳಿನೂ ಆಗಿದವು, ತ್ರಿವಳಿನೇ ಕೆಲವೊಂದು ತ್ರಿವಳಿನೂ ಆಗಿದವು. ಬಟ್ ಅವಳಿನೇ ಜವಳಿನೇ ಜಾಸ್ತಿ, ತ್ರಿವಳಿನೂ ಆಗಿದವು. ಹೌದ್ರಾ? ನೀವು ಹೇಳೋ ಪ್ರಕಾರ ಈಗ ಒಂದೊಂದು 2 ನಿಮಿಷದ ಅಂತರದಲ್ಲಿ ಹುಡ್ತಾರೆ. ಒಬ್ಬನು ಮೊದಲನೇ ಇದ್ದಂಗೆ 2ನೇ ಮಗು ಇರಲ್ಲ. ಹೌದು, ಮೊದಲನೇ ಮಗು ಇದ್ದಂಗೆ 2ನೇ ಮಗು ಇರಲ್ಲ. ಹೌದ್ರಾ? ಹಾಗಾದ್ರೆ ಮೊದಲನೇ ಮಗು ಡಾಕ್ಟರ್ ಆಗಿರ್ತತಿ, ಮತ್ತೆ 2ನೇ ಮಗುನು ಡಾಕ್ಟರ್ ಆಗ್ಬೇಕಾಯ್ತಲ್ಲ. ಈ ವಾಸ್ತು ಮತ್ತೆ ಈ ಒಂದು ಜ್ಯೋತಿಷ್ಯ ಎರಡೂ ಒಂದು ಮನುಷ್ಯನಿಗೆ ಬೇಕಾಗತ್ತಾ? ಯಾಕಂದ್ರೆ ಒಂದು ಮನೆ ಅಂತ ಇರ್ಬೇಕಾದ್ರೆ ಅಥವಾ ಒಂದು ಕಚೇರಿ ಈ ತರ ಇರ್ಬೇಕಾದ್ರೆ ವಾಸ್ತುನು ನೋಡ್ತಾರೆ. ತುಪ್ಪ ತಿನ್ಬೇಡ ಅಂತ ಹಾಕಿ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತಂದ್ರೆ ಉಡ್ಸಿದ್ದೇವ್ರೇನ್ ಹುಲ್ ಮೇಸಲ್ಲ. ಈಗ ರಾಹು ಕಾಲ ಅಂತ ಇರುತ್ತೆ. ಈ ರಾಹು ಕಾಲದಲ್ಲಿ ಏನು ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ? ನಮಸ್ಕಾರ ವೀಕ್ಷಕರೇ, ನಮ್ಮ ಸರ್ಕಲ್ ನುಡಿಗೆ ಸ್ವಾಗತ. ಈಗ ನಾವು ಯಾವ್ದಾದ್ರು ಮುಖ್ಯ ಕೆಲ್ಸಕ್ಕೆ ಅಂತ ಹೋಗ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಒಂದೊಂದ್ಸತಿ ಕೆಲಸ ಆಗುತ್ತೆ, ಒಂದೊಂದ್ಸತಿ ಕೆಲಸ ಆಗಲ್ಲ. ಕೆಲಸ ಆಗಿಲ್ದಾಗ ನಾವ್ ಏನ್ ಅನ್ಕೊಂತೀವಿ, ಇದೇನಪ್ಪ ಈ ತರ ಆಯ್ತು, ನನ್ ಹಣೆ ಬರ ಹೋಗ್ಲಿ ಬಿಡು, ನನ್ ಹಣೆ ಬರ ಇದ್ದಂಗೆ ಆಗುತ್ತೆ ಅಂತ ಹೇಳಿ ನಾವ್ ಅನ್ಕೊಂಡು ಬಂದ್ಬಿಡ್ತೀವಿ. ಈ ತರ ಎಷ್ಟೋ ಉದಾಹರಣೆಗಳಿದಾವೆ, ಎಷ್ಟೋ ತರ ಪ್ರಶ್ನೆಗಳಿದಾವೆ. ಈ ತರ ಪ್ರಶ್ನೆಗಳಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ನಮ್ಮೊಂದಿಗೆ ನಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಗುರುಗಳಿದ್ದಾರೆ. ಬನ್ನಿ ಅವರನ್ನ ಬರಮಾಡ್ಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವ ಸರ್ವಕಾರಸು ಸರ್ವದ. ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮಸ್ತುತೆ. ಎಲ್ಲ ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಅದೇ ರೀತಿ ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಗುರುಗಳೇ. ಗುರುಗಳೇ, ಈಗ ನಮ್ಮ ಮೊದಲನೇ ಸಂಚಿಕೆ, 2ನೇ ಸಂಚಿಕೆ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ, ಪ್ರೀತಿ ಸಿಕ್ಕಿದೆ ಕೂಡ, ಸಪೋರ್ಟ್ ಮಾಡಿದ್ದಾರೆ ವೀಕ್ಷಕರಿಗೂ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇಂದಿನ ಈ ಸಂಚಿಕೆ ಶುರು ಮಾಡೋಣ. ಈ ಸಂಚಿಕೆಯಲ್ಲಿ ಹಲವಾರು ಪ್ರಶ್ನೆಗಳು ನಾನು ನಿಮಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೇಗಪ್ಪ ಅಂದ್ರೆ, ಈಗ ನಾವು ದಿನನಿತ್ಯದಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ನಡೀತಾ ಇದ್ರೆ ಈ ತರ ಪ್ರಶ್ನೆಗಳು ಬರೋದಿಲ್ಲ. ಈಗ ಎಲ್ಲೋ ಒಂದ್ ಕಡೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಯಾವ್ದೋ ವಿಷಯದಲ್ಲಿ. ಈಗ ನಾನು ಹೇಳ್ದಾಗೆ ಈಗ ಹಣೆ ಬರ ಅಂತ ಕೈ ಬಿಡ್ತೀವಿ, ಅಥವಾ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಈ ತರ ಅನಿಸ್ಬೇಕಾದ್ರೆ ಈಗ ನನ್ನ ಒಂದು ಮೊದಲನೇ ಪ್ರಶ್ನೆ, ಇವಾಗ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ನಾವು ಹೇಳ್ತೀವಿ. ಈಗ ಅದೇ ತರ ನಾವು ನೋಡಿದೀವಿ ಕೂಡ. ಈಗ ಉದಾಹರಣೆಗೆ ನಾನು ತಗೋಬೇಕಂದ್ರೆ ಭಕ್ತ ಪ್ರಹ್ಲಾದ ಸಿನಿಮಾ ಎಲ್ಲರೂ ನೋಡಿರ್ತಾರೆ. ದೇವ್ರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಂದ್ರೆ ಕಂಬದಿಂದ ಕೊನೆಗೆ ನರಸಿಂಹ ಹೊರಗ್ ಬಂದು ವಧೆ ಮಾಡ್ತಾನೆ. ಸೊ ಹಿಂಗಿರ್ಬೇಕಾದ್ರೆ ಈಗ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂದ್ಮೇಲೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಹಾಗೆ ಮನೆಯಲ್ಲಿ ದೇವ್ರ ಕೋಣೆ ಅಂತ ಇಟ್ಬಿಟ್ಟು ಪೂಜೆ ಏನಕ್ಕೆ ಮಾಡ್ಬೇಕು? ಓಕೆ, ಅಂದ್ರೆ ಈ ಪ್ರಪಂಚದಲ್ಲಿ, ಈ ಜಗತ್ನಲ್ಲಿ ದೇವ್ರು ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ಇದ್ಮೇಲೂ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಮತ್ತೆ ಮನೆಯಲ್ಲೇ ಯಾಕೆ ಪೂಜಾ ಮಂದಿರ, ಪೂಜಾ ಸ್ಥಳ ಅಂತಾನೆ ಯಾಕೆ ಮಾಡಿ ಪೂಜೆ ಮಾಡಿದ್ದಾರೆ ಅಂತ ನಿಮ್ ಪ್ರಶ್ನೆ. ಇದು ವಿಚಾರ ಮಾಡುವಂತ ಒಂದು ಪ್ರಶ್ನೆನೆ. ದೇವ್ರು ಸರ್ವವ್ಯಾಪಿ, ಅವನು ಜಗತ್ನಲ್ಲಿ ಸರ್ವವ್ಯಾಪಿ, ಎಲ್ಲಾ ಕಡೆನೂ ಅವನು ಇದ್ದಾನೆ, ಇಲ್ಲ ಅಂತಂದಲ್ಲ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂದ್ರೆ ಏಕಾಗ್ರತೆಗೆ ಹೋಗ್ಬೇಕಾಗುತ್ತೆ, ನಮ್ಮ ಮನಸ್ಸಿನ ಏಕಾಗ್ರತೆಗೆ ಹೋಗ್ಬೇಕಾಗುತ್ತೆ. ದೇವಸ್ಥಾನದಲ್ಲಿ ಆ ಒಂದು ಸ್ಥಾನ, ಅಲ್ಲಿ ಏನಾಗುತ್ತೆ ಅಂದ್ರೆ ದೇವರಿಗೆ ದಿನನಿತ್ಯ ಅಭಿಷೇಕ, ಮಂತ್ರಘೋಷ, ಗಂಟೆ ನಾದಗಳು ಪ್ರತಿಯೊಂದು ಕೂಡ ಅಲ್ಲಿ ಇರೋದ್ರಿಂದ ಅಲ್ಲಿ ಏನಿದೆ ಅಂದ್ರೆ ಸಕಾರಾತ್ಮಕ ಶಕ್ತಿ ನಿರ್ಮಾಣ ಆಗಿರ್ತದೆ ಅಲ್ಲಿ. ಹಂಗಾಗಿ
ದೇವಸ್ಥಾನಗಳಿಗೆ ಹೋಗೋದ್ರಿಂದ ಇವರಲ್ಲಿ ಇರ್ತಕ್ಕಂತ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕ ಶಕ್ತಿ ಅಲ್ಲಿ ಉತ್ಪತ್ತಿ ಆಗೋದ್ರಿಂದ ಇವ್ರು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿಗೆ ಅವ್ರಿಗೆ ಏನೋ ಒಂದು ಮನಸ್ಸಿಗೆ ಏಕಾಗ್ರತೆ ಸಿಗುತ್ತೆ. ಅಲ್ಲಿ ಯಾವುದೇ ರೀತಿಯಿಂದ ಅವ್ರಿಗೆ ತುಂಬಾ ಆಯಾಸ ಆಗಿರ್ತಾರೆ, ಜಿಗುಪ್ಸೆ ಆಗಿರ್ತಾರೆ. ಅಲ್ಲಿ ಮಂದಿರಕ್ಕೆ ಹೋದ್ಮೇಲೆ ಅವ್ರಿಗೆ ಏನೋ ಒಂದು ಉಲ್ಲಾಸ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ವರ್ಕ್ ಆಗುತ್ತೆ, ಅಲ್ಲಿ ಒಂದು ಏನೋ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಸೊ ಒಂದೊಳ್ಳೆ ಒಂಥರ ಈ ತರ ಹೇಳ್ಬೋದ್ರೆ, ಈಗ ಒಂಥರ ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ ಮೊಬೈಲಿಗೆ. ಈಗ ಚಾರ್ಜ್ ಕಮ್ಮಿ ಆಗಿರುತ್ತೆ, ಅಲ್ಲಿ ಹೋದ್ ಕೂಡ ಒಂದ್ಸತಿ ನಮಗೊಂದು ಶಕ್ತಿ ಬಂದು ರೀಚಾರ್ಜ್ ಆಗಿ ಮತ್ತೆ ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ಸಾಹ ಬರುತ್ತೆ ಅನ್ನೋದು, ಉತ್ಸಾಹ ಬರ್ಲೇಬೇಕು. ಅಲ್ಲಿ ಇರೋದೇ ಟೋಟಲಿ ಪಾಸಿಟಿವ್. ಅಲ್ಲಿ ನೆಗೆಟಿವ್ಸ್ ಇರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರತಿ ಒಂದು ಕೂಡ ಅಲ್ಲಿ ಸಿಸ್ಟಮ್, ಯಾಕೆಂದ್ರೆ ಮಂದಿರಕ್ಕೆ ಹೋಗ್ಬೇಕಂದ್ರೆ ಪ್ರತಿಯೊಬ್ಬನು ಶುದ್ಧಿಯಾಗಿ ಶುಚಿತ್ವದಿಂದನೇ ಹೋಗಿರ್ತಾನೆ. ಹಂಗಾಗಿ ಅಲ್ಲಿ ಪಾಸಿಟಿವ್ ಎನರ್ಜಿನೇ ಇರ್ತೈತಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ದೇವ್ರು ಇದಾನೆ ಅಂತಕ್ಕಂತ ಒಂದು ನಂಬಿಕೆ ನಮ್ಗೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಮನೆಯಲ್ಲೇ ದೇವ್ರ ಮನೆ ಅಂತ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರಿ. ಮನೆಯಲ್ಲಿ ದೇವ್ರ ಮನೆ ಅಂತ ಯಾಕೆ ಬಂದಿದೆ ಅಂದ್ರೆ, ನೋಡಿ, ದೇವಸ್ಥಾನ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಪೂಜಾ ಮಂದಿರ ಅವು ಒಂದು ನಮ್ಮ ಶಕ್ತಿ ಕೇಂದ್ರಗಳವು. ಆ ದಿನನಿತ್ಯ ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಒಂದು ಶಕ್ತಿ ನಿರ್ಮಾಣ ಆಗ್ತದೆ. ನಮಗೆ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಟೋಮೆಟಿಕ್ಲಿ ಹೋಗುತ್ತೆ. ಅದರಿಂದ ನಾವು ಹೋಗೋದ್ರಿಂದ ಅಲ್ಲಿ ನಮಗೆ ಧ್ಯಾನ ಇರುತ್ತೆ. ನಾವು ದೇವ್ರ ಮಂದಿರದಲ್ಲಿ ಕುತ್ಕೊಂಡು ಜಪ ತಪಗಳನ್ನು ಮಾಡ್ಬೋದು. ಆಟೋಮೆಟಿಕ್ಲಿ ಒಬ್ಬ ವ್ಯಕ್ತಿ ಪೂಜೆ ಮಾಡ್ತಾನೆ ಮನೆಯಲ್ಲಿ, ಎಲ್ಲರೂ ಪೂಜೆ ಮಾಡಲ್ಲ. ನೋಡಿ, ಆ ಕುಟುಂಬದ ಒಳಿತಿಗಾಗಿ ನಾವೆಲ್ಲರೂ ಮಾಡ್ತಾ ಇರ್ತೇವೆ. ಇದಕ್ಕೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಗಾಳಿ ಎಲ್ಲಾ ಕಡೆನೂ ಇದೆ, ಗಾಳಿ ಎಲ್ಲಾ ಕಡೆನೂ ಇದೆ. ಆದ್ರೆ ಮತ್ ಮನೆಗೆ ಬಂದ್ಮೇಲೆ ಕಿಟಕಿ ಅಂತ ಇರುತ್ತೆ, ಕಿಟಕಿ ಮುಖಾಂತರ ಬರುತ್ತೆ. ಮತ್ತೆ ಫ್ಯಾನ್ ಹಾಕ್ತಿವಿ, AC ಹಾಕ್ತಿವಿ, ಇದ್ರ ಮುಖಾಂತರ ನಮ್ಮದು ಅನುಭವ ಚೇಂಜ್ ಇರ್ತೈತಿ. ಮತ್ ಅದೇ ರೀತಿ ದೇವ್ರು ಎಲ್ಲಾ ಕಡೆನೂ ಇದ್ರು ಕೂಡ ನಾವು ದೇವಸ್ಥಾನಕ್ಕೆ ಹೋದ್ರೆ, ಮತ್ತೆ ಪೂಜಾ ಸ್ಥಳಕ್ಕೆ ಹೋದ್ರೆ, ಪೂಜಾ ಮಂದಿರ, ಮನೆಯಲ್ಲಿ ಇರ್ತಕ್ಕಂಥ ಪೂಜಾ ಮಂದಿರದಲ್ಲಿ ನಾವು ಅದನ್ನ ಪೂಜೆ ಮಾಡಿದ್ರೆ, ಆ ಧ್ಯಾನ ಮಾಡಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಶಕ್ತಿನೇ ಬೇರೆ ಇರ್ತದೆ. ಸೊ ಅಲ್ಲಿಗೆ ದೇವ್ರು ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೂ ಅನುಭವಕ್ಕೆ ಬರ್ತಾರೆ. ಅನುಭವಕ್ಕೆ ಬರ್ಲೇಬೇಕು, ಅನುಭವಕ್ಕೆ ಬಂದೇ ಬರ್ತಾರೆ. ಅದ್ರ ಅಲ್ಲಿ ಆಟೋಮೆಟಿಕ್ ಚೇಂಜ್ ಆಗಿ ಹೋಗ್ಬಿಡ್ತೈತಿ. ಅವ್ ಮಾನಸಿಕ ಸ್ಥಿತಿನೇ ಚೇಂಜ್ ಆಗಿ ಹೋಗ್ಬಿಡ್ತೈತಿ. ನಿಜ ನಿಜ. ಅವರಲ್ಲಿ ಇರ್ತಕ್ಕಂಥ ಏನೋ ಒಂದು ಈ ಕೆಟ್ಟ ದೃಷ್ಟಿಗಳು ಇರ್ಬೋದು, ಏನೋ ಇರ್ಬೋದು, ಅಲ್ಲಿ ಕುತ್ಕೊಂಡಾಗ ಧ್ಯಾನ ಮೈಯಲ್ಲಿರ್ತಕ್ಕಂಥದ್ದು ಹಾರ್ಮೋನ್ಸ್ಗಳೇ ವ್ಯತ್ಯಾಸ ಆಗೋಗ್ಬಿಡ್ತದೆ ಅಲ್ಲಿ ದೇವಸ್ಥಾನ ಮತ್ತು ಮನೆಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ. ಗುರುಗಳು, ಇವಾಗ ನನಗೆ ಒಂದು ವೈಯಕ್ತಿಕ ಅನುಭವ. ಒಂದೊಂದ್ಸತಿ ಹೇಗೆ ಅಂದ್ರೆ, ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಡ್ತಾ ಇರ್ತೀವಿ, ಬಟ್ ಆದ್ರೆ ಹೋಗ್ಬೇಕು ಅಂದಾಗ ಹೋಗಕ್ ಆಗೋದಿಲ್ಲ. ಇದು ಏನಕ್ಕೆ ಇರ್ಬೋದು? ಏನಕ್ಕೆ ಒಂಥರ ಆಲಸ್ಯ ಬರ್ಬೋದು ಒಂದೊಂದ್ಸತಿ? ಅದು ಆಲಸ್ಯ ಬರೋದು ಇದನ್ನ ತಡೆದು ನಾವು ಹೆಂಗೆ ಏಕಾಗ್ರತೆಯಿಂದ ದೇವಸ್ಥಾನಕ್ಕೆ ಹೋಗಿ ಅದು ಏನ್ ಮಾಡ್ಕೊಂಡಿರ್ತೀರಾ, ಅನ್ಕೊಂಡಿರ್ತೀರಾ ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂತ ಇರ್ತೀರ, ಬಟ್ ಹೋಗಕ್ ಆಗ್ತಾನೆ ಇರೋದಿಲ್ಲ. ಆಮೇಲೆ ಅದು ಒಬ್ಬೊಬ್ರು ನೋಡಿ, ತುಂಬಾ ನಾನು ಇವತ್ತು ನಮ್ಮ ದಂಪತಿ ಸಮೇತ, ನಮ್ಮ ಮಕ್ಕಳ ಸಮೇತ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿರ್ತೀರಿ. ಕಾರಣಾಂತರಗಳಿಂದ ಅಲ್ಲಿ ಒತ್ತಡಗಳು, ಅದನ್ನ ನೀವು ಬದಿಗೊಟ್ಟು ಇದನ್ನ ಮಾಡಿದ್ರೆ ಇದಾಗುತ್ತೆ. ಅಲ್ಲಿ ನೀವು ಮನಸ್ಸಿನ ಏಕಾಗ್ರತೆ ಇಲ್ಲ, ನೀವು ಅಲ್ಲಿ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀರಾ ಅಷ್ಟೇ. ನೀವು ಮನಸ್ಸನ್ನ ದೃಢ ನಿರ್ಧಾರ ಮಾಡ್ಕೊಂಡು ನೀವು ಹೋದ್ರೆ ಹೋಗ್ತೀರಾ, ಆಗುತ್ತೆ ಅಂತ ಹೇಳ್ತಾರೆ. ಆಗುತ್ತೆ, ಆರಾಮ್ಸೆ ಆಗುತ್ತೆ. ಆಮೇಲೆ ಗುರುಗಳು, ಇವಾಗ ಕೆಲವ್ರು ಹೇಳ್ತಾ ಇರ್ತಾರೆ, ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಬೆಳಗಿನ ಜಾವ ಹೋಗ್ರಿ, ಬೆಳಿಗ್ಗೆ ಹೋಗ್ರಿ, ಮಧ್ಯಾಹ್ನಕ್ಕೆ ಹೋಗ್ಬೇಡ್ರಿ, ಸಂಜೆ ಹೋಗ್ರಿ, ರಾತ್ರಿಗೆ ಹೋಗ್ಬೇಡ್ರಿ ಅಂತ ಎಷ್ಟೋ ನಾವು ಹೇಳದ್ ಕೇಳಿರ್ತೀವಿ. ಹಂಗೇನಾಗತ್ತೆ, ಹೇಳಿ ಹೇಳಿ ಎಲ್ಲೋ ಹೇಳದ್ ಕೇಳಿ 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 ಓ ಮಧ್ಯಾಹ್ನ ಹೋಗ್ಬಾರ್ದಪ್ಪ, ರಾತ್ರಿ ಹೋಗ್ಬಾರ್ದಪ್ಪ ಅಂತ ಬರುತ್ತೆ. ಇನ್ನೊಂದು ಎಲ್ಲೋ ಕಡೆ, ನಾನು ಮೊನ್ನೆ ಒಂದು 2 ತಿಂಗಳ ಕೆಳಗೆ ತಿರುಪತಿ ಹೋಗಿದ್ದೆ. ಆ ರಶ್ ಅದೆಲ್ಲ ನೋಡ್ತೀವಿ ನಾವು. 8 ಅವರು, 9 ಒಂದೊಂದ್ಸತಿ 18 ಅವರು, 24 ಅವರ್ ಎಲ್ಲ ನಾವು ಲೈನಲ್ಲಿ ಕುತ್ಕೊಂಡು ಮಾಡಿ ದರ್ಶನ ಮಾಡ್ತೀವಿ. ಆ ಟೈಮಲ್ಲಿ ನಮಗೆ ಬೆಳಿಗ್ಗೆನೆ ದರ್ಶನ ಆಗಲ್ಲ, ಸಂಜೆನೂ ಆಗಲ್ಲ, 24 ಗಂಟೆನೂ ಅಲ್ಲಿ ದರ್ಶನ ನಡೀತಾ ಇರುತ್ತೆ. ಹಿಂಗಿರ್ಬೇಕಾದ್ರೆ ಏನಕ್ಕೆ ಬೆಳಿಗ್ಗೆ ಸಂಜೆ ಅಷ್ಟೇ, ಬೇರೆ ಟೈಮಲ್ಲಿ ದರ್ಶನ ಕೊಡ್ತಾ ಇದಾರೆ, ಮಾಡ್ತಾ ಇದಾರೆ. ಮಧ್ಯರಾತ್ರಿ 12 ಗಂಟೆಗೆ, 2 ಗಂಟೆಗೆ, 3 ಗಂಟೆಗೆ ಆಗುತ್ತೆ. ಒಂದ್ಸತಿ ಯಾವಾಗ ಹೋದಾಗ ನನಗೆ ಮಧ್ಯರಾತ್ರಿ 2 ಗಂಟೆಗೆ ದರ್ಶನ ಆಯ್ತು. ಇನ್ನು ಅದಕ್ಕಿಂತ ಈಗ ಮೊನ್ನೆ ನಾನು 2 ತಿಂಗಳ ಕೆಳಗೆ ಹೋಗಿದ್ದೆ ಅಲ್ಲ, ಅವಾಗ ದರ್ಶನ ಆಗಿದ್ದು ರಾತ್ರಿ 9:30-10 ಗಂಟೆಗೆ ಆಯ್ತು. ಕರೆಕ್ಟ್. ಅದು ಆಕ್ಚುಲಿ ಇರ್ಬೇಕಾಗಿರೋದೇ ನಮ್ದು ಬೆಳಗ್ಗೆ 4:15 ನಂತರ ಸ್ಟಾರ್ಟ್ ಆಗ್ಬೇಕಿದ್ದು ದೇವ್ರ ದರ್ಶನಕ್ಕೆ. ಬ್ರಾಹ್ಮಿ ಮುಹೂರ್ತ ಅಂತ ಬೇರೆ ಇರ್ತದೆ, ಬ್ರಾಹ್ಮಿ ಮುಹೂರ್ತ ಕ್ಯಾಲ್ಕುಲೇಷನ್ ಬೇರೆ ಇರ್ತೈತೆ. ಸುಮ್ಮನೆ ಅಂದಾದ್ಮೇಲೆ ಬ್ರಾಹ್ಮಿ ಮುಹೂರ್ತ ಬೇರೆ. ಅದು 4:15 ನಂತರ ಅಂತ ಇಟ್ಕೊಂಡ್ರು 5 ಗಂಟೆಯಿಂದ ಶ್ರೇಷ್ಠ. 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಏನ್ ನಾವು ದರ್ಶನ ಮಾಡ್ತೀವಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 12:30 1 ಗಂಟೆ ಒಳಗಡೆ ನೀವು ಮಾಡ್ಬೋದು. ಸೂರ್ಯ ನೆತ್ತಿ ಮೇಲೆ ಬರೋರಿ ಹಂಗಂತಂದಲ್ಲ, ಅದು ಒಂದು ಸಮಯ, ಒಳ್ಳೆ ಸಮಯ ಅದು. ಮಧ್ಯಾಹ್ನ ಆಯ್ತಲ್ಲ, ಆಕ್ಚುಲಿ 12:30 1 ಗಂಟೆಯಿಂದ 4 ಗಂಟೆವರೆಗೂ
ನೀವು ದೇವ್ರ ದರ್ಶನ ಮಾಡಬಾರ್ದಂತ ಹೇಳ್ತೈತಿ ನಮ್ಮ ಸನಾತನ ಧರ್ಮದ ಇದು ಪ್ರಕಾರ, ಗ್ರಂಥಗಳ ಪ್ರಕಾರ ಆ ತರ ಹೇಳಿದ್ದಾರೆ. ಬರ್ದು ಅದು ನಿಜನೂ ಸತ್ಯನೂ ಇದೆ. ಪಾಪ ಅವ್ರವ್ರಿಗೆ ಬಿಟ್ಟು ವಿಚಾರ ಅದು ಒಂದು. ನೀವು ಕೆಲವೊಂದ್ ಕಡೆ ನೀವು ಹೋಗ್ರಿ, ಕೆಲವೊಂದು ಭಾಗಗಳಲ್ಲಿ ತಮಿಳ್ನಾಡು ಈ ಕಡೆ ಭಾಗ, ನಮ್ಮ ಕರ್ನಾಟಕದ ದಕ್ಷಿಣ ಕರ್ನಾಟಕ ಕಡೆ ನೀವು ಆ ಕಡೆ ಹೋದ್ರೆ ಅವರೆಲ್ಲ ಅಲ್ಲಿ 1 ಗಂಟೆಯಿಂದ 4 ಗಂಟೆವರೆಗೂ ದೇವಸ್ಥಾನಗಳು ಬಂದಿರುತ್ತೆ. 4 ಗಂಟೆಗೆ ಓಪನ್ ಅಂತಾನೆ ಬರ್ದಿರ್ತಾರೆ. ಮತ್ತೆ ಹಂಗಾರೆ 1 ರಿಂದ 4 ಗಂಟೆ ಏನು? ಅದು ಅಪರಾಹ್ನ ಕಾಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅದಕ್ಕೆ ಮಠ ಮಧ್ಯಾಹ್ನ ಅಂತ ಕೂಡ ಅಂತಾರೆ. ಹೌದ್ರಾ? ಆಡು ಭಾಷೆಯಲ್ಲಿ ಅದಕ್ಕೆ ಮಠ ಮಧ್ಯಾಹ್ನ. ಆ 1 ರಿಂದ 4 ಗಂಟೆ ಏನಿದೆ ಅಲ್ಲ, ಅದು 1 ರಿಂದ 3:30 ಅದು ಆಕ್ಚುಲಿ ಪಿತೃಗಳಿಗೆ ಎಡೆ ಹಾಕಂತ ಸಮಯ ಅದು ಪಿತೃಗಳಿಗೆ. ಹಾಗಾಗಿ ಆ ಸಮಯದಲ್ಲಿ ದೇವ್ರ ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಈಗ ಹೋಗ್ಬಿಟ್ಟಿದ್ದಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಮಾಡ್ಲೇಬೇಕು, ಬರಕಾಗುತ್ತೆ ಹಾಗೆ ಇಲ್ಲ. ಅದಕ್ಕೊಂದು ಕಾರಣ ಏನಿರ್ತತಿ ಅಂತಂದ್ರೆ ಕ್ಷೇತ್ರ ದರ್ಶನ ಅಂತ ಹೇಳ್ತೀವಿ ನಾವು. ಕ್ಷೇತ್ರ ದರ್ಶನ ಅಂತ ಹೇಳ್ತೀವಿ. ಈಗ ಕೆಲವೊಬ್ರು ಫಾಲೋ ಅಪ್ ಮಾಡ್ತಾರೆ ಸ್ವಾಮಿ. ಈಗ ಎಲ್ಲರಿಗೂ ಅವ್ರಿಗೆ ಅನುಕೂಲ ಇರುತ್ತೆ, ಕರೆಕ್ಟ್ ಅವರು 8 ಗಂಟೆ 7:30 8 ಗಂಟೆ ಅನ್ನೋದಕ್ಕೆ ಉಪಹಾರ ಮಾಡ್ತಾರೆ. ಮಧ್ಯಾಹ್ನ ಕರೆಕ್ಟ್ 12:30 1:30 ಅನ್ನೋದ್ರೊಳಗಡೆನೆ ಮಧ್ಯಾಹ್ನದ ಊಟ ಮಾಡ್ತಾರೆ. ಮತ್ತೆ ಸಂಜೆ ಮತ್ತೆ ಅವ್ರು ಇಷ್ಟು ಗಂಟೆ ಒಳಗಡೆನೆ ಸ್ನಾಕ್ಸ್ ಅಂತಂದ ಹೇಳಿ ಒಂದು ಲಘು ಉಪಹಾರ ಅಂತ ಮಾಡ್ತಾರೆ. ಮತ್ತೆ ರಾತ್ರಿ 7:30 8 ಗಂಟೆ ಅನ್ನೋದ್ರೊಳಗೆ ಎಷ್ಟೋ ಜನ ಊಟ ಮಾಡಿ ಅವ್ರು ಕರೆಕ್ಟ್ ಮೇಂಟೈನ್. ಬಟ್ ಎಲ್ಲರೂ ಅದೇ ತರ ಆಗ್ಬೇಕಲ್ಲ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಇರ್ತತಿ. ಹಾಗಾಗಿ ಇಲ್ಲಿ ಏನಿರ್ತತೆ ಅಂದ್ರೆ ಕ್ಷೇತ್ರ ದರ್ಶನ ಅಂತ ಹೇಳ್ತೀವಿ. ಆ ಕ್ಷೇತ್ರದಲ್ಲಿ ಅಲ್ಲೊಂದ್ ಏನಂದ್ರೆ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ವರ್ಕ್ ಆಗ್ತಾ ಇರ್ತತಿ. ಬಟ್ ಆ ರೂಪದಲ್ಲಿ ಹೋದ್ರೆ ಅದು ಆಕ್ಚುಲಿ ನಾವು ರಾತ್ರಿ ದೇವ್ರನ್ನ ದರ್ಶನ ಮಾಡಬಾರದು, ಮತ್ತೆ ನಿರ್ವಹ ಇರೋದಿಲ್ಲ, ಏನು ಮಾಡಕ್ ಆಗೋದಿಲ್ಲ. ಈಗ ಅವ್ರವ್ರಿಗೆ ಬಿಟ್ಟು ವಿಚಾರ. ಇದನ್ನ ನಾವು ಅದನ್ನ ಎಲ್ಲದಕ್ಕೂ ಆ ರೀತಿಯಿಂದ ನಾವು ಅದನ್ನ ಹೇಳಕ್ ಆಗೋದಿಲ್ಲ. ಅದೊಂದ್ ರೀತಿಯಿಂದ ತಪ್ಪು. ಬಟ್ ಆದ್ರೂ ಕೂಡ ಏನು ಮಾಡಕ್ಕಲ್ಲ, ಹೇಳಿದಲ್ರಿ ಅಲ್ಲಿ ಭಗವಂತ ಅದಾನೆ, ಅದೇ ನಮಗೊಂದು ಶಕ್ತಿ. ಅವನ್ನ ಮತ್ತೆ ಅಲ್ಲಿ ಒಂದು ದರ್ಶನ ಮಾಡ್ಬೇಕು. ಪೂಜಾ ಪುನಸ್ಕಾರಗಳು ಏನು ನಡೆಯಲ್ಲ ಅಲ್ಲಿ, ನೀವು ಅಬ್ಸರ್ವ್ ಮಾಡಿ ನೋಡ್ರಿ. ಪೂಜಾ ಪುನಸ್ಕಾರಗಳು ಏನು ನಡೆಯಲ್ಲ, ಬೆಳಗ್ಗೆಯಿಂದಾನೇ ಮಾತ್ರ ಪೂಜಾ ಪುನಸ್ಕಾರಗಳು ನಡೆಯೋದು, ಮಧ್ಯರಾತ್ರಿ ಇಡಲ್ಲ. ಬಂದಂತ ಭಕ್ತರಿಗೆ ತೊಂದರೆ ಆಗ್ಬಾರ್ದಂತ. ಮತ್ತೆ ಈಗಿನ ಒಂದು ವಾತಾವರಣ, ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ಆ ಸ್ವಾಮಿದೊಂದ್ ಸ್ವಲ್ಪ ಕೃಪೆ ಬೇಕಲ್ಲ, ಅದಕ್ಕೋಸ್ಕರ ದರ್ಶನ ಕೊಡಿಸ್ತಾರೆ ಅಷ್ಟೇ. ಅಲ್ಲಿ ವಿಶೇಷವಾಗಿ ಪೂಜೆಗಳು ಏನೂ ಇರಲ್ಲ, ದರ್ಶನ ಮಾತ್ರ ಇರ್ತತಿ. ದರ್ಶನ ಮಾತ್ರ ಇರ್ತತಿ, ದರ್ಶನ ಮಾತ್ರ. ಪೂಜಾ ಪುನಸ್ಕಾರಗಳು ನಡೆಯಲ್ಲ. ಅದಕ್ಕೆ ಏನೇ ಪೂಜಾ ಪುನಸ್ಕಾರಗಳು ಅಂದ್ರೆ ಬೆಳಗ್ಗೆ 5 ರಿಂದ 12 ಗಂಟೆ ಒಳಗಡೆನೆ ಪೂಜಾ ಪುನಸ್ಕಾರಗಳು ಮಾಡ್ತಾರೆ. ನಿಜ ಗುರುಗಳೇ. ಈಗ ನಂದು ಮುಂದಿನೊಂದು ಪ್ರಶ್ನೆ ಗುರುಗಳೇ, ಇನ್ನೊಂದೇನಪ್ಪಾ ಅಂದ್ರೆ ಈಗ ಒಂದು ನಾವು ಹುಟ್ಟತಲ್ಲೇ ಈಗ ಜಾತಕ ಅಂತ ನೋಡ್ತೀವಿ, ಜಾತಕ ನಿರ್ಧಾರ ಆಗಿರುತ್ತೆ. ಅದಾದ್ಮೇಲೆ ಈಗ ಗ್ರಾಹಕತೆ ಇದ್ರ ಮೇಲೆ, ಹೌದ್ರಾ, ಅದ್ರ ಮೇಲೆ ಈಗಿನ ಒಂದ್ ಜನ್ಮದೊಂದು ಏನು ನಮ್ದು ಮುಂದಿಂದ ಹೇಗ್ ನಡಿಬೇಕು, ಯಾವ ತರ ಅದಿರುತ್ತೆ, ಒಂದು ಫ್ಯೂಚರ್ ಅಂತ ನಾವೇನ್ ಕರಿತೀವಿ. ಕೆಲವೊಂದ್ಸತಿ ಈಗ ನಾವೇ ಚರ್ಚೆ ಮಾಡಿರೋ ಹಾಗೆ, ತಾವು ಹೇಳಿರೋ ಹಾಗೆ ಹಿಂದಿನ ಜನ್ಮದ ಒಂದು ಪುಣ್ಯ ಫಲ ಕರ್ಮ ಫಲ ಅಂತಾನು ಹೇಳಿರ್ತೀರಾ. ಈಗ ಹುಟ್ಟ ಆದ್ಮೇಲೆ ಹಿಂದಿಂದು ಹೆಂಗ್ ಬರುತ್ತೆ? ಯಾಕಂದ್ರೆ ಈಗ ನಾವು ನೋಡ್ತಿರೋದು ಈಗಿನ ಜನ್ಮದ ಗ್ರಹದ ಮೇಲೆ, ಗ್ರಾಹಕತೆಗೆ ಈಗಿನ ಜನ್ಮದಲ್ಲಿ ಏನಿದೆ ಅದ್ರ ಮೇಲೆ ನಾವು ಎಲ್ಲ ಜಾತಕ ನೋಡ್ತಾ ಇದ್ದೀವಿ. ಅದ್ರ ಮೇಲೆ ಚೆನ್ನಾಗಾಗತ್ತಾ, ಒಳ್ಳೇದಾಗತ್ತಾ, ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇದೀವಿ. ಹಿಂಗಿರ್ಬೇಕಾರೆ ಇದ್ ಯಾವ ತರ? ಈಗ ಕರ್ಮದ ಫಲದ ಮೇಲೆ ಹೋಗ್ಬೇಕಾ, ಗ್ರಹದ ಮೇಲೆ ಹೋಗ್ಬೇಕಾ, ಹಿಂದಿನ ಜನ್ಮದ ಒಂದು ಪುಣ್ಯ ಕರ್ಮದ ಮೇಲೆ ಹೋಗ್ಬೇಕಾ, ಪಾಪ ಪುಣ್ಯದ ಮೇಲೆ? ನೀವ್ ಹೇಳ್ತಾ ಇರೋದು ಈಗ ಜಾತಕ ಅಂತ ಹುಟ್ಟಿದ ಮೇಲೆನೆ ರೆಡಿ ಆಗಿದ್ಮೇಲೆ, ತಾಯಿ ಗರ್ಭದಿಂದ ನಾವು ಹೊರಗೆ ಬಂದಾದ್ಮೇಲೆ ಅಲ್ಲಿ ಒಂದು ಜಾತಕ ಅಂತ ಒಂದು ರೆಡಿ ಆಗಿರ್ತೈತಿ, ರೆಡಿ ಆಗುತ್ತೆ, ಜನ್ಮ ಕುಂಡಲಿ ಅಂತ ರೆಡಿ ಆಗಿರುತ್ತೆ. ಮತ್ತೆ ಹಿಂಗೆ ಆಗ್ಬೇಕು, ಅವ್ರದ್ದು ಹಿಂಗೆ ಆಗ್ಬೇಕು ಅಂತ ಆದ್ಮೇಲೆ ಮತ್ ಇದೆಲ್ಲ ಯಾಕೆ ನಾವು ಪ್ರಯತ್ನ ಮಾಡ್ಬೇಕು, ಕೆಲಸ ಯಾಕೆ ಮಾಡ್ಬೇಕು, ಕಷ್ಟ ಯಾಕೆ ಪಡ್ಬೇಕು, ಹೆಂಗ ನಡೆದು ಹೋಗ್ಬಿಡ್ತಲ್ಲ ಅಂತ ಕಷ್ಟ ಯಾಕೆ ಕಷ್ಟ ಕೆಲಸ ಹೊಡೆದಾಡ್ಬೇಕು. ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, ಈಗ ಹಣೆ ಬರ್ದಲ್ಲಿ ಆಗ್ಲೇ ನಮಗೆ ಒಂದು ಬರ್ದಾಗಿದೆ, ಒಂದ್ ಏನ್ ನಾವು ಫೇಟ್ ಅಂತ ಹೇಳ್ತೀವಿ, ಬರ್ದಾಗಿರುತ್ತೆ. ಮತ್ತೇನಕ್ ನಾವ್ ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ಹೊಡೆದಾಡ್ಕೊಂಡಿರ್ಬೋದು? ಅದು ದೇವ್ರು ಬರ್ದಿರ್ತಾನೆ, ಬಟ್ ಪ್ರಯತ್ನ ಅಂದ್ರಿಗೂ ಬೇಕಲ್ಲ. ಪ್ರಯತ್ನ ಇಲ್ಲ ಅಂತಂದ್ರೆ ನಿಮಗೆ ಫಲ ಹೆಂಗ್ ಸಿಗಕ್ ಆಗುತ್ತೆ? ಬಟ್ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವೇನ ಕರ್ಮಗಳು ಇದ್ರೆ ಈ ಮಾನವ ಜೀವಿಗೆ ಮಾತ್ರ ಇರೋದಲ್ಲ ಕರ್ಮಗಳು. ಫಸ್ಟ್ ಮೊದಲನೇ ಸಂಚಿಕೆಯಲ್ಲಿ ಒಂದ್ ಸ್ವಲ್ಪ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೆ, ಸ್ವಲ್ಪ ವಿಸ್ತಾರವಾಗಿ ಅಂತ ತಗೊಂಡಾಗ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಕರ್ಮಗಳು ಅಂತ ಬಂದಾಗ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ ಬರುತ್ತೆ. ಪ್ರಾರಬ್ಧ, ಸಂಚಿತ, ಆಗಾಮಿ. ಸಂಚಿತ ಏನಿದೆ ಅಲ್ಲ ಅದನ್ನು ಅನುಭವಿಸಲೇಬೇಕು. ಅದಕ್ಕೆ ಹೇಳಿದೆ ನಾನು ಈ ಜನ್ಮದಲ್ಲಿ ನಾವು ಈ ತಂದೆ ತಾಯಿಗೆ ಮಕ್ಕಳಾಗಿ ಈ
ಈ ರೀತಿ ನಮ್ಗೆ ಅಣ್ಣ ತಮ್ಮರು, ಅಕ್ಕ ತಂಗಿಯರು, ಈ ರೀತಿ ಪತ್ನಿ, ಈ ರೀತಿ ಮಕ್ಕಳು ಅಂತ ನಮ್ಗೆ ಈ ಜನ್ಮದಲ್ಲಿ ಬರ್ದಿದೆ. ಅದರಲ್ಲಿ ಏನಿದೆ ಅಂದ್ರೆ ಅದಕ್ಕೆ ನಾವು ಪಂಚಮ ಸ್ಥಾನವನ್ನು ನೋಡ್ತಾ ಇರ್ತೀವಿ. ಪಂಚಮದಿಂದ 8ನೇ ಮನೆವರೆಗೂ ಅದು ಸಂಚಿತ ಕರ್ಮ. ಅದರಲ್ಲಿ ನಾವೆಲ್ಲಾ ಕಂಡಿಡ್ಕೋಬಹುದು. ಓದ್ ಜನ್ಮದಲ್ಲಿ ಇವ್ರು ಏನ್ ಮಾಡಿದ್ರು, ಏನ್ ತೊಂದರೆಗಳಿದೆ, ಏನ್ ಆಗಿದೆ ಅದನ್ನ ಕಂಡಿಡ್ತಕ್ಕಂಥ ಗೊತ್ತಾಗುತ್ತೆ. ಓ ಜನ್ಮದಲ್ಲಿ ಏನಿತ್ತು ಇವ್ರ ಈ ಜನ್ಮದಲ್ಲಿ. ಒಂದೇ ಎಕ್ಸಾಂಪಲ್ ನಾನು ನಿಮಗೆ, ಈ ಜನ್ಮದಲ್ಲಿ ಈಗ ಒಂದು ಮನೆ ದೇವ್ರು ನಿಮ್ದು ಯಾವ್ದೋ ಇದೆ, ಈಗ ಬೈ ಚಾನ್ಸ್ ಯಾವ್ದೋ ಒಂದು ನಿಮ್ ಮನೆ ದೇವ್ರು ಇದೆ. ಈಗ ಓ ಜನ್ಮದಲ್ಲಿ ನಿಮ್ದು ಯಾವ ದೇವ್ರು ಆಗಿತ್ತು, ಮನೆ ದೇವ್ರಿತ್ತು, ಯಾವ ಕುಟುಂಬದಲ್ಲಿ ಇತ್ತು ಅಂತದ್ದು ಕೂಡ ನಾವು ಆಳವಾಗಿ ಹೋದ್ರೆ ಅದನ್ನ ನಾವು ಕಂಡು ಹಿಡಿಬಹುದು. ಹಾಗಾಗಿ ನೀವಂದ್ರೆ ಮತ್ತೆ ಇಷ್ಟೆಲ್ಲ ಇದ್ಮೇಲೆ ನಾವ್ ಯಾಕೆ ಇದು ಮಾಡೋದು ಹಂಗ ಆಗಲ್ಲ. ಇವತ್ತಿನ ಜಮಾನಕ್ಕೆ ತಕ್ಕಂತೆನೆ ನಾವು ಹೋಗ್ಬೇಕು ಅಂತಂದ್ರೆ, ನಾನು ಹೇಳಿದಲ್ಲ ಸರ್, ಇದು ಜ್ಯೋತಿಷ್ಯ ಅನ್ನೋದು ಸೈನ್ಸ್, ಇದು ಖಗೋಳ ಶಾಸ್ತ್ರ. ಈಗ ನಂಬರ್ ನೀವು ಸರಿಯಾದ ನಂಬರ್ಗೆ ಹೊಡಿಬೇಕಲ್ಲ, ರಾಂಗ್ ನಂಬರ್ ಹೊಡೆದು ಅದು ರಾಂಗ್ ಹೋಗ್ಬಿಡ್ತೈತಿ. ನೀವು ಎಲ್ಲಿಗೆ ಒಂದು ಟಿಕೆಟ್ ತೆಗ್ಸಿರ್ತೀರಿ, ಎಷ್ಟನೇ ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ನಿಂತಿದೆ, ಆ ಬಸ್ಗೆ ಹೋಗಿ ಹತ್ಬೇಕಲ್ಲ ನೀವು. ಅದು ಪ್ರಯತ್ನ ಮಾಡ್ಬೇಕು ತಾನೆ, ಐತಿ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ. ಕೆಲವೊಬ್ಬರಿಗೆ ಜಾತಕದಲ್ಲಿ ಕೂಡ ಅವ್ರಿಗೆ ತೊಂದರೆಗಳು ಇರುತ್ತೆ, ಅದಕ್ಕೂ ಕೂಡ ಬೇರೆ ರೀತಿಯಿಂದ ಮುಂದೆ ಅವ್ರಿಗೆ ಪ್ರಾಬ್ಲಮ್ಸ್ ಈ ನಡೆಯಕತ್ತಿರೋ ಸಮಯನೂ ಸುಮಾರು ಇರುತ್ತೆ. ಮತ್ತೆ ಅವ್ರು ಬದುಕಕ್ಕೆ ಆಗಲ್ವಾ? ಬದುಕ್ಬಹುದು. ದೇವ್ರು ಎಲ್ಲರಿಗೂ ಅನ್ನ, ನೀರು, ಬಟ್ಟೆ ಎಲ್ಲರಿಗೂ ಕೊಟ್ಟಿರ್ತಾನೆ, ಎನಿ ಕಾಸ್ಟ್. ಅವನಿಗೆ ದುಡ್ಡು, ಅವನಿಗೆ ಬದುಕ್ಲಿಕ್ಕೆ ಇದೇ ತರ ಕೋಟಿ ಕೊಡದೆ ಇರ್ಬೋದು, ಲಕ್ಷ ಕೊಡದೆ ಇರ್ಬೋದು, 1000 ಕೊಡದೆ ಇರ್ಬೋದು. ಅದು ಬದುಕ್ಲಿಕ್ಕೆ ಅಂತ ದಾರಿ ಅಂತ ಕೊಟ್ಟೆ ಕೊಡ್ತಾನೆ. ಆದ್ರೆ ಅದಕ್ಕೊಂದು ಅನಲೈಸ್ ಮಾಡೋದೊಂದು ಇದ್ದೇ ಇರ್ತೈತಿ. ಎಲ್ಲರದ್ದು ಒಂದೇ ದಿನ ಹೇಳಿದಲ್ಲ, ಒಂದೇ ದಿನ ಲಕ್ಷಾನ್ಗಂಟ್ಲೆ ಜನ ಹುಡ್ತಾರೆ. 1 ನಿಮಿಷ ವ್ಯತ್ಯಾಸದಲ್ಲಿ ಎಷ್ಟೋ ಮಕ್ಕಳು ಹುಡ್ತಾರೆ. ಅವಾಗೆಲ್ಲ ಚೇಂಜ್ ಇರುತ್ತೆ. ಆಮೇಲೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಸೇಮ್ ಟೈಮ್ನಾಗ ಹುಟ್ಟಿದ್ರು ಕೂಡ ಪ್ರಾರಬ್ಧ ಕರ್ಮ, ಅವ್ರ ಪ್ರಾರಬ್ಧ ಕರ್ಮ ಏನಿದೆಯಲ್ಲ ಅದು ನಿರ್ಧಾರ ಮಾಡ್ತೈತಿ. ಕೆಲವೊಂದು ಎಷ್ಟೋ ಜನಗಳಿಗೆ ಕೆಟ್ಟ ಸಮಯ ನಡೀತಾ ಇದ್ರು ಒಳ್ಳೆ ಸಮಯ ನಡೀತಾ ಇದೆ, ಕೆಟ್ಟದ್ದು ಅವ್ರಿಗೆ ಒಳ್ಳೇದ್ ನಡೀತಾ ಇದ್ರು ಪಾಪ ಅವ್ರಿಗೆ ಕೆಟ್ಟದಾಗ್ತಾ ಇದೆ. ಯಾಕೆ? ಅದನ್ನೇ ಈಗ ಅವ್ರದ್ದು ಒಂದು ನೋಡಿದ್ಮೇಲೆ ಅಲ್ಲಿ ಗೊತ್ತಾಗತ್ತೆ ಅಲ್ಲಿ ಏನಿದೆ, ಯಾವ ತರ ದಾರಿ ಮಾರ್ಗದಲ್ಲಿ ಅವ್ರು ಹೋಗ್ಬೇಕು ಅನ್ನೋದು ಅದರಲ್ಲಿ ನಾವು ಕಂಡುಹಿಡಿಬಹುದು. ಇದು ಒಂದು ಪ್ರಶ್ನೆ ಇತ್ತು ನನಗೆ. ಈಗ ಕೆಲವರು ಎಷ್ಟೋ ಭಯ ಭಕ್ತಿಯಿಂದ ಇರ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ನಾನೊಬ್ಬ ನನ್ನ ಸ್ನೇಹಿತ ಒಬ್ಬ ಇರ್ತೀವಿ ಅನ್ಕೋಣ, ನಾವು ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದೇ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಒಬ್ರಿಗೆ ಒಳ್ಳೇದಾಗತ್ತೆ, ಇನ್ನೊಬ್ರಿಗೆ ಕೆಟ್ಟದಾಗುತ್ತೆ. ಬಹಳ ಜನ ಹಿಂಗೆ ಅಂತಾರೆ. ಈಗ ನಾವು ಕೆಲವೊಂದು ಅವರ ಜಾತಕ ಅನಲೈಸ್ ಮಾಡಿದಾಗ, ನೀವು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ರಿ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ರಿ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರ್ರಿ, ತಿರುಪತಿಗೆ ಹೋಗಿ ಬರ್ರಿ, ರಾಮೇಶ್ವರಕ್ಕೆ ಹೋಗ್ರಿ, ಕಾಶಿಗೆ ಹೋಗ್ರಿ, ಹಿಂಗೆಲ್ಲ ಎಷ್ಟೋ ಜನ ಹೋಗಿ ಬಂದಿದ್ದಾರೆ. ಅಲ್ಲಿ ಅವ್ರು ಹೋಗಿ ಬಂದ ತಕ್ಷಣ ಅವ್ರಿಗೆ ಫಲ ಸಿಕ್ತತಿ ಅನ್ನೋದು ಮಾತ್ರ ಸುಳ್ಳು. ಅವ್ರವ್ರದ್ದು ಕರ್ಮದ ಮೇಲೆ ನಿಂತಿದೆ. ಈಗ ಈ ಫಲ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ನಾವು ಪಾಲಿಸ್ಬೇಕು ಅಂತಂದ್ರೆ, ನೀವು ಫಲ ಅಂತಂದ್ರೆ ಏನಕ್ಕಂತೀರಿ? ಈಗ ನಿಮ್ ಪ್ರಕಾರ ಫಲ ಅಂದ್ರೆ ಏನು? ಫಲ ಅಂದ್ರೆ ಈಗ ಹೋಗಿದ್ದೀವಿ, ಒಳ್ಳೇದಾಗ್ಬೇಕು. ಒಳ್ಳೇದಾಗ್ಬೇಕಂದ್ರೆ ಒಳ್ಳೇದಾಗ್ಬೇಕಂದ್ರೆ ಒಂದೊಂದ್ಸತಿ ಹಣ ಬೇಕಾಗಿರುತ್ತೆ, ಒಂದೊಂದ್ಸತಿ ಈಗ ಕುಟುಂಬದಲ್ಲಿ ಏನೋ ಒಂದು ಕಲಾ ಇರುತ್ತೆ, ಆ ಕಲಾ ಬಗೆಹರಿಬೇಕಾಗಿರುತ್ತೆ, ಇನ್ನೊಂದೇನೋ ವೃದ್ಧಿ ಆಗ್ಬೇಕಾಗಿರುತ್ತೆ, ಸಂತಾನ ಹೌದು, ಅದು ಅನುಭವಿಸಲೇಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಬ್ರು ಅವ್ರು ಪ್ರತಿನಿತ್ಯ ಪೂಜಾ ಪುನಸ್ಕಾರಗಳು ಹೇಳಬಾರ್ದು, ಎಲ್ಲಾ ದೇವ್ರುಗಳು ಪೂಜೆ ಗೀಜೆ ಯಾರ್ಯಾರು ಏನೇನ್ ಹೇಳಿದ್ರು ಎಲ್ಲ ಹೋಮ ಗೀಮ. ಒಬ್ರು ಮದುವೆ ಆಗಲ್ಲ, ಮದುವೆ ಆಗ್ಬೇಕು ಅಂತಂದೇಳಿ ಎಲ್ಲ ಇದ್ಬದ್ದು ಪೂಜೆನೂ ಮಾಡಿರ್ತಾರೆ, ಎಲ್ಲಾ ದೇವ್ರಿಗೂ ಅಡ್ಡಾಡಿರ್ತಾರೆ. ಮಕ್ಕಳಾಗ್ಲಿಕ್ಕೋಸ್ಕರ ಈ ದೇವ್ರು ಆ ದೇವ್ರು ಅಂತ ಎಲ್ಲ ಹೋಗ್ತಾ ಇರ್ತಾರೆ, ಎಲ್ಲದಕ್ಕೂ ಹೋಗ್ತಾರೆ, ಆದ್ರೂ ಆಗ್ತಾರಲ್ಲ, ಅದು ಕರ್ಮ. ಆಮೇಲೆ ಮನುಷ್ಯ ಹೊಡೆದಾಡೋದೇ ಅದಕ್ಕೆ, ಹಣಕ್ಕೆ ಹೊಡೆದಾಡೋದು. ಆ ಹಣ ಅನ್ನೋದೇ ಏನ್ರಿ? ಆಸೆ. ಆ ಹಣ ಅನ್ನೋದೇ ಆಸೆ ಬೇಕು, ಜೀವನಕ್ಕ ದುಡ್ಡು ಬೇಕು. ನನ್ನ ಪ್ರಕಾರ ದೇವ್ರು ಫಲ ಯಾವ್ದು ಕೊಡ್ಬೇಕಪ್ಪ ಅಂತ ಅಂದ್ರೆ, ಅವನ ಆರೋಗ್ಯ ಮತ್ತು ನಮಗೆ ಆಯುಷ್ಯ ಮತ್ತು ದುಡುಕಂದು ಊಟ ಮಾಡ್ಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡ್ಬೇಕು. ಅದು ಫಲ. ಈಗ ಏನಾಗ್ಬಿಡ್ತೈತಿ, ಇವ್ರು ಏನೇನೋ ಪ್ರಾಬ್ಲಮ್ಸ್ ಗಳು ಮಾಡ್ಕೊಂಡಿರ್ತಾರೆ, ತುಂಬಾ ಪ್ರಾಬ್ಲಮ್ಸ್ ಗಳು ಮಾಡ್ಕೊಂಡು ದಾರಿಯಲ್ಲಿ ಹೋಗಿರಲ್ಲ ಅವ್ರು. ಕೆಲವೊಬ್ರು ಏನೇನೋ ಸುಮ್ನ ದೊಡ್ಡ ಮಟ್ಟಕ್ಕೆ ಮಾಡ್ಬಿಡ್ತಾರೆ, ಹೋಗಿ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಆಮೇಲೆ ಹೋಗಿ ದೇವ್ರ ಹತ್ರ ಮೊರೆ ಹಾಕೋದು. ಕಾಯ್ಬೇಕು ಸ್ವಾಮಿ, ನೀವು ಪ್ರಾಬ್ಲಮ್ ಮಾಡ್ಕೊಳ್ಬೇಕಾದ್ರೆ ಏನಾರು ದೇವ್ರನ್ನ ಕೇಳಿ ಮಾಡಿದ್ರ? ಕರ್ಮ ಮಾಡ್ಬಿಟ್ಟಿದಿರಲ್ಲ ಆಲ್ರೆಡಿ, ನೀವು ಆಲ್ರೆಡಿ ಕರ್ಮ ಮಾಡ್ಬಿಟ್ಟಿದಿರಲ್ಲ. ಆ ಕರ್ಮವನ್ನ ಸರಿ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಸಮಯ ಕಾಯ್ಬೇಕು. ನಿಮ್ದಲ್ಲಿ ಪುಣ್ಯ ಚೆನ್ನಾಗಿತ್ತು ಅಂದ್ರೆ ಅದಕ್ಕೆ ಪುಣ್ಯ ಪಾಪ. ಪುಣ್ಯ ಕರ್ಮ ಇದ್ರ ಬೇಗ ಸಿಗ್ತತಿ, ಪಾಪ ಕರ್ಮ ಇದ್ರೆ ನೀವು ಕಾಯ್ಬೇಕಾಗುತ್ತೆ. ಹಾಗಾಗಿ ನೀವು ಅದಕ್ಕೊಂದು ಸಮಯ ತಗೊಳ್ಬೇಕು. ಒಬ್ಬೊಬ್ರು ಇದ್ರೆ ನೀವು ಹೋಗೇ ಬಂದ್ಬಿಡ್ತೀರಿ. ಈಗ ಹೇಳಿದಲ್ಲ, ದೇವ್ರಿಗೆ ತಿರುಪತಿಗೆ ಹೋಗಿ ಬಂದ್ರೆ ಒಳ್ಳೇದಾಗ್ಬಿಡ್ತೈತಿ ಅಂತ ಹೋಗಿ ಬಂದವ್ರಿಗೆ ಎಷ್ಟೋ ಹೋಗಿ ಒಂದೇ ದಿನದಲ್ಲೇ ಒಳ್ಳೇದಾಗಿದೆ. ಅದ್ರಲ್ಲಿ ಎಕ್ಸಾಂಪಲ್ ನಾನೇ ಇದ್ದೀನಿ.
ಮತ್ ಬೇರೆ ಬೇಡ. ನಾನು ಒಂದಿನ ಹೋಗಿದ್ದೀನಿ, ನಾನು ಹೇಳಿದಲ್ಲ, ನಂದು ಮನೆಯ ದೇವರು, ನನ್ನ ಮನೆಯ ದೇವರು ಶ್ರೀ ಮೈಲಾರಲಿಂಗೇಶ್ವರ. ಆದರೆ ನನಗೆ ತಿಳಿದಂದ್ರೆ ಕೆಲವ್ರು ಈಗ ಆಡುವಾಜಲ್ಲಿ ನಿಮ್ ಮನೆ ದೇವ್ರು ಮೈಲಾರಲಿಂಗೇಶ್ವರ ತಿರುಪತಿಗೆ ಹೋಗ್ಬೇಡ ಅಂತಾರೆ. ನನ್ನ ಭಯಂಕರ ಆರಾಧ್ಯ ದೇವ್ರು ಅವ್ರು ನನಗೆ. ಅವರು ದತ್ತಾತ್ರೇಯ ಸ್ವಾಮಿಗಳು. ನಾನ್ ತಿಳಿದ ಇಂಥ ದೇವ್ರು ಬಿಟ್ಟಿಲ್ಲ ನಾನು, ಏನಾಗಿಲ್ಲ, ಅದೆಲ್ಲ ಸುಳ್ಳು. ಬಹಳ ಇದನ್ ಫಸ್ಟ್ ಜನ ಮೈಂಡಿನಿಂದ ಫಸ್ಟ್ ತಕೊಂಡ್ಬಿಡ್ರಿ. ಆ ದೇವ್ರು ನನಗಾಗಲ್ಲ, ಈ ದೇವ್ರು ನನಗಾಗಲ್ಲ. ಪಾಪಿ ನೋಡ್ರಿ, ಕನ್ಯೆ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ನಮ್ಗೆ ಎಷ್ಟು ಬರ್ತದ ಅಂದ್ರೆ, ಅವ್ರ ಮನೆ ದೇವ್ರು ಹೆಣ್ಣು ದೇವ್ರು, ನಾವ್ ಅವ್ರದ್ದು ನಮ್ದು ಗಂಡು ದೇವ್ರು ಹೊಂದಾಣಿಕೆ ಬರಲ್ಲ, ಆ ದೇವ್ರಿಗೂ ನಮ್ಗೆ ಇದಾಗಲ್ಲ, ಈ ತರ ಎಲ್ಲ ಅಂತಾರೆ. ಇದೆಲ್ಲ ಸುಳ್ಳು ಕಣ್ರಿ. ಇದನ್ನೆಲ್ಲ ಇದರಿಂದ ಫಸ್ಟ್ ಹೊರಗಡೆ ಬರ್ಬೇಕು. ಇದು ನನ್ನ ಪ್ರಕಾರ ಮೂಢನಂಬಿಕೆ. ಇದು ಬಹಳ ಜನ ತಪ್ಪು ಕಲ್ಪನೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಪ್ರಪಂಚ ಹುಟ್ಟಿದಾಗ ಒಂದ್ ಹೆಣ್ಣು ಒಂದ್ ಗಂಡು ಮಾತ್ರ ತಾನೆ. ಹೌದು, ನಿಜ. ಒಂದ್ ಹೆಣ್ಣು ಒಂದ್ ಗಂಡು ತಾನೆ. ಆಮೇಲೆ ಜಾತಿ ಅವೆಲ್ಲ ಬಂದಿದ್ದವು. ಆಮೇಲೆ ಅದು ವೃತ್ತಿ ಆಧಾರದ ಮೇಲೆ ಬಂದಿದೆ. ಆಮೇಲೆ ದೇಶ, ರಾಷ್ಟ್ರ, ಈ ತರ ಅಂತ ಬಂದಿದೆ. ಈಗ ಜಾತಕ, ಈ ತರ ಒಂದು ಜ್ಯೋತಿಷ್ಯ ಅಂದ್ರೆ, ಈಗ ನಮ್ಮ ಒಂದು ಮಾಡರ್ನ್ ನಮ್ಮ ಹುಡುಗರು ಅರ್ಥ ಮಾಡ್ಕೋಬೇಕು, ಇಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಗೂಗಲ್ ಮ್ಯಾಪ್ ಇದ್ದಂಗೆ ಒಂಥರ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಈಗ ಒಂದು ರೂಟ್ ನೋಡ್ಕೊಂಡು, ಎಷ್ಟು ರೂಟ್ ಇರುತ್ತೆ, ಎಷ್ಟೊಂದು ರೂಟ್ ಇರ್ತವೆ. ಅದ್ರಲ್ಲಿ ಇದೇ ರೂಟ್ ಅಲ್ಲಿ ಹೋದ್ರೆ ಇಷ್ಟು ಕಮ್ಮಿ ಸಮಯದಲ್ಲಿ ತಲುಪಬಹುದು. ಇಲ್ಲಿ ಟ್ರಾಫಿಕ್ ಜಾಮ್ ಇದೆ, ಇಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ, ಈ ರೋಡಿಂದ ಹೋಗ್ಬಹುದು. ಇದನ್ನೆಲ್ಲ ನೋಡ್ಕೊಂಡು ಮಾಡಿ ಪ್ರಯತ್ನ ನಮ್ದು. ಅಲ್ಲಿ ನಾವು ಗಾಡಿ ಹೊಡ್ಕೊಂಡು ಹೋಗ್ಬೇಕು, ನಾವು ಪ್ರಯಾಣ ಮಾಡಬೇಕು. ನೀವು ಜಾಲಿ ಮಾಡ್ಬೇಕು ಅಂತ ಅಂದ್ರೆ ಟೈಮ್ ವೇಸ್ಟ್, ಮತ್ತೆ ಪೆಟ್ರೋಲ್ ವೇಸ್ಟ್. ಹೌದ್ರಾ? ಇಷ್ಟೆಲ್ಲ ಇದಕ್ಕೆ ನಿಮ್ಗೆ ಫಲ ಸಿಗಲ್ಲ. ಸುಮ್ಮನೆ ಜಾಲಿ ಮಾಡ್ಬೇಕಂದ್ರೆ ನಿಮ್ಗೆ ಫಲ ಸಿಗಲ್ಲ. ನೀವು ಅದಕ್ಕೆ ಮಾರ್ಗದಲ್ಲಿ ಹೋಗ್ಬೇಕು. ಒಬ್ಬ ಗುರುವಿನ ಮಾರ್ಗದಲ್ಲಿ ನೀವೇನಾದ್ರು ಹೋದ್ರಿ ಅಂದ್ರೆ ನಿಮ್ಗೆ ಸರಿಯಾದ ರೀತಿಯಿಂದ ಫಲ ಸಿಗುತ್ತೆ. ಅಯ್ಯೋ ನಮ್ದು ಹಣೆ ಬರೋ ಬರ್ದತಿ, ನಮ್ದು ನಡಿತೈತಿ ಅಂತ ಹಂಗ ಕೈ ಕುಟ್ಕೊಂಡ್ ಕುತ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಮತ್ತು ನಾವು ಎಲ್ಲ ಕಾಯಕವೇ ಕೈಲಾಸ. ಅದನ್ನ ನಾವು ಕಾಯಕ ಮಾಡ್ಲೇಬೇಕು. ಆ ಪರಮಾತ್ಮ ಅವ್ನು ನಿರ್ಧಾರ ಮಾಡ್ತಾನೆ ನಮಗೆ. ಅವ್ರಿಗೆ ಯಾವ ಸಮಯದಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು, ಪ್ರತಿಫಲನ ಫಲ ಅಂತಂದೇಳಿ ಅವ್ನು ನಿರ್ಧಾರ ಕೊಡ್ತಾನೆ. ಸೊ ಅದು ನಿಜ. ಇವತ್ತು ನಾವೇನು ಕೆಲಸಗಳು ಕರ್ಮಗಳು ಮಾಡ್ತೀವಿ, ಅದ್ರ ಫಲ ನಾವು ನಾಳೆ ತಗೊಂತೀವಿ. ನಿಜ. ಗುರುಗಳೀಗ ನಂದೊಂದು ಮುಂದಿನ ಪ್ರಶ್ನೆ. ಈಗ ನಾವು ಮೊದಲನೇ ಸಂಚಿಕೆಯಲ್ಲಿ ಕೆಲವೊಂದು ಇದ್ರಲ್ಲಿ ಡಿಸ್ಕಷನ್ ಮಾಡಿದೀವಿ, ಚರ್ಚೆ ಆಗಿದೆ. ಇದು ಏನಪ್ಪಾ ಅಂದ್ರೆ, ಈಗ ಹುಟ್ಟೋ ಸಮಯ, ಸೂರ್ಯ ಒಂದು ಉದಯ ಸಮಯದ ಮೇಲೆ ಎಲ್ಲಾನು ಬದಲಾಗ್ತಾ ಹೋಗುತ್ತೆ ಜಾತಕ ಅಂತ ಹೇಳ್ತೀವಿ. ನಂದು ಇವತ್ತಿನ ಏನ್ ಪ್ರಶ್ನೆ ಅಂದ್ರೆ, ಈಗ ಅವಳಿ ಜಾವಳಿ ಅಂತ ತಗೊಂಡಾಗ ಒಂದೇ ಕಡೆ ಒಂದೇ ಜಾಗದಲ್ಲಿ ಒಂದೇ ಆಸ್ಪತ್ರೆನೋ ಇನ್ನೇನೋ ಬೇರೆ ಜಾಗದಲ್ಲಿ ಒಟ್ಟಿಗೆ ಹುಟ್ಟುತ್ತವೆ. ಏನ್ ಹಬ್ಬ ಅಂದ್ರೆ 1 ನಿಮಿಷ 2 ನಿಮಿಷ ಡಿಫ್ರೆನ್ಸ್ ಇರ್ಬೋದೇನೋ ಹುಟ್ಟೋಕೆ. ಹೌದ್ರಾ? ಹಿಂಗಿರ್ಬೇಕಾರೆ ಇಬ್ರದ್ದು ಬೇರೆ ಬೇರೆ ತರ ಇರುತ್ತೆ ಹಣೆ ಬರ, ಇಬ್ರದ್ದು ಬೇರೆ ಬೇರೆ ತರ ಆಗುತ್ತೆ. ಜಾತಕ ಎಲ್ಲ ಒಂದೇ, ಆದ್ರೆ ಅವ್ರಿಗೆ ಸಿಗ್ತಾ ಇರೋವಂತ ಫಲಗಳು ಬೇರೆ ಬೇರೆ ತರ. ಫಲ ಅಂದ್ರೆ ಈಗ ಅವ್ರಿಗೆ ಬಂದ ರಿಸಲ್ಟ್ಗಳು. ಅದೇ ಈಗ ಆಕ್ಚುಲಿ ನೀವ್ ಹೇಳೋದು ನನ್ಗೆ ಅರ್ಥ ಆಯ್ತು. ಈಗ ಅವಳಿ ಅಂತಾನು ಆಗಿದವು, ತ್ರಿವಳಿನೂ ಆಗಿದವು. ಕೆಲವೊಂದು ತ್ರಿವಳಿನೂ ಆಗಿದವು. ಬಟ್ ಅವಳಿನೇ ಜವಳಿನೇ ಜಾಸ್ತಿ, ತ್ರಿವಳಿನೂ ಆಗಿದವು. ಹೌದ್ರಾ? ನೀವು ಹೇಳೋ ಪ್ರಕಾರ ಈಗ ಒಂದೊಂದು 2 ನಿಮಿಷದ ಅಂತರದಲ್ಲಿ ಹುಡ್ತಾರೆ. ಒಬ್ಬನು ಮೊದಲನೇ ಇದ್ದಂಗೆ 2ನೇ ಮಗು ಇರಲ್ಲ. ಹೌದು. ಮೊದಲನೇ ಮಗು ಇದ್ದಂಗೆ 2ನೇ ಮಗು ಇರಲ್ಲ. ಹೌದ್ರಾ? ಹಾಗಾದ್ರೆ ಮೊದಲನೇ ಮಗು ಡಾಕ್ಟರ್ ಆಗಿರ್ತತಿ, ಮತ್ತೆ 2ನೇ ಮಗುನು ಡಾಕ್ಟರ್ ಆಗ್ಬೇಕಾಯ್ತಲ್ಲ. ಇಂಜಿನಿಯರ್ ಏನಾಗುತ್ತೆ, ಇಲ್ಲಿ ಓದೋದೇ ಇಲ್ಲ. ಕೆಲವೊಂದ್ ಟೈಮ್ ಆರೋಗ್ಯನೂ ಸರಿ ಇರಲ್ಲ. ಮೊದಲನೇ ಮಗು ಇನ್ಆಕ್ಟಿವ್ ಇರ್ತತಿ, 2ನೇ ಮಗು ಆಕ್ಟಿವ್ ಆಗಿರುತ್ತೆ. ಈ ತರ ಘಟನೆಗಳು ಯಾಕಂತ ನೀವು ಕೇಳ್ತೀರಿ. ಹೌದು, ಇದು ರಿಯಲಿ ಸತ್ಯ. ಇದ್ರ ಬಗ್ಗೆ ತುಂಬಾ ಜನಗಳಿಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇದೂ ಇದೆ ಬಹಳ. ಈ ಜಾತಕ ರೆಡಿ ಮಾಡೋ ಹೊತ್ನಾಗ ಏನ್ ಮಾಡ್ಬಿಡ್ತಾರ ಅಂದ್ರೆ, ಈ ಸಮಯ ಹೊಡೆದ್ರೆ 1 ನಿಮಿಷದಲ್ಲಿ ವ್ಯತ್ಯಾಸದಲ್ಲಿ ಏನೇನು ಆಗೋದಿಲ್ಲ. ಸೇಮ್ ನಕ್ಷತ್ರ, ಸೇಮ್ ಪಾದ, ಸೇಮ್ ರಾಶಿ, ಸೇಮ್ ಲಗ್ನ ಎಲ್ಲದೂ ಬರುತ್ತೆ. ಲೈಫ್ ಲಾಂಗ್ ಅದೇ ತರ ಸೇಮ್ ಅದೇ ತರ ಇರುತ್ತೆ. ಆದರೆ ಮೊದಲನೆಯ ಮಗು ಏನ್ ಹುಟ್ಟಿರ್ತದಲ್ಲ, ಅದಕ್ ಮಾತ್ರ ಅದು ಅನ್ವಯ ಆಗುತ್ತೆ ಆ ಸಮಯ. 2ನೇ ಮಗು ಏನ್ ಹುಟ್ಟಿರುತ್ತಲ್ಲ, ಅದು 1 ನಿಮಿಷ 2 ನಿಮಿಷ 5 ನಿಮಿಷ ವ್ಯತ್ಯಾಸದಾಗ ಏನೇ ಹುಟ್ಟಿದ್ರು ಕೂಡ ಅದಕ್ಕೆ ಯಾವಾಗ್ಲೂ ನಾವು ಜಾತಕ ಅನಲೈಸ್ ಮಾಡ್ಬೇಕಾದ್ರೆ ನವಾಂಶ ಕುಂಡಲಿಯನ್ನೇ ನೋಡ್ಬೇಕು. ಅಂದ್ರೆ ಏನ್ ಗುರುಗಳೇ? ಅದು ನವಾಂಶ ಕುಂಡ್ಲಿ ಅಂತ ಬರುತ್ತೆ. ಆ ನವಾಂಶ ಕುಂಡ್ಲಿ ಬರುತ್ತೆ. ಈ 2ನೇ ಮಗುಗ್ ಮಾತ್ರ ನವಾಂಶ ಕುಂಡ್ಲಿನೇ ನೋಡ್ಬೇಕು. ಮೊದಲನೇ ಮಗುಗೆ ಅದಕ್ಕೆ ಜನ್ಮ ಕುಂಡಲಿನೇ ನೋಡ್ಬೇಕು. ಇದು ಕಾಮನ್ ಆಗಿ ಒಬ್ಬ ವ್ಯಕ್ತಿ ಹುಟ್ಟಿದಾಗ, ಒಂದೇ ಮಗು ಹುಟ್ಟಿದಾಗ ಹೆಂಗ್ ನಾವು ಜಾತಕ ನೋಡ್ತೇವಲ್ಲ ಜನ್ಮ ಕುಂಡಲಿನ, ಮೊದಲನೇ ಮಗುಗೆ ಅದನ್ನ ನೋಡ್ಬೇಕು. 2ನೇ ಮಗುಗೆ ಅದೇ ತರ ಸೇಮ್ ಕುಂಡ್ಲಿ ನೋಡಕ್ ಬರಂಗಿಲ್ಲ, ಅಲ್ಲಿ ಏನು ಬದಲಾವಣೆ ಆಗಿರಲ್ಲ. ಅದಕ್ಕೆ ನವಾಂಶ ಕುಂಡ್ಲಿಯಲ್ಲಿ ನೋಡೇ ಅವ್ರಿಗೆ ಭವಿಷ್ಯವನ್ನ, ಅವರ ಮುಂದಿನ ಭವಿಷ್ಯವನ್ನ ನಾವು ನಿರ್ಧಾರ ಮಾಡ್ಬೇಕಾಗುತ್ತೆ. ಇದು ಆಗುತ್ತೆ. ಇದು ನನ್ನ ಹತ್ರ ಬಂದಿದೆ, ಇದು ಆ ತರ ಇದೆ. ಬಟ್ ರೆಡಿ ಮಾಡ್ಕೊಡೋದು ಮಾತ್ರ ಜಾತಕ ಸೇಮ್ ಮಾಡ್ಕೊಟ್ಟಿರ್ತೇವೆ. ಅವ್ರಿಗೆ ಅನಲೈಸ್ ಮಾಡ್ಬೇಕಾದ್ರೆ ನವಾಂಶ ಕುಂಡಲಿ ಆಧಾರದ ಮೇಲೆನೆ ನಾವು ಅವ್ರನ್ನ ಜಾತಕ ಅನಲೈಸ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ 2 ಬದಲೇ ಆಗುತ್ತೆ. 100% ಬದಲಾಗುತ್ತೆ. ಒಂದೇ ತರ ಇರಕ್ ಸಾಧ್ಯನೇ ಇಲ್ಲ. ನಾನು ನೋಡಿದೀನಿ, ನಾನು ಅನಲೈಸ್ ಮಾಡಿರೋ ಪ್ರಕಾರ ಚೇಂಜ್ ಕಂಡಿದೆ.
ಆ ಚೇಂಜ್ ಕಡೆ ನಾನು ಮಾಡಿದಾಗ ಕರೆಕ್ಟ್ ಅದು ಬಂದಿದೆ, ಅನಲೈಸಿಂಗ್ ಬಂದಿದೆ. ಅವಾಗೆಲ್ಲ ಬರ್ತಾವ್ರಿ ಅದ್ರ ಮತ್ತೆ ಬೇರೆ ಬೇರೆ ಎಲ್ಲ ಬರುತ್ತೆ. ಬರೇ ಈ ನವಾಂಶ ಕುಂಡಲಿ ಅಂತ ಅಷ್ಟೇ ಅಲ್ಲ. ಈಗ ನೋಡ್ರಿ ಜನ್ಮ ಕುಂಡಲಿ ಅಂತ ಬಂದಾಗ ಮತ್ತೆ ಅದ್ರ ಲಗ್ನ ಕುಂಡಲಿ ಅಂತ ಲಗ್ನ ಕುಂಡಲಿ ಅಂತ ಬಂದಾಗ ಭಾವ ಕುಂಡಲಿ ಅಂತ ಬರುತ್ತೆ. ಒಂದೊಂದು ಡಿಗ್ರಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಆಮೇಲೆ ದ್ರೇಖಾಣ ಕುಂಡಲಿ ಅಂತ ಬರುತ್ತೆ, ಓರಾ ಅಂತ ಬರುತ್ತೆ, ಅದೆಲ್ಲ ಬರುತ್ತೆ. ಓರಾ ಕುಂಡಲಿ ಅಂತ ಬರುತ್ತೆ. ಅವೆಲ್ಲ ಮತ್ತೆ ಅವಕ್ಕೆಲ್ಲ ತಕ್ಕಂತೆ ಬರುತ್ತೆ. ಅವನ್ನ ನಾವು ಮತ್ತಿಲ್ಲ ಅನಲೈಸ್ ಮಾಡಿ ಹಂಗೆ ಹೇಳ್ಕೊಂತ ಕೂಡ್ರಕ್ ಆಗೋದಿಲ್ಲ. ಅದೆಲ್ಲ ಅದೇ ಹೇಳಿದ್ರೆ ನವಾಂಶ ಕುಂಡಲಿಯನ್ನ ನೋಡಿದ್ರೆ ಅವಳಿ ಜವಳಿ ಮಕ್ಕಳಲ್ಲಿ ನವಾಂಶ ಅಂದ್ರೆ ಸ್ವಲ್ಪ ಒಂದು ಇಂಟ್ರೋ ಹೇಳ್ಬೋದಾ ಗುರುಗಳೇ? ನವಾಂಶ ಅಂದ್ರೆ ಅದು 9 ಭಾಗ. ನವ ಅಂತ ಹೇಳ್ತದಲ್ಲ ಅಂಶ, ಒಂದು ಅಂಶವನ್ನ 9 ಭಾಗವನ್ನು ಮಾಡ್ತಕ್ಕಂಥದ್ದು. ಅಲ್ಲಿಗೆ ಡಿಟೇಲ್ ಆಗಿ ನೋಡಿ ಡಿಟೇಲ್ ಸಿಗುತ್ತೆ ಸರ್. ಅದರಲ್ಲಿ ಈ ತರ ಇದ್ದಾಗ ಮತ್ತೆ ಅಲ್ಲಿ ಬೇಕಲ್ರಿ ಪಾಯಿಂಟ್ಸ್ ಬೇಕಾಗುತ್ತಲ್ಲ, ಅದನ್ನ ಅನಲೈಸ್ ಮಾಡಕ್ ಬೇಕಲ್ಲ. ಆ ಪಾಯಿಂಟ್ ಟು ಪಾಯಿಂಟ್ ಸಿಕ್ಕಾಗ ಅದ್ರ ಪ್ರಕಾರ ಅಲ್ಲಿ ಗ್ರಹಗತಿ ಚೇಂಜ್ ಆಗುತ್ತೆ. ಅಲ್ಲಿ ಆ ನಕ್ಷತ್ರದ ಬಗ್ಗೆ ಈಗ ಸಾಮಾನ್ಯ ನಿಮ್ಗೆ ಹೇಗೆ ಹೇಳ್ಬೇಕಪ್ಪ ಅಂತ ಅಂದ್ರೆ, ನವಾಂಶ ಅಂತ ಬಂದಾಗ ಈ ಮೇಷರಾಶಿ ಅಂತಾನೆ ತಗೊಂಡಿವಿ ಅಂದಾಗ ಅಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಇರುತ್ತೆ. ಅದು ಮೇಷ ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರ 4 ಪಾದ, ಕೃತಿಕಾ ನಕ್ಷತ್ರ 1 ಪಾದ. ಅಲ್ಲಿ 9 ಭಾಗ ಆಯ್ತು ಅದು ಒಂದು ರಾಶಿಯಲ್ಲಿ. ಅಂದ್ರೆ ಅದು ಅಲ್ಲಿ 9 ಅಂಶ ಆಯ್ತು. ಹಂಗ ಅದೇ ರೀತಿಯಲ್ಲಿ ಇದು ನವಾಂಶ ಕುಂಡ್ಲಿ ಅಂತಾನೆ ಇದ್ರಾಗ ನೋಡ್ಕೊಂಡು ಅದನ್ನ ಅನಲೈಸ್ ಮಾಡ್ಬೇಕಾಗುತ್ತೆ. ಒಳ್ಳೆ ಮಾಹಿತಿ ಗುರುಗಳೇ. ನನಗಂತೂ ಗೊತ್ತಿರಲಿಲ್ಲ ಹಿಂಗ ಅವಳಿ ಜವಳಿ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಎಲ್ಲ ಒಂದೇ ಜಾತಕದಲ್ಲಿ ಇರುತ್ತೆ, ಒಂದೇ ತರ. ಇಲ್ಲ ಅದು ಅಲ್ಲಿಗೆ ಬೇರೆ ಬೇರೆ ನೋಡ್ಲೇಬೇಕು. ಅದಕ್ಕೆ ಜನ್ಮ ಕುಂಡಲಿ ಮತ್ತು ನವಾಂಶ ಕುಂಡ್ಲಿನ ಎರಡನೇ ಮಗು ನವಾಂಶ ಕುಂಡ್ಲಿ ನೋಡ್ಲೇಬೇಕು. ನೀವು ಬೇಕಾದ್ರೆ ನೋಡ್ರಿ, ಅವಳಿ ಜವಳಿಯಲ್ಲಿ ಫಸ್ಟ್ನೇ ಮಗು ಒಂದ್ ಸ್ವಲ್ಪ ವೀಕ್ ಇದೆ, ಎರಡನೇ ಮಗು ಬಹಳ ಆಕ್ಟಿವ್ ಆಗಿರ್ತದೆ. ನೋಡಿದೀನ್ರಿ, ಎಲ್ಲೋ ಅಪರೂಪಕ್ಕೆ 2 ಅವಳಿ ಜವಳಿ ಆಗಿರೋಂತದ್ದು ಸ್ವಲ್ಪ ಆಕ್ಟಿವ್ ಆಗಿ ಹೆಲ್ತಿ ಆಗಿರ್ತಾರೆ ಅಷ್ಟೇ. ಬಹಳಷ್ಟು ಪರ್ಸೆಂಟೇಜ್ ಅಲ್ಲಿ ನೋಡಕ್ ಹೋದಾಗ ಬಹಳ ಕಡಿಮೆ ಇದೆ. ತಾವ್ ಹೇಳ್ದಂಗೆ ಅದು ಕಮ್ಮಿ ಮತ್ತೆ ಜಾಸ್ತಿ. ಎಲ್ಲೋ ಒಂದ್ ಕಡೆ ಒಬ್ರು ಒಂಥರ ಆಕ್ಟಿವ್ನೆಸ್ ಕಮ್ಮಿ ಇರುತ್ತೆ, ಎಲ್ಲೋ ಒಂದ್ ಸ್ವಲ್ಪ ಡಲ್ ಇರ್ತಾರೆ, ಇನ್ನೊಬ್ರು ಬಹಳ ಆಕ್ಟಿವ್ ಇರ್ತಾರೆ, ನಿಜ. ಸೊ ಈಗ ನನ್ ಪ್ರಶ್ನೆ ಇನ್ನೊಂದು ಗುರುಗಳು, ಈಗ ಜನರಲ್ ಆಗಿ ನಾವ್ ಹೇಳ್ತೀವಿ, ಈಗ ಈ ಹವಳ ರತ್ನಗಳು ಇವನ್ನೆಲ್ಲ ಹಾಕೊಳೋದು, ಈಗ ದೇವಸ್ಥಾನದಲ್ಲಿ ಹೋದಾಗ ತಾಯ್ತ ಕಟ್ಟಿಸ್ಕೊಳೋದು, ಈ ತರ ಎಲ್ಲ ಇರುತ್ತೆ. ಇದು ಹಾಕೋದ್ರಿಂದ ನಿಜವಾಗ್ಲೂ ಅದ್ರ ಫಲ ನಮಗ್ ಬರುತ್ತಾ, ಅಥವಾ ಇದೊಂದು ಜಸ್ಟ್ ಒಂದು ಮನೋಬಲನ? ಈಗ ಒಂಥರ ಈಗ ಹಾಕೊಂಡಿದೀವಪ್ಪ, ಒಂದು ಧೈರ್ಯ, ಒಂದು ಪಾಸಿಟಿವಿಟಿ, ಆ ತರನ ಇದು? ಇಲ್ಲ, ಶಕ್ತಿ ಇದೆ. ಶಕ್ತಿ ಇದೆ. ಅದನ್ನ ನಿಮಗೆ ನಂಬಿಕೆ ಬರ್ಬೇಕ್ರಿ, ಅದು ಅಷ್ಟೇ. ಅದು ಗೊತ್ತಾಗುತ್ತೆ. ಆ ವ್ಯಕ್ತಿಗೆ ಜ್ವರ ಬಂದ್ರೆ ಏನು ಅಂತ ಅನುಭವ ಅವನಿಗೆ ಬಂದನಿಗೆ ಗೊತ್ತಿರುತ್ತೆ. ಇಲ್ದನಿಗೆ ಅದು ಗೊತ್ತಿರಲ್ಲ. ತಲೆನೋವು ಬಂದನಿಗೆ, ಶೀತ ಬಂದನಿಗೆ ಅದ್ರದ್ದು ಅನುಭವ ಅನುಭವಿಸ್ಬೇಕಲ್ಲ. ಅದನ್ನ ಅನುಭವಿಸನಿಗೆ ಆ ವ್ಯಕ್ತಿಗೆ ಗೊತ್ತಾಗಿರುತ್ತೆ. ಅದೇ ರೀತಿ ಏನು ನಮ್ಮವೆಲ್ಲ ಈ ಒಂದು ನಮ್ಮ ಋಷಿ ಮುನಿಗಳು ಅಂತಂದ್ರೆ ನಮ್ಮ ವಿದ್ವಾಂಸರುಗಳು ಹಿಂದೆಲ್ಲ ಮಾಡ್ಕೊಂತ ಇವನ್ನೆಲ್ಲ ಏನ್ ಬಂದಿದಾರಲ್ಲ, ಇದು ಸತ್ಯ ಇದೆ. ಯಂತ್ರಗಳು ಇರ್ಬೋದು, ಆಮೇಲೆ ಈ ರತ್ನಗಳದು ನೋಡ್ರಿ. ನಾನು ಅದನ್ನೇ ಮತ್ತು ನಾವು ಅದಕ್ಕೆ ಬರ್ಬೇಕಾಗುತ್ತೆ. ನೀವಂದ್ರಿ ರತ್ನಗಳು ಅಂತ ಬಂದಾಗ ನೋಡ್ರಿ, ನಂಬರ್ ಈಗ ಬರೀ 10 ನಂಬರ್ ಹೊಡೆದ್ರೆ ಎಲ್ಲೆಲ್ಲಿಗ ಹೋಗುತ್ತೆ. ಮೊಬೈಲ್ ಸಂಖ್ಯೆ, ಮತ್ತೆ ಈ ಟಿವಿ ಮನೇಲಿ ರಿಮೋಟ್ ಹಿಡ್ಕೊಂಡು ಟಿವಿ ಆನ್ ಚೇಂಜ್ ಮಾಡ್ತೀರಿ, ಮತ್ ಪ್ಯಾನ್ ಚೇಂಜ್ ಮಾಡ್ತೀರಿ. ಈಗ ಪ್ಯಾನ್ ಎಲ್ಲ ಬೇರೆ ಡಿಶ್ ಅಂತ ಬಂದಿದೆ, ಎಲ್ಲ ರಿಮೋಟ್ ಅಲ್ಲೇ ಇದಾವಲ್ಲ ಈಗೆಲ್ಲ. ಮತ್ತೆ ಸೆನ್ಸರ್ ಮೇಲೆ ವರ್ಕ್ ಆಗ್ತಾ ಇದೆ ಅಲ್ಲ. ಮತ್ತೆ ಹಂಗಂದ್ರೆ ಮತ್ತೆ ಯಾವ್ದೋ ಒಂದು ಶಕ್ತಿ ಐತಲ್ಲ, ಇಲ್ಲಿ ಶಕ್ತಿ ಇದೆ. ಮತ್ತೆ ಹಂಗಾಗಿ ರತ್ನಗಳು ಅಂದಾಗ ಅದನ್ನೇ ನಾನು ಹೇಳಿದಲ್ಲ, ಒರಿಜಿನಲ್ ಅದೇ ವರ್ಕ್ ಆಗೇ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ನಮಗೂ ನನಗೂ ಅದ್ರಲ್ಲಿ ಅನುಭವ ಬಂದಿದೆ. ಕೆಲವೊಬ್ರು ನಮ್ ಇದ್ರ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗಿದೆ. ಬಹಳ ಜನಗಳಿಗೆ ರಿಸಲ್ಟ್ ಸಿಕ್ಕಿದೆ. ಅದೇ ಅವರು ಯೂಸ್ ಮಾಡೋದ್ರ ಮೇಲೆ, ಆ ಕ್ವಾಲಿಟಿ ಕ್ವಾಂಟಿಟಿ ಅದ್ರ ಮೇಲೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. 100% ರತ್ನಗಳನ್ನ ಹಾಕೋದ್ರಿಂದ ಒಳ್ಳೇದಾಗಿದೆ. ಬಟ್ ಅದು ಬಹಳ ಅನಲೈಸ್ ಮಾಡಿ ಹಾಕಬೇಕು. ಸುಮ್ನೆ ಹಂಗೆ ಹಾಕಬಾರ್ದು, ದಯವಿಟ್ಟು ಹಾಕಬಾರ್ದು. ಬಹಳ ತುಂಬಾ ಜನ ಏನ ಮಾಡ್ತಾ ಇದ್ದಾರೆ ಈಗ, ನಿಮಗೆ ಶನಿ ದಶೆ ನಡೆಯಕತೈತಿ ಈಗ ಅಂತಂದೇಳಿ ನಾನ್ ನೀಲ ಹಾಕ್ಯಂಬಿಡ್ತಾನೆ, ಹಾಕ್ಯಬಾರ್ದು. ಆ ಶನಿ ಅವ್ರಿಗೆ ಒಳ್ಳೆಯರೋ ಕೆಟ್ಟಾರೋ. ಈ ಗುರುದಶೆ ನಡೆಯಕತೈತಿ, ನಾ ಎಲ್ಲೋ ಸಫೇರ್ ಕನಕ ಪುಷ್ಯರಾಗ ಹಾಕ್ಯಬೇಕು ಬೇಡ, ಯಾರೋ ಹೇಳ್ಬಿಡ್ತಾರೋ ದೇಶ ಐತಿ ನೀವು ಹಾಕ್ಯಬಿಡ್ರಿ ಅಂತ, ಹಾಕ್ಯಬಾರ್ದಂಗೆ. ನಾನು ಹೇಳಿದೆ, ನಾನು ಲಾಸ್ಟ್ ಸಂಚಿಕೆಯಲ್ಲಿ ಸ್ವಲ್ಪ ಚರ್ಚೆ ಮಾಡಿದೆ. ಇದು ನನಗೆ ಬೇಕಿತ್ತು. ಈಗ ಅದು ಮನೋಬಲನ ನಿಜವಾಗ್ಲೂ ಕೆಲಸ ಮಾಡುತ್ತೆ ನೀವು ಹೇಳಿದೀರಾ, ಬಟ್ ಆದ್ರೂ ಮಾಡುತ್ತೆ, ಕೆಲಸ ಮಾಡುತ್ತೆ. ಹೇಳಿದಲ್ರ, ಅದು ಒಂದು ಒಳ್ಳೇದಾಕತಿ ಅನ್ನೋದು ನಮ್ಮಲ್ಲಿ ಇರ್ಬೇಕು. ನೀವು ಅದೇನಾಗುತ್ತೆ ಇದೇನಾಗುತ್ತೆ ಅನ್ಕಂತ ನಾವೇನಾದ್ರು ಫಲ ಸಿಗಲ್ಲ ಸರ್. ಥಿಂಕಿಂಗ್ ನೀವು ಆಲ್ವೇಸ್ ನೆಗೆಟಿವ್ ಥಿಂಕ್ ಮಾಡಿದ್ರಿ ಅಂದ್ರೆ ಅದು ಪಾಸಿಟಿವ್ ಹೆಂಗ್ ಸಿಗುತ್ತೆ ನಿಮಗೆ? ಗುರುಗಳೀಗ ನಂದು ಒಂದು ಮುಂದಿನ ಪ್ರಶ್ನೆ. ಈಗ ನಾವು ಕಾಲ ಅಂತ ನೋಡ್ತೇವಿ, ಈಗ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ದಿನ ನೋಡ್ತೀವಿ, ಕಾಲ ನೋಡ್ತೀವಿ. ಈಗ ರಾಹು ಕಾಲ ಅಂತ ಇರುತ್ತೆ. ಈ ರಾಹು ಕಾಲದಲ್ಲಿ ಏನು ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ? ಅದ್ರ ಜೊತೆಗೆ ಕೆಲವು ಬೇರೆ ಬೇರೆ ಕಾಲನೂ ಇದೆ. ಈಗ ನೋಡಿ, ನಾವು ರಾಹು ಕಾಲ ಅಷ್ಟೇ ನೋಡ್ತೀವಿ. ಕೆಲವರಿಗೆ ಇವಾಗ ಯಮಗಂಡ ಕಾಲ ಇದೆ, ಗುಳಿಕ ಕಾಲ ಇದೆ, ಅಭಿಜಿತ ಕಾಲ ಇದೆ, ಅದೇ ತರ ಅಮೃತ ಕಾಲ ಇದೆ.
ಅದು ಏನಕ್ಕೆ ನೋಡ್ಬೇಕು, ಏನಕ್ಕಿದೆ ಈ ತರ? ಆಕ್ಚುಲಿ ಮೂರ್ತ ಭಾಗ ಅಂತ ಬಂದಾಗ ಒಂದ್ ಸ್ವಲ್ಪ ಕೆಲವೊಂದು ಈ ಕಾಲಗಳನ್ನೆಲ್ಲ ನೋಡ್ಬೇಕಾಗುತ್ತೆ. ಮೂರ್ತ ಕಾಲ ಅಂತ ಬಂದಾಗ, ಮೂರ್ತಗಳು ಅಂತ ಬಂದಾಗ ಕೆಲವೊಂದು ಗೃಹ ಪ್ರವೇಶ ಇರ್ಬೋದು, ಮದುವೆ ಮುಹೂರ್ತ, ಇಂತ ಇಂಪಾರ್ಟೆಂಟ್ ಅಂತ ಇದ್ದಾಗ ಈ ಕೆಲವೊಂದು ಕಾಲಗಳನ್ನು ನೋಡ್ಬೇಕಾಗುತ್ತೆ. ಈ ರಾಹು ಕಾಲದ್ದೇ ಬಹಳ ಇಂಪಾರ್ಟೆಂಟ್ ಐತಿ ಇವತ್ತಿನ ಇದ್ರಲ್ಲಿ. ಬಹಳ ಜನಗಳಿಗೆ ಗೊತ್ತಿರೋದೇ ರಾಹು ಕಾಲ. ಈ ಯಮಗಂಡ ಕಾಲ, ಗುಳಿಗ ಕಾಲ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಆದ್ರೂ ಕೂಡ ಯಾವುದೇ ಧರ್ಮ ಗ್ರಂಥಗಳಲ್ಲಿ ಈ ರಾಹು ಕಾಲದ ಬಗ್ಗೆ ಎಲ್ಲಿ ಉಲ್ಲೇಖ ಮಾಡಿಲ್ಲ. ರಾಹು ಕಾಲದಲ್ಲಿ ಮುಹೂರ್ತ ಮಾಡಬಾರದು ಅಂತಂದೇಳಿ ಎಲ್ಲಿ ಉಲ್ಲೇಖ. ಆಕ್ಚುಲಿ ರಾಹು ಕಾಲವನ್ನ ಪ್ರಯಾಣಕ್ಕೆ ಮಾತ್ರ ನೋಡ್ಬೇಕಂತ ಹೇಳೈತಿ. ಬೇರೆದಕ್ಕೂ ಇಲ್ಲ, ಬೇರೆ ಯಾವುದಕ್ಕೂ ಅದನ್ನ ಯೂಸ್ ಮಾಡಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳೈತಿ. ಆದ್ರೂ ಈ ಜನ ಸುಮ್ನೆ ಇರಲ್ಲ, ಅಯ್ಯೋ ಯಾರ ಮರೆ ಅವನು ಇದ್ರಾಗ ಇಟ್ಕೊಟ್ಬಿಡ್ತಾರೆ, ರಾವ್ ಕಾಲದಾಗ ಇಟ್ಕೊಟ್ಬಿಟ್ಟಾರ ಮುಹೂರ್ತನ, ಹಂಗ ಹಿಂಗಂತಾರ. ಪ್ರಯಾಣ ಸಮಯ ನಾವ್ ಯಾವ್ದೋ ಒಂದು ಶುಭ ಕಾರ್ಯಗಳು ಎಲ್ಲ ಟೈಮಿಗೂ ಅಲ್ಲ ರೀ ಅದು. ನಾ ಯಾವ್ದೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ಪ್ರಯಾಣ ಮಾಡ್ತಾನೆ ಅಂದ ಸಮಯದಲ್ಲಿ ಮಾತ್ರ ರಾಹು ಕಾಲ ನೋಡ್ಬೇಕು. ಅದ್ರಲ್ಲೂ ಶುಭ ಕಾರ್ಯದಲ್ಲಿ ಮಾತ್ರ, ಶುಭ ಕಾರ್ಯಗಳಿಗೆ ಮಾತ್ರ. ಎಲ್ಲಾ ಸಮಯದಲ್ಲಿ ನೀವು ನೋಡ್ಕೊಂತ ಇರಕ್ ಆಗೋದಿಲ್ಲ, ಹೋಗಕ್ಕೂ ಆಗಲ್ಲ. ಒಂದೊಂದ್ಸತಿ ಈಗ ಅಲ್ಲ, ಎಲ್ಲಿ ಫ್ಲೈಟ್ ಇರುತ್ತೆ, ಬಸ್ ಇರುತ್ತೆ, ಅದೇ ಟೈಮ್ ಅಲ್ಲಿ ಇರುತ್ತೆ, ಹೋಗ್ಲೇಬೇಕಾಗಿರುತ್ತೆ. ನೀವು ಅದೇ ಸಮಯದಲ್ಲೇ ಹೋಗ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಮತ್ತೆ ಇಲ್ಲಾಂದ್ರೆ ಆ ಟೈಮ್ನಾಗ ಹೋಗಿ 1-1.5 ತಾಸು 2 ತಾಸು ಹೋಗಿ ಮುಂಚೆ ಹೋಗಿ ಕುತ್ಕೊಳಕ್ ಆಗುತ್ತೆ ನಿಮ್ಗೆ. ಅವೆಲ್ಲ ಏನು ಮಾಡಕ. ಅದಕ್ಕೆ ಹೇಳಿದೆ, ಎಸ್ಪೆಷಲಿ ಶುಭ ಕಾರ್ಯಗಳಿಗೆ, ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ, ಒಳ್ಳೆ ಕಾರ್ಯಕ್ಕೆ ನೀವು ಹೋಗ್ತಾ ಇದೀರಿ ಅಂದಾಗ ಅವ ರಾಹು ಕಾಲ ನೋಡ್ರಿ ಪ್ರಯಾಣದ ವಿಚಾರದಲ್ಲಿ. ಆಮೇಲೆ ಅದು ಅಭಿಜಿತ್ ಕಾಲ ಅಂತ ಬರುತ್ತೆ. ಅಭಿಜಿತ್ ಕಾಲ ಅದು ಹೆಂಗಿದೆ ಅಂದ್ರೆ, ಸೂರ್ಯ ಮಧ್ಯಾಹ್ನ ನೆತ್ತಿ ಮೇಲೆ ಬಂದಾಗ, ಕರೆಕ್ಟ್ ಮಧ್ಯಾಹ್ನ ಬಂದಾಗ ಅವನು ಅಂದ್ರೆ ಅದು ಒಂದು ದಿನವನ್ನ ನಾವು ಡಿವೈಡ್ ಮಾಡಿದಾಗ ಆ ನೆತ್ತಿ ಮೇಲೆ ಬಂದಾಗ ಅದಕ್ಕೆ ಅಭಿಜಿನ್ ಮುಹೂರ್ತ ಅಂತ ಮಾಡ್ತಾರೆ ನೋಡ್ರಿ. ಅಭಿಜಿನ್ ಲಗ್ನ ಅಂತ, ಹಿಂದೆಲ್ಲ ಅಭಿಜಿನ್ ಲಗ್ನನೇ ಮದುವೆ ಮಾಡ್ತಿದ್ರು, ಅದು ಅಭಿಜಿನ್ ಕಾಲ. ಅದನ್ನ ಅದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇವು ಯಮಗಂಡ ಕಾಲ, ಇವು ಗುಳಿಕ ಕಾಲ, ಅವಕ್ಕೆಲ್ಲ ಮತ್ತೆ ವಿಸ್ತಾರವಾಗಿ ಅವನ್ನೆಲ್ಲ ಹೇಳೋ ಅಂತ ಅವಶ್ಯಕತೆ ಇರಲ್ಲ. ಅದನ್ನ ಹೇಳಿದಲ್ರಿ, ಅವು ಮುಹೂರ್ತ ಭಾಗದಲ್ಲಿ ಬಂದಾಗ ಅವನು ನೋಡಿ ತಪ್ಪಿಸಿ ನಾವು ಮುಹೂರ್ತ ಇಟ್ಕೊಡ್ಬೇಕಾಗುತ್ತೆ, ಅವನ್ನೆಲ್ಲ ನೋಡ್ಕೊಡ್ಬೇಕಾಗುತ್ತೆ. ಆಮೇಲೆ ಅಮೃತ ಕಾಲ ಸಾಮಾನ್ಯವಾಗಿ ಅದು ಅಮೃತ ಕಾಲದ್ದು ಬೇರೆನೆ ಇದೆ. ಅದಕ್ಕೆ ಇಂಥ ವಾರ, ಇಂಥ ನಕ್ಷತ್ರ ಬಂದ್ರೆ ಇಂಥ ಸಮಯದಲ್ಲಿ ಅಮೃತ ಕಾಲ, ಅಮೃತ ಸಿದ್ಧಿ ಯೋಗ ಅಂತಂದೇಳಿ ಎಲ್ಲ ಬರುತ್ತೆ. ಅದು ಒಳ್ಳೊಳ್ಳೆ ಒಂದು ಕಾರ್ಯಗಳಿಗೂ ಕೂಡ ಇದು ಅಮೃತ ಕಾಲವನ್ನ ಯೂಸ್ ಮಾಡ್ತಾರೆ. ನಿಜ. ಈಗ ನಮ್ಮಲ್ಲಿ ಹಗಲಲ್ಲಿ ಮುಹೂರ್ತ ಇರುತ್ತೆ, ಮದ್ವೆ ಮುಹೂರ್ತ ನಾನು ಹೇಳ್ತಾ ಇರುವಂತದ್ದು. ಈಗ ಕೆಲವೊಂದು, ಈಗ ಉದಾಹರಣೆ ತಗೋಬೇಕು, ಈಗ ಆಂಧ್ರ ಸೈಡ್ ಎಲ್ಲಾದ್ರೂ ಹೋದ್ವಿ ಅಂದ್ರೆ ಅವ್ರದ್ದು ರಾತ್ರಿ ಇಲ್ಲ ಮಧ್ಯರಾತ್ರಿ ಮುಹೂರ್ತ ಇರುತ್ತೆ, ತಾಳಿ ಕಟ್ಟೋದೊಂದು ಏನಿರುತ್ತೆ. ಅದಕ್ಕೆ ಏನಾಗೈತಿ ಅಂತಂದ್ರೆ ಸ್ವಾಮಿ, ಅದಕ್ಕೆ ಪ್ರದೇಶ ಅಂತ ಹೇಳ್ತೀವಿ, ಪ್ರದೇಶದ ಮೇಲೆ ಹೋಗುತ್ತೆ. ಈಗ ನಾವು ಇಲ್ಲಿ, ಈಗ ನಾವು ಈಗ ದಾವಣಗೆರೆಯಲ್ಲಿ ಇದ್ದೀವಿ, ನಾವು ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಇಲ್ಲದೆ ನಾವು ದಾವಣಗೆರೆ. ನಾವು ಸಾಮಾನ್ಯವಾಗಿ ಎಷ್ಟು ಡಿಗ್ರಿಯಲ್ಲಿ ಇರ್ತೇವೆ? ಅಮ್ಮಮ್ಮ ಅಂದ್ರೆ ನಮ್ದೊಂದು 35-36, ಬೇಸಿಗೆಯಲ್ಲೇ 36-38 ಬಂದ್ರೆ ಅಮ್ಮಮ್ಮ ಆಗೋಗ್ಬಿಡುತ್ತೆ. ಒಂದ್ ಸ್ವಲ್ಪ ಆಂಧ್ರ ಭಾಗದಲ್ಲಿ ಏನಾಗುತ್ತೆ, ಆ ಕಡೆ ಒಂದ್ ಸ್ವಲ್ಪ ರಾಯಲಸೀಮೆ ಅಂತಾನು ಕೂಡ ಅಂತಾರ ಏರಿಯಾಕ್ಕೆ. ಅಲ್ಲೆಲ್ಲ ತುಂಬಾ ಬಿಸಿಲು. ನೀವು ನೋಡ್ರಿ, ಮುಹೂರ್ತಗಳು ಸಾಮಾನ್ಯವಾಗಿ ನಮಗೆ ಇದ್ರ ಸಮಯದಲ್ಲೇ ಬರ್ತಾವ, ಈ ಏಪ್ರಿಲ್ ಮೇದಲ್ಲೇ ಬರ್ತಾವ. ಆ ಸಮಯದಲ್ಲಿ ಏನಾಗ್ಬಿಡ್ತೈತಿ ಅಂದ್ರೆ, ಅವ್ರು ಬೆಳಗ್ಗೆ 7-8 ಗಂಟೆ ಆಗ್ತಿದ್ದಂಗನೆ ನೀರು ಬೆವರು ಇಳಿಯಕ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಬೇಸಿಗೆ ಅಲ್ಲಿ. ಆ ಉದ್ದೇಶಕ್ಕೆ ಇಟ್ಕೊಂಡು ಅವ್ರು ಮಾಡ್ಕೊಂಡಿರೋದಷ್ಟೇ. ಅವು ಮಧ್ಯರಾತ್ರಿನೂ 3 ಗಂಟೆಗೂ ಮಾಡ್ತಾರೆ, 4 ಗಂಟೆಗೂ ಮಾಡಿದ್ರು ಅದು ಬ್ರಾಹ್ಮಿ ಮುಹೂರ್ತ ಅಂತಾರೆ. ಅದು ಬ್ರಾಹ್ಮಿ ಮುಹೂರ್ತ ಅನ್ನಕ್ ಸಾಧ್ಯನೇ ಇಲ್ಲ. ಅದು ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಬೇಕು ಅಂತಂದೇಳಿ ಆತರ ಮಾಡ್ಕೊಂಡು ಅಲ್ಲಿ ಲಗ್ನ ನೋಡಿರ್ತಾರೆ, ಒಂದ್ ಲಗ್ನ ಯಾವ್ದಾಯ್ತು ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ ಅಷ್ಟೇ. ವೈಜ್ಞಾನಿಕವಾಗಿ ಇದೆ ಕಾರಣ, ವೈಜ್ಞಾನಿಕವಾಗಿ ಬೇಸಿಗೆ ಅನ್ನೋದೇ ಒಂದೇ ಕಾರಣ. ಆ ಕಾಲಮಾನಕ್ಕೆ ತಕ್ಕಂತೆ, ಅಲ್ಲಿ ವಾತಾವರಣಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಂಡಿದ್ದಾರೆ. ಅದು ಮೊದ್ಲಿನ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದಾರೆ, ಈಗ ಅದನ್ನ ಅಯ್ಯೋ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಹೇಗೆ ಅಂತ. ಸಾಮಾನ್ಯ ಬ್ರಾಹ್ಮಿ ಮುಹೂರ್ತ ಬರೋದು ಬೆಳಗ್ಗೆ ಮುಂಜಾನೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಬರಲ್ಲ. ಯಾಕಂದ್ರೆ 3 ಗಂಟೆಗೆಲ್ಲ ಮದುವೆಗಳು ಆಗಿದಾವ್, ನಾ ಕೇಳಿದೀನಿ. 2:15 3 ಮದುವೆ ಆಗಿದೆ, 3 ಗಂಟೆಗೆ ಮದುವೆ ಆಗಿದೆ ಅಂತೆಲ್ಲ ಕೇಳಿದೀನಿ ನಾನು. ಅದು ಆ ಪ್ರದೇಶದ ಆಧಾರದ ಮೇಲೆ ಅವ್ರು ಹಿಂದಿನ ನಡೆಸ್ಕೊಂತ ಬಂದಿದ್ದಾರೆ, ಅದನ್ನ ನಡೆಸ್ಕೊಂತ ಬಂದಿದ್ದಾರೆ. ಅದೇ ಒಂದು ಲಾಸ್ಟ್ ಟೈಮ್ ನಾನು ಏನೋ ಹೇಳಿದ್ದೆ, ಈ ಪೂಜೆ ಮಾಡೋ ಟೈಮ್ನಲ್ಲಿ ಆ ಬೆಕ್ಕು ಅಡ್ಡ ಬರ್ತತಿ ಅಂತಂದೇಳಿ ಅವ್ರು ಏನ್ ಮಾಡಿದ್ರು, ಬುಟ್ಟಿ ಆ ಬೆಕ್ಕ ಬುಟ್ಟಿ ಮುಚ್ಚಿ ಇಡಾರಂತವ್ರು ಅವ್ರ ಮನೇಲಿ ಪೂಜೆ ಕಾರ್ಯಗಳು ಮಾಡೋ ಹೊತ್ನಾಗ. ಅಡ್ಡ ಓಡಾಡ್ತದಲ್ಲ ಅಂತಂದೇಳಿ. ಮತ್ ಅವ್ರು ಕಾಲವಾದ್ಮೇಲೆ ಅವ್ರ ಮಕ್ಳು ಇರ್ತಾರಲ್ರಿ, ಮತ್ ನೋಡಿರ್ತಾರಲ್ಲ, ನಮ್ಮ ಅಪ್ಪಾಜರ್ ಒಂದ್ ಬೆಕ್ ಹಿಂಗ್ ಮುಚ್ಚಿಡಾರ ಅಂತಂದೇಳಿ ಅವ್ರ ಬೆಕ್ ಬೇರೆಯವ್ರ ಮನೆಗ್ ಕೊನೆಗೆ ಎಲ್ಲಾರು ಹುಡ್ಕೊಂಬಂದ್ ಅದ್ ಮುಚ್ಚಿಟ್ಟು ಪೂಜೆ ಮಾಡಾರಂತ. ಅಂದ್ರೆ ಹಿಂಗ ಆಕತ್ರಿ. ಇಲ್ಲ, ನೀವ್ ಹೇಳೋದು ಕರೆಕ್ಟ್ ಇದೆ. ಈಗ ನಂದು ಅದ್ರ ಪ್ರಶ್ನೆ ಕೂಡ ಇತ್ತು ಗುರುಗಳೇ. ಈಗ ನೀವ್ ಅದಕ್ ತಕ್ಕಂಗೆ ಉತ್ತರ ಕೊಟ್ಬಿಟ್ರೆ ನಾನು ಏನಿಲ್ಲ. ಈಗ ನಾವ್ ರೋಡಲ್ಲಿ ಹೋಗ್ತಾ ಇರ್ತೀವ್ರಿ,
ಕಬ್ ಬೇಕೋ ಯಾವ್ದೋ ಒಂದ್ ಬೇಕು ಅಡ್ಡ ಹೋದ್ಗಳೇ ನಿಲ್ಲಿಸ್ರಿ ಅಂತ ಹೇಳಿ ಒಂದ್ ಸ್ವಲ್ಪ ತಡಿಯೋದಾಗ್ಲಿ, ಮನೆಯಿಂದ ಹೊರಗ್ ಕಾಲಿಡ್ಬೇಕು ಅಂದ್ರೆ ಬೆಕ್ಕ ಅಡ್ಡ ಬಂದ್ರೆ ವಾಪಸ್ ಬಂದು ಕುತ್ಕೊಂಡು ಒಂದ್ 2 ನಿಮಿಷ ಕುತ್ಕೊಂಡು ನೀರ್ ಕುಡ್ದು ಮತ್ತೆ ಹೊರಗ್ ಹೋಗೋದಂತಾಗ್ಲಿ, ಆಮೇಲೆ ಹೊರಗ್ ಹೋಗ್ಬೇಕಾದ್ರೆ ಖಾಲಿ ಕೊಡ ಬಂದ್ರೆ ಅಶುಭ ಅಂತ ಹೇಳೋದಾಗ್ಲಿ, ಹೋಗ್ಬೇಕಾದ್ರೆ ಕಸ ಹೊಡಿತಾ ಇದ್ರೆ ಅಶುಭ ಅಂದ್ಬಿಟ್ಟು ವಾಪಸ್ ಬಂದು ಕುತ್ಕೊಂಡು ಇದು ಈ ತರ ಎಲ್ಲ ಇರ್ಬೇಕಾದ್ರೆ ಇದಕ್ಕೆ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯ? ಅಪಶಕುನ ಅಂತಂದ್ ಹೇಳ್ತಾರೆ. ಅವಕ್ಕೆ ಕಾರಣ ಇದೆ, ವೈಜ್ಞಾನಿಕ ಕಾರಣಗಳು ಬೇಕಾದಷ್ಟು ಇದೆ, ಇಲ್ದೇನೆ ಪಾಪ ಹಿರಿಯರು ಮಾಡಿಲ್ಲ. ಆದ್ರೆ ಅದು ಏನಿದೆ ಅಂದ್ರೆ ಸ್ವಾಮಿ, ಈ ಬೆಕ್ಕು ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ಈ ನಮ್ ಜೊತೆಗೆ ಅದು ಒಡನಾಟ ಇರ್ತಕ್ಕಂಥ ಪ್ರಾಣಿ. ಬೆಕ್ಕು, ನಾಯಿ ಇರ್ಬೋದು, ಹಸುಗಳು, ಸಾಕು ಪ್ರಾಣಿಗಳು ಲೆಕ್ಕಕ್ಕೆ ಬಂದ್ಬಿಡ್ತೈತಿ. ಬೆಕ್ಕು ಎಸ್ಪೆಷಲಿ ಏನಂದ್ರೆ ಸರ್, ಅದು ಸುಮ್ನಿರೋದಿಲ್ಲ, ಅದು ಫುಲ್ ಆಕ್ಟಿವ್ ಇರ್ತೈತ್ರಿ. ಅದು ಸಾಮಾನ್ಯವಾಗಿ ಏನಾಗ್ಬಿಡ್ತೈತಿ ಅಂದ್ರ, ಒಂದು ಯಾವತ್ತೂ ನೆನ್ಪಿಟ್ಕೊಳ್ಳಿ, ನನ್ನ ಅನುಭವ, ಬಲಗಡೆಯಿಂದ ಎಡಗಡೆ ಹೋಗ್ಬಾರ್ದು. ನಾವೆಲ್ಲರೂ ಓಟೋದ್ ಬಲಗಡೆಯಿಂದ ಎಡಗಡೆ ಹೋಗ್ಬಾರ್ದು. ಅದು ಕಪ್ಪು ಬೆಕ್ಕು ಯಾವ ಬೆಕ್ಕು ಅದು ಸಂಬಂಧ ಇಲ್ಲ. ಬೆಕ್ಕು ಎಡಗಡೆಯಿಂದ ಬಲಗಡೆ ಹೋದ್ರೆ ಅದು ಶುಭನೇ. ಇಲ್ಲ, ನನ್ನ ಅನುಭವ ಕೂಡ ಬಂದಿದೆ, ನಾನು ನೋಡಿದೀನಿ. ಬಲಗಡೆಯಿಂದ ಎಡಗಡೆ ಹೋಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಒಂದು ಎಫೆಕ್ಟ್ ಆಗಿರ್ತೈತಿ. ಆದ್ರೂ ಕೂಡ ಅದಕ್ಕೊಂದು ಏನು ಅಂದ್ರೆ, ಅಲ್ಲಿ ಏನಂತ ನಮ್ದೇನೋ ಒಂದು ಮುಂದೆ ಒಂದು ಕೆಟ್ಟದ್ದು ಆಗೋದಕ್ಕೆ ಅದು ನಮಗೆ ಶುಭ ತೋರ್ಸಕ್ ಬಂದಿದೆ, ಸೂಚನೆ ಕೊಡ್ತಾ ಇದೆ, ಶುಭ ಸೂಚನೆ ಬಂದಿದೆ. ಈ ಕೆಲವೊಂದು ಸಮಯದಲ್ಲಿ ನೋಡ್ರಿ, ನೀವ್ ಯಾವ್ದಾದ್ರು ಈಗ ನಾಯಿಗಳು ಬೊಗಳ್ತಾ ಇರ್ತಾವ, ತುಂಬಾ ಬೊಗಳ್ತಾ ಇರ್ತಾವ. ಅದಕ್ಕೇನಾದ್ರೂ ನೆಗೆಟಿವ್ ಎನರ್ಜಿ ಗೊತ್ತಿದ್ರು ಮಾತ್ರ ಬೊಗಳ್ತಾ ಇರ್ತೈತ್ರಿ, ಸುಮ್ನೆ ಬೊಗಳಲ್ಲ ಅದು. ಅಲ್ಲಿ ಏನೋ ಒಂದು ಪ್ರಾಣಿ, ಒಂದೇನೋ ಸರ್ಪ ಬರ್ತಾ ಇರ್ಬೋದು, ಇನ್ನೊಂದ್ ಏನೋ ಬರ್ತಾ ಇರ್ಬೋದು, ಯಾರೋ ಆ ಏರಿಯಾದವ್ರು ಬಂದಿರಲ್ಲ, ಬೇರೆ ಏರಿಯಾದವ್ರು ಯಾರೋ ಬಂದಿರ್ತಾರ ಅಲ್ಲಿಗೆ. ಅದಕ್ಕೆ ನೋಡ್ರಿ, ಸಾಮಾನ್ಯವಾಗಿ ಪೊಲೀಸರು ಏನಾದ್ರು ಎನ್ಕ್ವೈರಿ ಮಾಡ್ಬೇಕಾದ್ರೆ ಫಸ್ಟ್ ಬಂದ್ ಇಲ್ಲಿ ಕೇಳ್ತಾ ಇದ್ದಾಗ, ನಿಮ್ಮ ಇದರಲ್ಲಿ ನಾಯಿಗಳು ಬೊಗಳ್ತಾ ಇದ್ವಾ ಮೊದ್ಲಿಗೆ ಅಂತ ಅಬ್ಸರ್ವ್ ಮಾಡ್ರಿ ಅಂತ ಹೇಳಿರ್ತಾರೆ. ಅದು ರಿಯಾಲಿಟಿ ರೀ, ಅದು ಮುಂಚೆಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅದು ಅಲ್ಲಿ ಏನೋ ಒಂದು ಅಪಶಕುನ ಅಂತಾನೆ ನಾವು ತಿಳ್ಕೊಬೇಕಾಗುತ್ತೆ. ಆಮೇಲೆ ಕೆಲವೊಂದು ನನ್ನ ಅನುಭವದಲ್ಲಿ ಈ ನಾಯಿಗಳು ಬೊಗಳಿದಾಗ ಯಾರು ಒಬ್ಬೊಬ್ರಿಗೆ ತೊಂದರೆ ಆಗಂತ ಸಾಧ್ಯತೆ ಇರ್ತೈತ್ರಿ. ಅಲ್ಲಿ ಯಾರ್ದೋ ಒಬ್ರು ಮನೇಲಿ ಗಲಾಟೆ ಆಗಂತ ಸಾಧ್ಯತೆ ಇರ್ತೈತಿ, ಇಲ್ಲದ ಯಾರ್ದೋ ಪ್ರಾಣ ಹೋಗ್ತಕ್ಕಂತ ಸಾಧ್ಯತೆ ಇರ್ತೈತಿ. ಅವಾಗ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ನೋಡ್ರಿ ಅದು. ಆಮೇಲೆ ಬೆಕ್ಕುಗಳು ಜಗಳ ಆಡೋದು, ನಾಯಿಗಳು ಬೊಗಳೋದು, ಇದು ರಿಯಾಲಿಟಿ. ನಾಯಿ ಒಂದು ಕರ್ಕಶವಾಗಿ ಶಬ್ದ ಮಾಡ್ತಾ ಇರ್ತದೆ ನೋಡ್ರಿ, ಭಾರಿ ಡೇಂಜರ್ ಅದು. ನೀವು ಅದು ಮಾಡ್ತಾ ಇದ್ದ ಭಾರಿ ಕೆಟ್ಟದ್ದು. ನರಿನೋ ಅಥವಾ ಇದೇನ್ ತೋಳನ ಅಂತೀವಲ್ಲ, ಆ ತರ ಕೂಗ್ತಾ ಇರ್ತೈತ್ರಿ. ಅದು ರಿಯಾಲಿಟಿ. ಅಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇದ್ದೇ ಇರ್ತೈತಿ. ಸತ್ಯ ಐತಿ, ಸತ್ಯ ಇದೆ ಅಂತ ಹೇಳ್ತೀರಾ? ಸತ್ಯ ಐತಿ. ಗುರುಗಳೇ, ಈಗ ಒಂದ್ ಸ್ವಲ್ಪ ಈಗ ಒಂದು ನನ್ನ ಮುಂದಿನ ಪ್ರಶ್ನೆ ಹೆಂಗೆ ಅಂದ್ರೆ, ವಾಸ್ತು ಬಗ್ಗೆ ತಗೊಂತಾ ಇದ್ದೀನಿ. ಈ ವಾಸ್ತು ಮತ್ತೆ ಈ ಒಂದು ಜ್ಯೋತಿಷ್ಯ ಎರಡೂ ಒಂದು ಮನುಷ್ಯನಿಗೆ ಬೇಕಾಗತ್ತಾ? ಯಾಕಂದ್ರೆ ಒಂದು ಮನೆ ಅಂತ ಇರ್ಬೇಕಾದ್ರೆ ಅಥವಾ ಒಂದು ಕಚೇರಿ ಈ ತರ ಇರ್ಬೇಕಾದ್ರೆ ವಾಸ್ತುನು ನೋಡ್ತಾರೆ ಇವಾಗ. ಹೌದ್ರಾ? ಹಿಂಗೆ ಬಾಗಿಲಿರ್ಬೇಕು, ಹಿಂಗೆ ಕೋಣೆಗಳಿರ್ಬೇಕು, ಇಲ್ಲೇ ದೇವ್ರ ಮನೆ ಇರ್ಬೇಕು ಅಂತಾನು ಇದೆ. ಆಮೇಲೆ ದೇವ್ರ ಫೋಟೋನು ಹಿಂಗೆ ಹಾಕ್ಬೇಕಂತಾನು ಹೇಳ್ತಾ ಇದಾರೆ ಇವಾಗ. ಸೊ ವಾಸ್ತುಗೂ ಜ್ಯೋತಿಷ್ಯಗೂ ಎರಡಕ್ಕೂ ಸಂಬಂಧ ಇದೆನಾ ಒಂದು ಮನುಷ್ಯನ ಸಕ್ಸಸ್ ಅಥವಾ ಏಳಿಗೆಗೆ? ಇದೆ. ಅದು ವಾಸ್ತು ಅಂದ್ರೆ ವಸ್ತುಸ್ಥಿತಿ ಅಂತ ಅರ್ಥ. ವಾಸ್ತು ಅಂದ್ರೆ ವಸ್ತುಸ್ಥಿತಿ. ಜಾತಕಕ್ಕೆ ಸಂಬಂಧ ಏನಂದ್ರೆ, ಜಾತಕ ಅಂತ ಬಂದಾಗ ವ್ಯಕ್ತಿಗತ ಬರುತ್ತೆ. ವಾಸ್ತು ಅಂತ ಬಂದ್ರೆ ಮನೆ ಅಂತಾನೆ ತಗೊಂಡ, ವಾಸ್ತು ಅಂತ ಬಂದಾಗ ಮನೆ ವಾಸ್ತು ಅಂತಾನೆ ತಗೊಂಡಾಗ ನಾವು ಮನೆಯಲ್ಲಿ 4 ಜನ ವಾಸ ಮಾಡ್ಬೋದು, ಬೇಡ 8 ಜನ ವಾಸ ಮಾಡ್ಬೋದು, 10 ಜನ ವಾಸ ಮಾಡ್ಬೋದು. ಅದು ಕುಟುಂಬ ಅಂತೀವಿ ನಾವು. ಒಟ್ಟು ಕುಟುಂಬ ವಾಸ ಮಾಡ್ತತಿ. ಮತ್ತು ಒಟ್ಟು ಕುಟುಂಬ ವಾಸ ಮಾಡ್ತತಿ ಅಂದಾಗ ಅದು ಎಲ್ಲರಿಗೂ ವಾಸ್ತು ಅನ್ವಯನ ಅಲ್ಲ, ವಸ್ತು ಅದು. ಬಟ್ ಜಾತಕ ಹಂಗೆ ಎಲ್ಲರದು ಇರೋದಿಲ್ಲಲ್ಲ, ಒಬ್ಬಂದ್ ಅಷ್ಟೇ ಇರ್ತತಿ. ಮತ್ ಇಲ್ಲಿ ಮಾತ್ರ ಅದು ಎಲ್ಲರಿಗೂ ಅನ್ವಯಿಸ ಆಗ್ಬೇಕು, ಎಲ್ಲರಿಗೂ ಒಂದೇ ಆಗ್ಬೇಕಲ್ಲ. ಅಲ್ಲಿ ಈಶಾನ್ಯದಲ್ಲಿ ದೇವ್ರ ಮನೆ ಅಂದ್ರೆ ಈಶಾನ್ಯದಲ್ಲೇ ದೇವ್ರ ಮನೆ ಎಲ್ಲರಿಗೂ. ಮತ್ ಇವಂದು ಬೇರೆ ಜಾತಕ ಪ್ರಕಾರ ಅಂತ ಹೇಳಿ ಅವನೇ ನೈಋತ್ಯದಾಗ ದೇವ್ರ ಮನೆ ಮಾಡೋದು, ವಾಯುವ್ಯದ ಅಂತ ಇಲ್ಲಲ್ಲ. ಇದು ರಿಯಾಲಿಟಿ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ಜಾತಕದ ಮೇಲೆ ಒಂದೊಂದು ಕೆಟ್ಟ ಟೈಮ್ ಅದಕ್ಕೆ ಹೇಳ್ತಾರೆ, ಮನೆಯ ಯಜಮಾನ ಎಷ್ಟು ಬಿಗಿ ಇರ್ತಾನ ಅದ್ರ ಮೇಲೆ ಅವ್ರ ಮನೆತನೂ ಚೆನ್ನಾಗಿರ್ತತಿ ಅಂತ ಹೇಳ್ತೀವಿ. ನೋಡ್ರಿ, ಕೆಲವೊಂದು ಮನೆತನಗಳಲ್ಲಿ ಎಷ್ಟು ಗುರು ಹಿರಿಯರು, ಅವರ ಸಂಸ್ಕಾರ ಸಂಸ್ಕೃತಿ ಇದ್ದಾಗ ಅವ್ರ ಫ್ಯಾಮಿಲಿ ಬಹಳ ಚೆನ್ನಾಗಿದೆ. ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೇನೇನ್ ಸಾವುಕಾರ ಇರ್ಬೇಕು ಅದಂತಂದಿಲ್ರಿ, ಸಿಸ್ಟಮೆಟಿಕ್ ಲೈಫ್ ಇರುತ್ತೆ. ಹೌದು, ಡಿಸಿಪ್ಲಿನ್ ಆಗಿರುತ್ತೆ. ಈಗ ನೋಡ್ರಿ, ಅಲ್ಲಿ ಮನೆಗೆ ಯಜಮಾನ್ ಇಲ್ಲ, ಅವ್ರಿಲ್ಲ ಮನೆಗೆ, ಅವ್ರ ಇದಂದ ತಕ್ಷಣನೇ ಅವ್ರದೆಲ್ಲ ಅಲ್ಲಿ ಎಲ್ಲೋ ಲೈನ ತಪ್ಪಿರುತ್ತೆ, ಶಿಸ್ತು ಕೆಟ್ಟ, ಯಾರು ಕೇಳಲ್ಲ, ಅವ್ರು ಎಷ್ಟು ಗಂಟೆಗೆ ಬರ್ತಾನ ಗೊತ್ತಿರಲ್ಲ, ಹೆಂಗಿರಲ್ಲ, ಮಾತ್ ಕೇಳಲ್ಲ. ಎಲ್ಲೆಲ್ಲ ಅವ್ರು ತಿಳಿದಂಗ ಅವ್ರು ಮಾಡಕ್ ಹೋಗಾರ. ಅವ್ರ ಮನೆ ಯಜಮಾನ್ ಏನು ದುಡಿಯೋದೆಲ್ಲ ಮಾಡಲ್ಲ, ಆದ್ರೂ ಅಲ್ಲಿ ಒಂದು ಶಿಸ್ತು, ಒಂದು ಎಷ್ಟು ಸ್ಟ್ರಿಕ್ಟ್ ಇರುತ್ತೆ.
ಅದು ಮಾತ್ರ 100% 100 ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ನೀವು? work ವಾಸ್ತು ಮತ್ತೆ ಜ್ಯೋತಿಷ್ಯ ಒಂದು ಜೋಡಿ ಹೋಗ್ತಾ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಇವತ್ತಿನ ಕಾಲದಲ್ಲಿ RCC ಮನೆಗಳಿಗೆ ವಾಸ್ತು ಇದ್ದಷ್ಟು ಬಹಳ ಒಳ್ಳೇದು. RCC ಮನೆ ಇವತ್ತಿನ ಕಾಲದಲ್ಲಿ. ಹಿಂದೆಲ್ಲ ಏನಾಗಿತ್ತು ಅಂದ್ರೆ ಹಂಚಿನ ಮನೆ, ಮಾಳಿಗೆ ಮನೆ ಅಂತ ಬರ್ತಿದ್ವು. ಅವಾಗೆಲ್ಲ ಏನ್ ಅವಾಗ ಆಯಾ ಇಟ್ಟು ಮಾಡ್ತಿದ್ರು, ಆಯಾ ನೋಡ್ತಿದ್ರು ಅವಾಗ. ಈಗೆಲ್ಲ 100% ವಾಸ್ತು ನೋಡ್ಲೇಬೇಕು. ಯಾಕಂದ್ರೆ ಸಿಟಿಗಳಿಗೆಲ್ಲ ಈಗ ಆಯಾ ನೋಡಿ ಇಡಕ್ ಆಗಲ್ಲ. 30-40 ಸೈಡ್ ತಗೊಂಡಿರ್ತಾರ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಎಲ್ಲೆಲ್ಲಿ ಟ್ಯಾಂಕ್ ಬರ್ಬೇಕು, ಎಲ್ಲಿ ದೇವ್ರ ಮನೆ ಬರ್ಬೇಕು, ಎಲ್ಲಿ ಅಡಿಗೆ ಮನೆ ಬರ್ಬೇಕು, ಎಲ್ಲಿ ರೂಮ್ ಮಲಗುವ ಕೋಣೆ ಬರ್ಬೇಕು, ಎಲ್ಲಿ ವಾಶ್ರೂಮ್ ಬರ್ಬೇಕು, ಅವನ್ನೆಲ್ಲ ಮತ್ತೆ ಆ ಟೈಮಿಗೆ ಅದನ್ನ ನೋಡಿ ಮಾಡ್ಕೊಳ್ಳೇಬೇಕಾಗುತ್ತೆ. ಗುರುಗಳು ಹಿಂಗಿರ್ಬೇಕಾದ್ರೆ ಈಗ ಮೆಟ್ರೋ ಸಿಟೀಸ್ ಅಂತ ಈಗ ಬೆಂಗಳೂರು ಅಂತ ಇರ್ಬೋದು. ಬೆಂಗಳೂರು ಅಂತ ಯಾಕ್ರಿ, ಈಗ ನಮ್ಮ ಈ ದಾವಣಗೆರೆಯಲ್ಲಿ ಕೂಡ ಅಪಾರ್ಟ್ಮೆಂಟ್ಸ್ ಗಳಾಗ್ತಾ ಇದಾವೆ ಇವಾಗ. ಎಲ್ಲಾ ಕಡೆ ಡಿಸ್ಟ್ರಿಕ್ಟ್ ಪ್ಲೇಸ್ ಎಲ್ಲಾ ಕಡೆ ಅಪಾರ್ಟ್ಮೆಂಟ್ಸ್ ಅಂತ ಬರ್ತಾ ಇದೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರು ಕಟ್ಟಿದ್ನ ನಾವು ತಗೊಂಡು ಅಲ್ಲಿ ಹೋಗ್ಬೇಕಾಗತ್ತೆ. ನಾವು ಕಟ್ಟಕ್ಕೂ ಆಗೋದಿಲ್ಲ, ವಾಸ್ತುನು ಇರೋದಿಲ್ಲ ಸರಿಯಾಗಿ. ಈ ತರ ಇದ್ದವ್ರಿಗೆ ಏನ್ ಪರಿಹಾರ? ಇದು ಬಂದಿದೆ ನನಗೆ. ನಾನು ಅದಕ್ಕೆ ಹೇಳ್ತೇನೆ ನೋಡ್ರಿ, ನಾನ್ ನಿಮಗೆ ನಿಮ್ಮ ಸಮಯ ಜಾತಕ ನೋಡ್ರಿ, ಇಲ್ಲಿ ಎಷ್ಟು ವರ್ಕ್ ಆಕತಿ ಅನ್ನೋದು. ಇಲ್ಲಿ ಜಾತಕ ವರ್ಕ್ ಆಕತ್ ನೋಡ್ರಿ. ಈಗ ನಿಮ್ದು ನಡೆಯ ಹೊತ್ನ್ಯಾಗ ಅದಂತಾರಲ್ರಿ, ಆನಿ ನಡೆದದ್ದೇ ದಾರಿ ಅಂತಂದೇಳಿ. ಎಲ್ಲ ಟೈಮ್ ಸರಿ ಇದ್ದಾಗ ಆನಿ ನಡೆದದ್ದೇ ದಾರಿ. ಅದಕ್ಕೇನು ಗೊತ್ತಿರಲ್ರಿ, ಆನಿ ನಡೆದದ್ದೇ ದಾರಿ. ನಿಮ್ ಟೈಮ್ ಚೆನ್ನಾಗಿತ್ತು ಅಂದ್ರೆ, ನಿಮ್ದು ಟೈಮ್ ಏನಾದ್ರು ಇದು ಆತು ಅಂದ್ರೆ ಅವಾಗ ಬರ್ತೀರಾ. ನೀವೇನಾದ್ರು ಸಮಸ್ಯೆ ಆದಾಗ ಬರ್ತೀರಾ ನಮ್ಮ ಹತ್ರ, ಯಾರ ಹತ್ರ, ಗುರುಗಳೇ ಯಾಕ ನಾನು ಏನ ಮಾಡ್ತಾನೆ ಎಲ್ಲವೂ ಫೇಲ್ ಎಲ್ಲ ಇದು ಅಂತ ಬಂದಾಗ ಅಲ್ಲಿ ಬರ್ದತ್ ನೋಡ್ರಿ. ಓ, ನೀವು ಯಾವ ಮನೆಗಿದ್ದೀರಿ, ನಿಮ್ ಮನೆ ಹೆಂಗೈತಿ, ವಾಸ್ತು ಹೆಂಗೈತಿ, ಈಗ ನಿಮ್ದು ಏನ್ ದೇಶ ನಡೆಯಕತೈತಿ, ಇವೆಲ್ಲ ಆ ಸಮಯದಲ್ಲಿ ನನ್ನ ಕೆಟ್ಟ ಟೈಮ್ ಅಂತ ಬಂದಾಗ ನಾನು ಇರ್ತಕ್ಕಂತ ಗೃಹಸ್ಥಾಶ್ರಮ ಇರ್ತದಲ್ರಿ, ಅದು ಕೂಡ ಬಹಳ ವರ್ಕ್ ಆಗುತ್ತೆ. ಅದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯಾವ್ದಾರ ಒಂದು ರೂಪದಲ್ಲಿ ಬೇಕೇ ಬೇಕಲ್ಲ ನೋಡ್ರಿ. ವಾಸ್ತು ಅಂದೆ ನಾನು. ವಾಸ್ತು ಅಂದ್ರೆ ವಸ್ತು ಸ್ಥಿತಿ. ವಸ್ತು ಸ್ಥಿತಿ ಅಂದ್ರೆ ಒಂದು ಕಾರ್ ಇರ್ಬೋದು ನೋಡ್ರಿ, ಒಂದ್ ಪಂಕ್ಚರ್ ಆದ್ರೆ ತೊಂದ್ರೆನೆ, ಅದು ಒಂದು ಬಿನ್ ಬ್ಯಾಲೆನ್ಸ್ ಆತ್ರ ಇನ್ ಬ್ಯಾಲೆನ್ಸ್. ಈಗ ನಾನೇ ಒಂದು ಇದು ಶರ್ಟ್ ಹಾಕೊಂಡಿದ್ದೇನೆ, ಒಂದ್ ನಗಿ ತೊಡ್ಕೊಂಡಿದ್ದೇನೆ, ಇದು ಮೆಜರ್ಮೆಂಟ್ ತಗೊಂಡು ಹೊಲ್ದಾನ ಇಲ್ರಿ ಮೆಜರ್ಮೆಂಟ್ ತಗೊಂಡು ಇದನ್ನ ಹೆಂಗ್ ಬೇಕಂಗ್ ಹೊಲ್ದಿದ್ರೆ ಹೆಂಗ್ ಅನಿಸ್ತದೆ? ಈಗ ಏನೋ ಅಂತ ಅನಿಸ್ತಾ ಇರ್ತೈತಿ, ಹೌದ್ರ? ಮತ್ ಇದು ರಿಯಾಲಿಟಿ ಅಂದ್ರ ವಸ್ತು ಸ್ಥಿತಿ ಕರೆಕ್ಟ್ರ? ಮತ್ತ ಅದು ಇರ್ಲೇಬೇಕು ಸರ್. ಹಂಗಿದ್ದಾಗ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅವ್ರದ್ದು ಜಾತಕನೂ ಸರಿ ಇರಲ್ಲ, ವಾಸ್ತುನು ಏನು ಸರಿ ಇಲ್ಲ, ಅವ್ರ ಪರಿಸ್ಥಿತಿ ಕೆಟ್ಟಿರ್ತತಿ, ಅನುಭವಿಸ್ಲೇಬೇಕಾದಂತ ಪರಿಸ್ಥಿತಿ ಇರ್ತದೆ. ಪಾಪ ಅವ್ರಿಗೆ ದಾರಿನೇ ಇರಲ್ಲ ಕಣ್ರಿ. ಅವ್ರು ದುಡ್ಕಂದೇ ತಿನ್ಬೇಕಾಗಿರ್ತತಲ್ಲ ಪಾಪ. ಅವ್ರಿಗೆ ಎಲ್ಲಿ ಯಾವ ಹೊಲ ಮನೆ ಇರಲ್ಲ, ಯಾವ ತೋಟ ಇರಲ್ಲ, ಬೇರೆ ಎಲ್ಲಿಂದ ಬದುಕ್ಲೇಬೇಕು ಅವ್ರು. ಪಾಪ ಇಷ್ಟಿಷ್ಟ ಇದ್ರಲ್ಲಿ ಎಷ್ಟೋ ಜನ ಇದಾವಲ್ಲ, ಎಷ್ಟೋ ಕಡೆ ಅಂತಾರೆ, ಎಷ್ಟೋ ಅದಾರ, ಬದುಕ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಅದು ಕರ್ಮ ನೋಡಿ, ಮತ್ತಲ್ಲಿ ಕರ್ಮ ಬರುತ್ತೆ. ಇಲ್ಲ, ನಿಜ ನೀವ್ ಹೇಳ್ತಾ ಇರೋದೀಗ. ಮೊದ್ಲು ಮುಂಬೈ ಅಷ್ಟೇ ಹೋದ್ರೆ 10x10 ಬದುಕ್ತಾ ಇದ್ರು. ಈಗ ಬೆಂಗಳೂರು ಅಂತ ನಗರ ಪ್ರದೇಶಕ್ಕೂ ಅದು ಬಂದ್ಬಿಟ್ಟಿದೆ ಸರ್. ದಾವಣಗೆರೆಗೂ ಇದೆ. ಅನ್ನತ್ರ ಪಾಪ ಎಷ್ಟೋ ಜನ ಬರ್ತಾರಲ್ಲ, ಹಿಂಗ ಐತಮ್ಮ, ಇಲ್ಲ ಗುರುಗಳೇ ನಾನು ಹಿಂಗ ಹೋಗ್ತಾ ಇದ್ದೀನಿ, ನಮ್ಮ ಹತ್ರ ಕೆಲ್ಸಕ್ಕೆ ಇಷ್ಟೇ, ನಾ ತಿಂಗಳಿಗೆ ಇಷ್ಟು ದುಡಿತದನಿ, ಏನು ಮಾಡಂಗಿಲ್ಲ, ನಿರ್ವ ಮಾಡಂಗಿಲ್ಲ, ನಾನು ಅದರಲ್ಲೇ ಬದುಕ್ಬೇಕು, ಏನು ಮಾಡಕ್ ಆಗಂಗಿಲ್ಲ ಅಂತ ಪಾಪ ಅದಾರ್ರಿ ಅಂತಾರ. ಅವ್ರ ಏನು ಮಾಡಕ್ ಆಗಲ್ಲ ಪಾಪ. ಅದಕ್ಕೆ ಅಂತಲ್ ಸರ್ ನಮ್ಮ ಹಣೆ ಬರ, ಅದು ನಾವು ಉಣ್ಲೇಬೇಕು. ನಾವ್ ಏನ್ ಪಡ್ಕೊಂಬನ್ನೋದೇ ಅದನ್ನ ಉಣ್ಲೇಬೇಕು. ಅದು ನಿಮಗ್ ಸಿಗ್ಬೇಕು ಅಂತ ಇದ್ರೆ ಹಿಮಾಲಯ ಪರ್ವತದ ತುದಿಯಲ್ಲಿದ್ರು ಸಿಗುತ್ತೆ. ನಿಮಗ್ ಸಿಗ್ಬಾರ್ದು ಅಂತ ಇದ್ರೆ ಅಂಗೈಗಿದ್ರು ಸಿಗಲ್ಲ. ಅದಕ್ಕೆ ಹೇಳ್ತಾರೆ, ಈಗ ಅಂಗೈಲಿರೋ ತುಪ್ಪ ಬಾಯಿಗೆ ಬರ್ಲಿಲ್ಲ ಅಂತ ಹೇಳಿ ಹೇಳ್ತಾರಲ್ರಿ. ಅದು ಸತ್ಯ ಐತ್ರಿ. ಅದು ನಂಬಿದಾರ ನಂಬಿಕೆ. ನಾವು ಈಗ ಬಂದವಲ್ಲ ಸರ್, ಇದು ಆಧ್ಯಾತ್ಮ ಬಂದ ಮೇಲೆ ಇದಕ್ಕೆ ಎಷ್ಟು ಇದು ಓದಂಗ ಸರ್, ಇದಕ್ಕೆ ಬಹಳ ತಾಳ್ಮೆ ಬೇಕು, ಬಹಳ ತಾಳ್ಮೆ ಬೇಕು. ಮನುಷ್ಯ ಮಾತ್ರ ಹಾರಾಡಬಾರ್ದ್ರಿ, ಹಾರಾಡಬಾರ್ದು, ಯಾವ ಕಾರಣಕ್ಕೂ ಹಾರಾಡಂಗಿಲ್ಲ ನೋಡ್ರಿ. ಈಗ ಅದೇ ಇತ್ತು ಗುರುಗಳೇ. ಈಗ ನಂದು ಮುಂದಿನ ಪ್ರಶ್ನೆ, ಈಗೊಂದು ನಾವು ಕಾಲಘಟ್ಟದಲ್ಲಿ ನೋಡಿದ್ರೆ ಎಷ್ಟೋ ಜನ ಈ ಆಸ್ಟ್ರಾಲಜಿ, ಜಾತಕ, ಜ್ಯೋತಿಷ್ಯ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಫುಲ್ ಕಮರ್ಷಿಯಲ್ ಆಗ್ಬಿಟ್ಟಿದೆ ಇವಾಗ. ಹಿಂಗಿರ್ಬೇಕಾರೆ ಯಾರು ಒಳ್ಳೆ ಆಸ್ಟ್ರಾಲಜಿಸ್ಟ್ ಅಥವಾ ಜ್ಯೋತಿಷ್ಯ ಹೇಳೋರು ಅಥವಾ ಇನ್ನೊಂದೇನೋ ಒಳ್ಳೆ ಮಾರ್ಗದರ್ಶಕರು ಯಾರು ಇದ್ರಲ್ಲಿ ಮೋಸ ಮಾಡ್ಕೊಂಡು ಡೋಂಗಿ ಮಾಡ್ಕೊಂಡು ಇದಾರೆ ಅಂತ ಕಂಡಿಡಿಯೋದ್ ಹೆಂಗೆ ಗುರುಗಳು? ಈಗ ಅದನ್ನ ಹೆಂಗೆ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಗಿದೆ. ನೀವು ಈ ಪ್ರಶ್ನೆ ಕೇಳಿದ್ರೆ ನಾನ್ ಹೆಂಗ್ ಹೇಳೋದು? ನಾನು ಅದೇ ಒಂದು ಸ್ಥಾನದಾಗಿರೋದು. ಈಗ ನಾನು ಕಲಿಬೇಕಾಗಿರೋದು, ನಾನು ಕಲಿಬೇಕಾಗಿರೋದು ಇನ್ನು ಸಮುದ್ರದಷ್ಟು ಇದೆ ರೀ. ಇನ್ನು ಏನು ಕಲ್ತಿಲ್ಲ ನಾವು, ಹಂಗ್ ಲೆಕ್ಕ ಹಾಕಿದ್ರೆ. ಅಲ್ಲ, ನಿಜವಾಗ್ಲೂ ರೀ, ಸಮುದ್ರದಲ್ಲಿ ಇದೇನ್ ನಾವ್ ಈ ಕೈಯನ್ನ ಹಿಂಗ್ ಅದ್ದಿ ಇವೇನ್ ಈ ಹನಿ ಬೀಳ್ತಾವಲ್ರಿ, ಅಷ್ಟು ಕಲ್ತಿರ್ತೀವಿ ನಾವ್ ಅಷ್ಟೇ.
ಅಂದ್ರೆ ನೀವು ಅಷ್ಟು ಆಳವಾಗಿದೆ ಅಂತ ಹೇಳ್ತಾ ಇನ್ನು ಇದ್ದೀರಾ ಬಹಳ ಆಳವಾಗಿದೆ. ಇದು ಬಹಳ ವಿಚಿತ್ರ ಇದೆ ಸರ್. ಇದು ಹೋಗ್ತಾ ಬಹಳ ಕಲಿಸ್ತೈತಿ. ಇದನ್ನೆಲ್ಲಾ ಕಲಿತೀವಿ ಅಂತ ಅಂದಾಗ ಈ ಪ್ರಪಂಚದಾಗ ನಾವಿರಲ್ಲ. ಸಾಧ್ಯ ಇಲ್ಲ. ಇದನ್ನ ಯಾವತ್ತು ಇದಕ್ಕೆ ಹೋಲಿಕೆ ಮಾಡಕ್ ಆಗಂಗಿಲ್ಲ. ಸುಳ್ಳಿದು ಯಾವ ಕಾರಣಕ್ಕೂ ಆಗಂಗಿಲ್ಲ. ತಪ್ಪನ್ನ ಮಾಡ್ತಾ ಇದಾರೆ ಕೆಲವೊಬ್ರು. ಆ ತಪ್ಪನ್ನ ತುಂಬೆ ಮಾಡ್ತಾ ಇದಾರೆ. ಹೋದ ತಕ್ಷಣ ಸುಮ್ನೆ ಈ ಪೂಜೆ ಮಾಡಿಸ್ಬೇಕ್ರಿ, ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಗೆ ಹಿಂಗ ಆಗುತ್ತೆ, ಈ ಮಾಡಿಸ್ಲೇಬೇಕು, ಇಲ್ಲ ಈಗಾಗುತ್ತೆ, 25,000 50,000 60,000 1 ಲಕ್ಷ ಮಾಡಿಸ್ಲಿರಿ. ನಾನ್ ಮಾಡ್ಸಕ್ ಬೇಡ ಅನ್ನಲ್ಲ. ಇದಾವು ಕೆಲವೊಂದಕ್ಕ ಕಂಟಕಂತ ಜಾತಕ ಇದ್ರ ಜಾತಕ ಇಲ್ದರ್ಗು ಹೇಳ್ತಾರೆ. ಸುಮ್ನೆ ಏನೇನೋ ಸಮಸ್ಯೆಗಳನ್ನ ಸಿಕ್ಕಾಬಟ್ಟೆ ಹುಟ್ಟಿಸ್ಬಿಡ್ತಾರೆ. ಇಲ್ಲ ನೀವು ಇದು ಮಾಡ್ಲಿರ ಹಂಗಾಗುತ್ತೆ ಹಿಂಗಾಗುತ್ತೆ. ಆ ತಪ್ಪನ್ನ ಮಾಡಬಾರ್ದು. ಮತ್ತ ಅದು ಕೂಡ ಸ್ವಾಮಿ ಅಲ್ಲಿ ನಮಗೆ ನೋಡ್ರಿ, ಅಲ್ಲಿ ಮತ್ತೆ ಪಾಪ ಕರ್ಮ ನಮಗೆ ಆಡ್ ಆಗುತ್ತೆ. ಈಗ ನಾನೇ ಜ್ಯೋತಿಷಿ ಆಗಿದ್ದು ಕೂಡ ನನಗೇನು ಆಗ್ಬಾರ್ದಂತೇನಾರ ಆಯ್ತಾ? ನಾನು ಕೂಡ ಒಬ್ಬ ಮನುಷ್ಯ ಜೀವಿ ತಾನೆ. ನಾವೇನ್ ಮೇಲಿಂದ ಉದುರಿಲ್ಲ ತಾನೆ. ನಾನು ಮುಗುಲಿಂದ ಉದುರಿದವ, ಆಕಾಶದಿಂದ ಉದುರಿದವ ನಾವೇನಾದ್ರು? ಅದು ಅದಕ್ಕೆ ಹೇಳೋದು. ಅವತ್ ಯಾರೋ ಒಬ್ಬ ಬಂದಾಗ ಅಲ್ಲಿ ನೋಡ್ಬೇಕು ಸ್ವಾಮಿ. ನಾವ್ ಬಹಳ ಜನಗಳಿಗೆ ಹೇಳೇನಿ, ನಾನು ಏನಾರು ಪೂಜೆ ಇದ್ರ ಹೇಳ್ರಿ ಅಂತ ಬಹಳ ಜನ ಕೇಳ್ತಾರೆ. ಬೇಡ, ನೀವೇನಾರು ಜಾಸ್ತಿ ದುಡ್ಡಿದ್ರೆ ನನಗೆ ಕೊಟ್ಟು ಹೋಗ್ರಿ, ನಿಮ್ ಮದುವೆಗೆ ನಿಮ್ ಮಕ್ಳ ಮದುವೆಗೆ. ಅದು ಕೆಲವೊಂದು ಹೇಳಿದೇವ್ರು, ನಾವು ಹೇಳ್ತೀವಿ, ಹೇಳಲ್ಲ ಅಂತ ಪ್ರಶ್ನೆನೇ ಇಲ್ಲ. ಹೇಳಲೇಬೇಕಾಗಿರುತ್ತೆ ಪರಿಸ್ಥಿತಿ. ಅವ್ರ ಪರಿಸ್ಥಿತಿಗೆ ಅನುಗುಣವಾಗಿ ನೋಡ್ಕೊಂಡು ನಿಮ್ಗೆ ಮಾಡಕ್ ಆದ್ರೂ ಮಾಡ್ರಿ. ಇಲ್ಲಂದ್ರ ಈ ಸಮಯದಲ್ಲಿ ಹುಷಾರಾಗಿರ್ರಿ. ಬರ್ಕೊಡ್ತೀನಿ ನಾನು. ಈ ಸಮಯದಿಂದ ಈ ಸಮಯದವರೆಗೂ ಹುಷಾರಾಗಿರ್ರಿ. ಹೌದು. ಮತ್ತೆ ಎದಕ್ಕೋಸ್ಕರ ಹೊಡೆದಾಡ್ತೈತ್ರಿ ಈ ಜೀವ? ಹೌದು. ಈ ಜೀವ ಹೊಡೆದಾಡೋದು ಇದು ಬದುಕಕ್ಕೋಸ್ಕರ ಅಲ್ರಿ, ಇದು ಉಳಿಬೇಕಲ್ಲ. ಈ ಪ್ರಾಣ ಉಳಿಯೋದಕ್ಕೋಸ್ಕರನೇ. ಪ್ರಾಣ ಉಳಿಬೇಕು, ಬದುಕಬೇಕು, ನೆಮ್ಮದಿಯಿಂದ ಇರ್ಬೇಕಲ್ಲ. ಈ ನೆಮ್ಮದಿ ಶಾಂತಿ ನಿಮಗೆ ಇಲ್ಲನೇ ಅಂದ್ರೆ ಮತ್ತೇನು ಉಪಯೋಗ ನಿಮಗೆ? ಸಂಬಂಧನೇ ಇಲ್ಲ ನಿಮಗೆ, ಏನು ಉಪಯೋಗನಿಲ್ಲ. ಈಗ ನೀವು ಒಳ್ಳೆ ಮಂಚ, ಒಳ್ಳೆ ಬೆಡ್ ಇದ್ದು ನಿದ್ದಿನ ಬರಲಿಲ್ಲ ಅಂತ ತಗೊಂಡೇ ಮಾಡ್ತೀರಿ. ಮನೆಗೆ ಅಮೃತ ಇದ್ದು ಹೊಟ್ಟಿನ ಹಸಿವಾಗ್ಲಿಲ್ಲ ಅಂತ ತಗೊಂಡೇ ಮಾಡ್ತೀರಿ. ಉಣ್ಣಕ್ ಬಾಯಿ ಇಲ್ಲ ಅಂತ ತಗೊಂಡೇ ಮಾಡ್ತೀರಿ. ಇದಕ್ಕೆಲ್ಲ ಅದಕ್ಕೆ ಹೇಳ್ತದೆ ಸರ್, ಧರ್ಮ ಮಾರ್ಗದಲ್ಲೇ ಹೋಗ್ಬೇಕು. ಧರ್ಮ ರಕ್ಷಿತೋ ಭವ, ಸರ್ವೋ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದ ಬಯಸ್ಬೇಕು ಸರ್. ಆಮೇಲೆ ಸ್ವಾರ್ಥಕ್ಕೆ ಹೋಗ್ಬಾರ್ದು. ಸ್ವಾರ್ಥಕ್ಕೆ ಹೋಗಿ ಕೆಟ್ಟದನ್ನ ಬಯಸ್ಬಾರ್ದು. ಅವ್ನ್ ಎಂತದ ಕೆಟ್ಟದ ನಮಗೆ ಮಾಡಿದಾನ ಅಂತಂದ್ರ ಕೆಟ್ಟದನ್ನ ಬಯಸ್ಬಾರ್ದು. ಅವ್ರಿಗೆ ಏನಾರ ಆಗ್ಲಿ, ಅವ್ರಿಗೆ ಇರ್ತಾವಲ್ಲ ಸರ್, ಏನೋ ಸಣ್ಣ ಬಿಟ್ಬಿಡ್ಬೇಕು ಸರ್. ಶಾಪ ಕೊಡಬಾರ್ದು, ಶಾಪನೂ ಹಾಕ್ಬಾರ್ದು, ಇರ್ಬಾರ್ದು, ಏನು ಮಾಡಂಗಿಲ್ಲ. ಅವರು ಕೂಡ ಈ ಕೆಲವೊಬ್ರು ನಮಗೆ ಬಹಳ ಕಂಪ್ಲೇಂಟ್ಗಳು ಬರ್ತಾ ಇರ್ತಾವ್ರಿ ಪಾಪ. ನನಗೆ ತುಂಬಾ ಕಂಪ್ಲೇಂಟ್ಗಳು ಬರ್ತಾ ಇರ್ತಾವ ಪಾಪ. ಅವ್ರು ಒಂದ್ ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಇಟ್ಕೊಂಡಿರ್ತಾರೆ. ದುಡ್ಡು ಇಟ್ಕೊಂಡಿರ್ತಾರೆ ಪಾಪ. ಅವ್ರು ಏನ್ ಮಾಡಿರ್ತಾರೆ, ಮತ್ತೆ ದುಡಿತಾ ಇರ್ತಾರಲ್ಲ ಸ್ವಾಮಿ ಬೇರೆ ಹತ್ರ. ಈಗ ಬೇರೆಯವರೆಲ್ಲ ಅವ್ರಿಗೆ ಮಸ್ಕಾಯಿಸಿ ಏನ್ ಮಾಡ್ಬಿಡ್ತಾರೆ, ನೀವು ಒಂದ್ ಸ್ವಲ್ಪ ದುಡ್ಡು ಕೊಡ್ರಿ, ನಿಮ್ಗೆ ತಿಂಗಳ ಇಷ್ಟು ಬಡ್ಡಿ ಅಂತ ನಾವು ಕೊಡ್ತೀವಿ ಅಂತ ಪಾಪ. ಅವ್ರ ಮನೆ ನನಗೆ ಬಾಡಿ ಕಟ್ಟಕ್ ಅನುಕೂಲ ಆಕತಿ ಅಂತ ಪಾಪ ಕೆಲವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಅವ್ರು ಇಸ್ಕೊಂಡರು ಎಂತ ಮೋಸ ಮಾಡ್ತಾರೆ ಅಂದ್ರೆ ಬಹಳ ಕೆಟ್ಟದ. ಇದು ಮಾಡಕ್ ಕೊಡೋದೇ ಇಲ್ಲ. ಅವ್ರನ್ನ ಅಳ್ಳು ಉರಿಸ್ತಾ ಇರ್ತಾರೆ ಪಾಪ. ಅವ್ರಿಗೆ ನೋವು ನರಳು ಇಂಥವೆಲ್ಲ ಕೇಸ್ ತುಂಬ ಅಂತವ್ ಪಾಪ. ಈ ದುಡ್ಕಂತಿನ ಹೆಣ್ಮಕ್ಳು ಅಂತವ್ ಬಾಳ ಮಾಡಿದವ್ರಿ, ಬಾಳ ಮೋಸಕ್ಕೆ ಒಳಗಾಗಿದ್ದಾರೆ. ಅವ್ರಿಗೊಂದ್ 4 ರೂಪಾಯಿ ಆಸೆಗೆ ಪಾಪ ನಾವ್ ದಿನ ದುಡಿಯೋದಿದ್ದಲ್ಲ, ಅದ್ರಾಗ ಒಂದ್ ಮನೆ ಬಾಡಿಗೆನಾರ ಹೋಗತಿ, ರೇಷನ್ಗಾರ ಬರ್ತೈತಿ, ನನ್ ಮಕ್ಳು ಫೀಸ್ ಬೇಕತಿ ಅಂತ ಪಾಪ ಮಾಡಿದಾರ. ಅಂತವ್ರಿಗೆ ತುಂಬಾನೇ ಬಹಳ ಜನ ಮೋಸ ಮಾಡಿದ್ದಾರೆ. ಅವ್ರು ಮಾಡಬಾರ್ದಂತದ. ಹೌದು, ಮಾಡಬಾರ್ದ್ರಿ. ಅದನ್ನ ಅವ್ರು ಆಟೋಮೆಟಿಕ್ಲಿ ನಾಳೆ ಅದು ಬಿಡಲ್ಲ ಸ್ವಾಮಿ, ವಾಪಸ್ ಹಂಗೆ ಬರ್ಲೇಬೇಕು. ಅವ್ನು ಈಗೇನ ನಂದು ಇದೈತಿ, ನಾನ್ ಹಂಗ್ ಮಾಡ್ತೇನೆ ಅಂದ್ರೆ ಇಲ್ಲ ರೀ. ಅದ್ ಬಿದ್ಮೇಲೆ ಗೊತ್ತಾಗುತ್ತೆ ಸರ್, ಕಣ್ಣಾರೆ ನೋಡಿದೇವಲ್ಲ. ಹಂಗಿದ್ಮೇಲೆ ಅದ್ ನಿಜ ಅಲ್ಲ ಗುರುಗಳೀಗ. ಈಗ ತಂದೆ ತಾಯಿ ಏನ್ ಮಾಡಿದ್ದ ಪಾಪ ಕರ್ಮ ಮಕ್ಳಿಗೂ ಹೋಗುತ್ತೆ ಅಂತ ಹೇಳ್ತಾರೆ. ಹೌದು ಸ್ವಾಮಿ. ನೀವೇನಾದ್ರೂ ಗೊತ್ತಿಲ್ಲಂಗ ಇನ್ನೊಬ್ಬರು ಮನೆತನವನ್ನ ಹಾಳು ಮಾಡಕ್ ಪ್ರಯತ್ನ ಪಟ್ಟಿದ್ರಿ ಅಂದ್ರೆ, ನಮ್ಮ ಮನೆತನವನ್ನು ಹಾಳು ಮಾಡ್ಲಿಕ್ಕೆ ದೇವ್ರು ಇನ್ನೊಬ್ರು ಸೃಷ್ಟಿ ಮಾಡಿರ್ತಾನೆ. ಯಾರೊಬ್ರು ರೆಡಿ ಇರ್ತಾರೆ. ಅದ್ ಹಂಗೆ. ಇದು ಒಂಥರ ಆಂಜನೇಯ ಸ್ವಾಮಿ ಬಾಲ್ ಇದ್ದಂಗ. ಇದು ಹಂಗ ಲಿಂಕ್ ಹೋಗ್ತಾ ಇರ್ತೈತ್ರಿ. ಅದಕ್ಕೆ ನೀವ್ ಏನ್ ಮಾಡ್ತೀರಿ ಅದು ನಿಮ್ಗೆ ಸಿಕ್ತತ್ ಅಷ್ಟೇ. ನಿಜ ಉಗುಳ್ಬೇಕು, ನೋಡಿ ಉಗುಳ್ಬೇಕ್ರಿ. ಮ್ಯಾಲ ಆಕಾಶಕ್ಕೆ ನೋಡಿ ಉಗುಳೋದಲ್ಲ, ನನ್ನ ಮೈ ಮೇಲೆ ಬೀಳ್ತೈತಿ. ನಡಿತೈತೆ ನಂದ್ ಐತಿ ಅಂತಂದ್ ಹೇಳಿ ಮ್ಯಾಲಿಂದ ಉಗುಳಿದ್ರೆ ನನ್ನ ಮೈ ಮೇಲೆ ಬೀಳುತ್ತೆ. ನಿಜ, ಏನು ಮಾಡಕ್ಕಾಗಲ್ಲ. ಆ ತರಾನೇ ಇದಾರೆ. ಯಾರಿಗೋ ಉಗುಳ್ತಿದಾರ ಅನ್ಕೊಂಡ್ ಅವ್ರ ಮೇಲೆ ಅವರೇ ಉಗುಳ್ಕ. ಗುರುಗಳೇ, ಈಗ ನಾನು ಒಂದ್ ಮುಂದಿನ ಪ್ರಶ್ನೆ ಇಷ್ಟ ಹೇಳಿದ್ರಿ ನೀವು. ಹಿಂಗಿರ್ಬೇಕಾರೆ ಈಗ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಅಲ್ಲ, ನೀವು ಹೇಳಿದ್ರಿ, ತಾವು ಕೂಡ ಹೇಳಿದ್ರಿ, ಈಗ ಹಣೆ ಬರ ಇದ್ದಂಗ ಆಗುತ್ತೆ ಅಂತ ಇವೆಲ್ಲ ಮಾತುಗಳಿರ್ತವೆ. ಏನ್ ಮಾಡಕ್ಕಾಗತ್ತಪ್ಪ, ನನ್ ಇದ್ರಲ್ಲಿ ಅಷ್ಟೇ ಇರೋದು, ಆಮೇಲೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು, ಇಂಥವೆಲ್ಲ ಇದಾವೆ. ಇದು ಏನಕ್ಕೆ ಬರುತ್ತೆ ಈ ಒಂದು ಮಾತು? ಓಕೆ, ನೋಡ್ರಿ, ಈಗ
ಹಾಸಿಗೆದ್ದಷ್ಟು ಕಾಲ್ ಚಾಚ್ಬೇಕು ನೋಡ್ರಿ, ಎಷ್ಟು ಅದ್ರಲ್ಲಿ ಇದೆ ಅಂದ್ರೆ, ನೀವು ಬೇರೆ ಯಾರೋ ಒಬ್ಬ ವ್ಯಕ್ತಿ ಅವ್ನು ಒಳ್ಳೆ ಕಾರ್ನಾಗ ಅಡ್ಡಾಡ್ತದಾನ, ಒಳ್ಳೆ ಮನೆ ಕಟ್ಟಿದಾನ, ಅವ್ನ ಅದೃಷ್ಟ ಐತ್ರಿ ಸ್ವಾಮಿ, ಅದೆಲ್ಲ ಬಂದೈತ ಅವ್ನಿಗೆ ಪಾಪ, ಅವನದೇನೋ ಯೋಗ ಐತಿ, ಅವ್ರು ಹಿರಿಯರ್ ಮಾಡಿದ್ದು. ಕೆಲವೊಬ್ರು ಅದೇ ನಾನು ಹೇಳಿದಲ್ಲ, ದೇವ್ರ ಪೂಜೆನೂ ಮಾಡಲ್ಲ ಏನೂ ಮಾಡಲ್ಲ, ಅವ್ರಿಗೆ ಹಂಗ ಬರ್ತಾನೆ ಇರ್ತೈತಿ, ಅದು ಅದೃಷ್ಟ. ಅದನ್ನ ಯಾವ ರೀತಿಯಿಂದ ಉಳಿಸ್ಕೊಂತಾನ ಅವ್ನ್ ಅದ್ರ ಮೇಲೆ ಇರ್ತೈತಿ. ಅವ್ನ್ ಹಂಗದನ ಅಂತಂದೇಳಿ ಮತ್ ಇನ್ನೂ ಒಂದ್ ಮಾತು ಬರೋದ್ ನೋಡ್ರಿ, ಸಾಲ ಮಾಡಿ ತುಪ್ಪ ತಿನ್ಬೇಡ ಅಂತ. ಅದನ್ನ ಕೇಳಿದ್ರೆ ಹೌದಲ್ರಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತಂದ್ರೆ ಹುಡ್ಸಿದ್ದೇವ್ರೇನ್ ಹುಲ್ ಮೇಸಲ್ಲ, ಹುಡ್ಸಿದ್ದೇವ್ರೇನ್ ಹುಲ್ಲೇನ್ ಮೇಸಲ್ರಿ. ನೀವ್ ಯಾವ ರೂಪದಲ್ಲಿ ಇದ್ರೆ ನಿಮ್ಗೆ ಯಾವ್ದಾರ ರೂಪದಲ್ಲಿ ಅನ್ನೋದಕ್ಕೆ ಸಿಕ್ಕತ್ರಿ, ಅದು ಬೇರೆ ವಿಚಾರ. ಹಾಸಿಗೆ ಇದ್ದಷ್ಟು ಕಾಲ್ ಎಷ್ಟು ಚಾಚ್ಬೇಕಂದ್ರೆ ನೀವು ಅದ್ರ ಅಷ್ಟ್ರಾಗ ಜೀವನ ಮಾಡ್ಕೊಂಡು ಹೋಗ್ರಿ. ಕಾಲ್ ಚಾಚಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಅಂತಂದ್ರೆ, ಕಾಲ್ ಚಾಚಿದ ಅರ್ಥ ಇಷ್ಟೇ, ಯಾವ್ದೋ ಒಬ್ರು ನೌಕರಿಯಾಗಿ ಇರ್ತಾನ, ಅವ್ನ್ ಪಾಪ ಅವ್ನ ಪಾಡಿಗೆ ಒಂದು ತಿಂಗಳಿಗೆ ಒಂದು 15,000 20,000 ಬರುತ್ತೆ. ಮನ್ಯಾಗ ಒಳ್ಳೆ ಧರ್ಮಪತ್ನಿ ಸಿಕ್ಕು, ಒಳ್ಳೆ ಮಕ್ಳು ಸಿಕ್ಕರು ಒಳ್ಳೇದು. ಉದ್ದೇಶ ಬೇರೆ ಇಟ್ಕೊಂಡು ಮಗುಗೊಂದು ಕಾರ್ ಕೊಡ್ಸನ, ಹೇಳ್ತಿ ನನಗೆ ಇದೇ ಫ್ರಿಡ್ಜ್ ಬೇಕು, ಇದೇ ವಾಷಿಂಗ್ ಮಿಷಿನ್ ಬೇಕು, ನನಗೆ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು. ಕೆಲವ್ರು ಒತ್ತಾಯ ಮಾಡಿ ಗಂಡ್ರಿಗೆ ತಲೆ ತಿಂದು ಮನಿ ಎಲ್ಲ ಕಟ್ಟಿಸ್ತಾರ ಸರ್, ಸಾಲ ಮಾಡ್ಬಿಡ್ತಾರ, ಕಟ್ಟಕ್ ಆಗೋದಿಲ್ಲ. ಆಮೇಲೆ ಏನಾಗ್ಬಿಡ್ತೈತೆ ಹೇಳ್ರಿ, ಆಸೆ ನೋಡ್ರಿ, ಆಸೆ ಎಲ್ಲರಿಗೂ ಇರೋದೆ, ನನಗ್ ಹಿಡ್ಕೊಂಡು ನಿಮ್ಗೆ ಹಿಡ್ಕೊಂಡು ಪ್ರತಿಯೊಬ್ಬ ಇರ್ತಕ್ಕಂಥ ಈ ಜಗತ್ತಿಗಿರೋದು ಆಸೆ. ದುರಾಸೆ ಬರಬಾರ್ದು. ದುರಾಸೆ ಬಂದ ತಕ್ಷಣ ಏನಾಗತ್ತೆ ಹೇಳ್ರಿ, ದುರಾಸೆ ಬಂದ ತಕ್ಷಣ ಮನುಷ್ಯನಿಗೆ ಅಲ್ಲೆಲ್ಲ ಸ್ಯಾಲ್ರಿ ಬಿಟ್ಟು ಲಂಚ ತಗೋಬೇಕಂತ ಬರ್ತೈತ್ರಿ. ಸುಮ್ನೆ ಏನೇನೋ ದಾರಿ ಕರ್ಕೊಂಡು ಹೋಗ್ಬಿಡ್ತದೆ, ಯಾಕಂದ್ರೆ ಕಮಿಟ್ಮೆಂಟ್ ಅಷ್ಟ ಅದೇ ಮಾಡ್ಕೊಳ್ಳೇಬೇಕು, ಅವ್ನ ಅದನ್ನ ಸರಿ ಮಾಡ್ಬೇಕು, ಕಟ್ಟಕ್ ಆಗಲ್ಲ, ಅವಾಗ ಏನೇನೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೈತಿ. ಈಗ ನಿಮ್ ತಟ್ಟೆಗೆ ಎಷ್ಟೈತೆ ಅಷ್ಟು ಊಟ ಮಾಡಿರಲ್ಲ, ಬಹಳ ನೆಮ್ಮದಿಯಾಗಿರ್ತಿರಲ್ಲ, ನೆಮ್ಮದಿ ಹಾಳು ಮಾಡ್ಕೊಂತಿರಲ್ಲ. ಆಮೇಲೆ ಅದ್ರ ಜೊತೆಗೆ ಏನೇನೋ ಕಾಯಿಲೆಗಳು ಬರ್ತಾವು, ತೊಂದ್ರೆ ಆಗುತ್ತೆ. ನಾಳೆ ಏನಾದ್ರು ಗೊತ್ತಿಲ್ಲಂಗ್ ತಪ್ಪು ಮಾಡ್ಬಿಡ, ಅವ್ರು ಗೊತ್ತಿರೋದಲ್ರಿ, ಬಹಳ ಹುಮ್ಮಸ್ನಾಗ ಹೋಗ್ತಾ ಇರ್ತಾರೆ. ಆಮೇಲೆ ಏನೇನೋ ಅಟ್ಯಾಕ್ ಆಗಿ ಏನೇನೋ ಇದಾಗಿ ಇದು ಜಾಬ್ ಕಳ್ಕೊಂತಾರೆ, ಅಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ, ಲೈಫ್ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇಂಥ ಘಟನೆಗಳು ತುಂಬಾ ನಡೆದಿದೆ, ಭಾರಿ ಹುಷಾರಿರ್ಬೇಕು. ಯಾಕಂದ್ರೆ ಅದು ನೋಡ್ರಿ, ದುಡ್ಡು ಬರಕತ್ತಿದ ತಕ್ಷಣನೇ ಅದು ನಮ್ಗೆ ಅಹಂಕಾರವನ್ನ ಬರಕ್ ತೋರಿಸ್ತತಿ. ಅದನ್ನ ಕಂಟ್ರೋಲ್ನಾಗ ಇಟ್ಕೋಬೇಕು ಫಸ್ಟ್. ಮತ್ತೆ ಅಹಂಕಾರದಿಂದ ದುರಹಂಕಾರ ಬಂದ್ಬಿಡುತ್ತಂದ್ರೆ ಅವನು ಇರೋದೇ ಇಲ್ಲ. ಗಾಡಿಯಲ್ಲಿ ಕೊಟ್ಟಿರ್ತಾನೆ 250 ಕಿಲೋಮೀಟರ್ 260 300 ಕಿಲೋಮೀಟರ್ ಹೊಡಿಬಹುದು ಅಂತಾನೆ ಕೊಟ್ಟಿರ್ತಾನ. ನಾವು ಅದು 60 to 80 ಅಲ್ಲಿ ಒಂದು ಗ್ರೀನ್ ಕೊಟ್ಟಿರ್ತಾನೆ ಸರ್, ಶೇಪ್ ಲಿಮಿಟ್ ಅಂತ ಕೊಟ್ಟಿರ್ತಾನ. ನೀವ್ 8 ಬಂದ್ರೆ ಆಟ್ರಾಗ ಹೋಗ್ಬೇಕು. ನಾನ್ ಮೆರೆದಾಡ್ಬಾರ್ದ್ರಿ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದಿಷ್ಟೇ, ನಾವು ದೇವ್ರ ಜಾತ್ರೆಯನ್ನ ಮಾಡ್ಲಿಕ್ಕೆ ಬಂದಿದೀವಿ, ನಮ್ ಜಾತ್ರೆ ಮಾಡಕ್ ಬಂದಿಲ್ಲ. ಎಷ್ಟು ಸಿಂಪಲ್ ಆಗಿ, ಎಷ್ಟು ಸರಳವಾಗಿ, ಮತ್ತೆ ಎಷ್ಟು ತಾಳ್ಮೆಯಿಂದ, ಎಷ್ಟು ಸಮಾಧಾನದಿಂದ ನೀವು ಹೋಗ್ತೀರಿ, ಇದ್ದುದ್ರಂಗ್ ನೀವು ಜೀವನ ಮಾಡ್ಕೊಂಡು ಹೋಗ್ತೀರಿ, ಇದರಂತ ಸುಖ ಯಾರಿಗೂ ಇರೋದಿಲ್ಲ. ಅದೇ ಹಾಸಿಗೆದ್ದಷ್ಟು ಕಾಲ್ ಚಾಚ್ಬೇಕನ್ನ. ತಾವ್ ಹೇಳ್ತಿರೋದ್ ಕರೆಕ್ಟ್. ಕೆಲವ್ರು ಹೇಳ್ಬೋದು, ಈಗ ಹಾಸಿಗೆನ ದೊಡ್ಡದ್ ಮಾಡ್ಕೋಬೇಕು, ಕಾಲೇ ದೊಡ್ಡ, ಈ ತರ ಎಲ್ಲ ಎಡವಟ್ ಆಗುತ್ತೆ ಆತರ ಮಾತಾಡಿ, ಆತರ ಮಾಡ್ಕೊಂಡು ಹೋದ್ರೆ. ಈಗ ನನ್ ಪ್ರಶ್ನೆ ಏನು ಅಂದ್ರೆ ಗುರುಗಳು, ಈಗ ದೃಷ್ಟಿ ಆಗುತ್ತೆ, ದೃಷ್ಟಿ ಆಗೋದ್ರಿಂದ ನಾವು ಕೆಡ್ತೀವಿ, ದೃಷ್ಟಿ ಇತ್ತು ಅಂದ್ರೆ ಕಲ್ಲು ಹೊಡಿಯುತ್ತೆ ಅಂತ ಒಂದು ಮಾತಿದೆ, ನಂಬಿಕೆ ಕೂಡ ಇಲ್ಲ. ಕರೆಕ್ಟ್. ಸೊ ದೃಷ್ಟಿ ನಿಜವಾಗ್ಲೂ ಆಗುತ್ತಾ, ಆಗದೆ ಅಥವಾ ಆಗುತ್ತೆ ಅಂದ್ರೆ ಈಗ ಆಗ್ಬಾರ್ದಂದ್ರೆ ಏನ್ ಮಾಡೋದು? ದೃಷ್ಟಿ ಆಗೇತಿ, ನಮ್ಗೇನೋ ಕೆಟ್ಟದ್ ಆಗೇತಿ ಅಂತಂತಾರಲ್ಲ. ನಾನು ಮೊದಲು ಈ ವಿಚಾರದಲ್ಲಿ ದೃಷ್ಟಿ ಬಗ್ಗೆ ನಾನು ದೃಷ್ಟಿ ಆಗೋದು, ಈ ಕೆಲವ್ರು ಬಂದ್ ಕೇಳೋದು ದೃಷ್ಟಿ ಆಗೋದು, ಇದು ಸಾಮಾನ್ಯವಾಗಿ ದೃಷ್ಟಿ ಆಗೋದು ಮಕ್ಕಳಿಗೆ ಆಗುತ್ತೆ ಜಾಸ್ತಿ. ಆಮೇಲೆ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದಾಗೆ, ಆಮೇಲೆ ಅವ್ರಿಗೆ ಎಲ್ಲರೂ ಆ ಮಗು ಎಷ್ಟ್ ಚಂದ ಇದೆ, ಮಗು ಎಷ್ಟ್ ಚಂದ ಇದೆ ನೋಡಲ್ಲ, ಅವ್ರು ಎಷ್ಟು ಒಳ್ಳೆ ಹೆಂಗೆ ಎಷ್ಟು ಚೆನ್ನಾಗ್ ಬಟ್ಟೆ ಹಾಕೊಂಡ್ರೆ, ಜೋಡಿ ನೋಡಿ ಎಷ್ಟ್ ಚೆನ್ನಾಗಿದೆ, ಇದು ದೃಷ್ಟಿ. ಹಾಗೆ ಆಗುತ್ತೆ, 100% ಆಗುತ್ತೆ. ಆ ದೃಷ್ಟಿ ಆಗೈತೆ ಅಂತ ಹೆಂಗ್ ಕಂಡಿಡಿಯೋದು? ದೃಷ್ಟಿ ಕಂಡಿಡಿದ ತಕ್ಷಣ ನೋಡ್ರಿ, ಮಗು ಬರ್ತದಂಗ ಅಳಕ್ ಸ್ಟಾರ್ಟ್ ಮಾಡೋದು, ತುಂಬಾ ಕಿರಿಕಿರಿ ಮಾಡೋದು. ಆಮೇಲೆ ಅದಕ್ಕೆ ಫಸ್ಟ್ ನೋಡ್ರಿ, ಬರ್ತದಂಗನ ಫಸ್ಟ್ ಹೊರಗೆ ಬರ್ತದಂಗನ ಒಂದು ಚಂಬು ಹಿಂದೆಲ್ಲ ನೀವು ನೋಡಿದಿರಿ, ಒಂದು ಚಂಬು ನೀವಳಿಸಿ ನೀರ್ ಚೆಲ್ಲರು, ಓಕಳಿ ಮಾಡೋರು, ಈ ತರ ಎಲ್ಲ ಮಾಡೋರು. ಒಂದ್ ಕಸ್ಮರ್ಗೆ ಏನೋ ಒಂದಿಷ್ಟು ಮುರಿದು ಅದಕ್ಕೊಂದು ಇದು ಮಾಡಿ ಸುಡೋರು, ಇಂಥವೆಲ್ಲ ಮಾಡೋರು ನೋಡಿದೇವೆ. ಆಮೇಲೆ ಈ ದೊಡ್ಡರಿಗೂ ದೃಷ್ಟಿ ಆಗುತ್ತೆ. ದೊಡ್ಡರಿಗೆ ಹೆಂಗ್ ದೃಷ್ಟಿ ಆಗುತ್ತೆ? ಒಳ್ಳೆ ಡ್ರೆಸ್ ಹಾಕೊಂಡು ಹೋಗಿರ್ತಾರೆ, ಎಲ್ಲ ಆಗಿರ್ತಾರೆ, ಅಲ್ಲಿ ಆ ತರ ದೃಷ್ಟಿ ಆಗಿ ಅವ್ರಿಗೆ ಬರ್ತದಂಗನ ಏನಾಗಿರ್ತೈತಿ, ಕಾಲು ಕೈ ಅರಿಯಕ್ ಸ್ಟಾರ್ಟ್ ಆಗೋದು, ಕಾಲ್ನು ಸ್ಟಾರ್ಟ್ ಆಗೋದು, ಅದು ಸಿಂಪ್ಟಮ್ಸ್. ಇದು ರಿಯಾಲಿಟಿ. ಅದಕ್ಕೆ ನಮಗೆಲ್ಲ ಉಡುಗೆ ತೊಡುಗೆಗಳು ಅಂದ ಚಂದ ಬಂದಿರೋದು ಇವತ್ತಿನ ಕಾಲದಲ್ಲಿ.
ಹಿಂದೆಲ್ಲ ಬಹಳ ಸಿಂಪಲ್ ಆಗ ಅವರು ಡ್ರೆಸ್ ಕೋಡ್ಗಳು ಇದ್ವು ಅವರು. ದೃಷ್ಟಿ ಆಗ್ಲಂಗಿರಕ್ ಏನ್ ಮಾಡ್ಬೇಕು ಗುರುಗಳೇ? ಮತ್ತ ಹಂಗಾರೆ ಕ್ಲೀನ್ ಆಗಿ ಹೋಗ್ಬಾರ್ದು ಆತರ? ಹಾಗಂತಾನಿಲ್ಲ, ಕ್ಲೀನ್ ಆಗಿ ಹೋಗ್ಬಾರ್ದು ಅಂತಂದೇನಿಲ್ಲ, ಹೋಗ್ಲಿ. ಹೋಗಿ ಬಂದ್ಮೇಲೆ ಅವ್ರೊಂದು ಸಿಸ್ಟಮೆಟಿಕ್ ಇರ್ಬೇಕಲ್ಲಿ. ಯಾವ್ದು ಅತಿಯಾಗಿ ತೋರ್ಸ್ಕೊಳೋದ್ರಿಂದ ಇದು ಇರೋದಿಲ್ಲ. ನಾವ್ ಕಣ್ಣಿ ಕಾಣಂಗ ತೋರ್ಸ್ಕೊಬಾರ್ದ್ರಿ ಎಲ್ಲದು ಪ್ರತಿಯೊಂದು. ಅತಿ ಕಣ್ಣಿ ಕಾಣಂಗಿತ್ತು ಅಂದ್ರೆ ಅದು ಒಂದ್ ಸ್ವಲ್ಪ ಡೇಂಜರ್. ಮತ್ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮತ್ ದೇವ್ರು ಮತ್ತೆ ಇಂಥವೆಲ್ಲ ಈ ಒಂದು ಕ್ರಿಯೆಗಳನ್ನ, ಈ ಪರಿಹಾರ ಕ್ರಿಯೆಗಳನ್ನ ಮಾಡ್ಕೋಬೇಕಾಗುತ್ತೆ. ಮತ್ ಈಗ ಚಂದ ಇರುತ್ತೆ ರೀ. ಮತ್ ಚಂದ ಇದ್ದ ಅಂದ್ರೆ ಈಗ ಮಾವಿನ ಹಣ್ಣಿಗೆ ಕಲ್ ತಗೊಂಡ್ ಹೊಡಿಯೋದ್ರಿ. ಆಮೇಲೆ ಅದ್ರ ಜೊತೆಗೆ ಬೇಕಾದ್ರೆ ಅದ್ ಮಾತಾಡೋದು ಇದನ್ನೊಂದು ಮಾತಾಡೋ, ಈ ಮಾಟ ಮಂತ್ರದ ವಿಚಾರದಲ್ಲಿ ಕೂಡ ನಿಮಗೆ ಹೇಳ್ತೀನಿ. ಅದು ಕೂಡ ಐತಿ ಅನಿಸ್ತದೆ ನನಗೆ. ಇದೆ ಅಂತ ಹೇಳ್ತೀರಾ? ಅದೊಂದು ಮೂಢನಂಬಿಕೆ ಅಲ್ಲ. ಮೂಢನಂಬಿಕೆನಲ್ಲ ಅಂದ್ರೆ ಆತರ ಹೋಗಿ ಅದನ್ನ ಏನೋ ಮಾಡ್ತಾರೆ ಅಂತ ಅಂತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಆಗಿದೆ ಕೆಲವೊಂದು ಉದಾಹರಣೆಗಳು ನನಗೆ ಬಂದು ಹೇಳ್ತಾರಲ್ಲ, ಆ ಹೇಳೋ ಘಟನೆಗಳನ್ನ ಅವನ್ನೆಲ್ಲ ಕೇಳ್ಬಿಟ್ರೆ ಹೌದೇನಪ್ಪ ಅನ್ಸ್ಬಿಡುತ್ತೆ ನೋಡ್ರಿ. ಅದಕ್ ಮಾತ್ರ ಅದಕ್ ಶಕ್ತಿ ದೇವತೆನೆ ಬಹಳ ಇಂಪಾರ್ಟೆಂಟ್ ಆ ವಿಚಾರಕ್ಕೆ. ಅದಕ್ಕ ದುರ್ಗಾದೇವಿ ಇದಾಳಲ್ಲ, ದುರ್ಗಾದೇವಿನೇ ಅದಕ್ಕ ಒಳ್ಳೆ. ಈ ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಈ ಶಕ್ತಿ ದೇವತೆನೇ ಇದಕ್ಕೆ ಇಂಪಾರ್ಟೆಂಟ್. ಸೊ ದೇವಿ ಮೊರೆ ಹೋಗ್ಬೇಕು. ದೇವಿ ಅದು ಶಕ್ತಿ ದೇವಿ ಮೊರೆ ಅಂದ್ರೆ ಮತ್ತ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಲ್ಲ, ಶಕ್ತಿ ದೇವತೆನೇ ಆಗಿರ್ಬೇಕ್ರಿ. ಅದು ಉಗ್ರ ಶಕ್ತಿ ದೇವತೆನೇ ಆಗಿರ್ಬೇಕು. ಅದು ಇಂಪಾರ್ಟೆಂಟ್, ಬಹಳ ಇರ್ಲೇಬೇಕು. ಐತಿ ಅದು ಮಾಡ್ತಾ ಇದ್ದಾರೆ ಕೆಲವೊಂದು ಈ ಫ್ಯಾಮಿಲಿಗಳಲ್ಲಿ, ಈ ಆಸ್ತಿ ವಿಚಾರದಲ್ಲಿ, ಅಧಿಕಾರದ ವಿಚಾರದಲ್ಲಿ, ಈ ಒಂದ್ ಏನೋ ಒಂದ್ ಇದ್ರ ಮೇಲೆ ಹಳೆ ದ್ವೇಷ ಇಂಥವೆಲ್ಲ ಇಟ್ಕೊಂಡು ಏನೋ ಮಾಡ್ತಾರೆ. ಅದಿದೆ ಸರ್. ಈಗ ನಾವು ಈಗ ಬೆಳಕಿದೆ ಅಂದ್ರೆ ಕತ್ಲಿದೆ ಅಲ್ಲ, ದಿನ ಐತಿ ಅಂದ್ರೆ ಹಗಲೈತಿ ಅಂದ್ರೆ ರಾತ್ರಿನೂ ಇದೆ, ಮಿತ್ರರು ಇದಾರೆ ಅಂದ್ರೆ ಶತ್ರು ಇದಾರೆ. ಬಟ್ ಅದಕ್ಕೆ ತಕ್ಕಂತೆ ಅದಕ್ಕೂ ಇರ್ತಾರಲ್ರಿ, ಮಾಂತ್ರಿಕರು ಇರ್ತಾರೆ. ಅಂತರ ಹತ್ರ ಹೋಗಿ ಅದಕ್ಕಾಗಿ ಇಷ್ಟೇ ದುಡ್ಡು, ಎಷ್ಟು ಬೇಕಷ್ಟು ದುಡ್ಡು ಖರ್ಚಾಗಿ ಅವ್ರದ್ದು ಆಗ್ಲಿ ಅಂತಂದೇಳಿ ಇದು ಮಾಡೋಂಥವ್ರು ಕೂಡ ಇರ್ತಾರೆ. ಅದಕ್ಕೆ ನೋಡ್ರಿ ಇಲ್ಲಿ ದೇವ್ರಿಗೆ ಯಾಕೆ ಹೋಗ್ಬೇಕು, ದೈವ ಶಕ್ತಿ ಯಾಕೆ ಬೇಕು, ಇದು ಸಾತ್ವಿಕತೆ ಯಾಕೆ ಬೇಕು, ಇದಕ್ಕೋಸ್ಕರ ಎಷ್ಟು ದಿನ ಪೂಜೆ ಪುನಸ್ಕಾರಗಳನ್ನು, ಮನೆಯಲ್ಲಿ ದೀಪಗಳನ್ನು, ಮನೆಯಲ್ಲಿ ದೇವ್ರ ಮುಂದೆ ದಿನ ದೀಪ ಹಚ್ಚೋದ್ರಿಂದ, ಇದೆಲ್ಲ ಮನೆಯನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ನಿಮಗೆ ತಾಕದಿಲ್ಲ. ಎಸ್ಪೆಷಲಿ ನೀವ್ ಯಾರೇ ಆಗಿರ್ರಿ, ಮನೆಯಿಂದ ಹೊರಗಡೆ ಹೊರಗಡೆ ಎಲ್ಲೇ ಹೋಗಿದ್ರಿ ಅಂತ ತಿಳ್ಕೊಳ್ರಿ, ನೀರ್ ಹಾಕ್ಕೊಂಡ್ ಬರೋದನ್ನ ಅಭ್ಯಾಸ ಎಲ್ಲರೂ ಮಾಡ್ಕೊಳ್ಬೇಕು. ಅಂದ್ರೆ ಕಾಲಿಗೆ ನೀರ್ ಹಾಕ್ಕೊಂಡು ಮುಂದೆ ಮತ್ತು ಇಂಬಡಿ ಎರಡಕ್ಕೂ ನೀರ್ ಹಾಕ್ಯಂಡ್ ಫಸ್ಟ್ ಬರ್ಲೇಬೇಕು ಅವ್ರು. ಚಪ್ಪಲ್ ಮಾತ್ರ ಒಳಗಡೆ ಹಾಕ್ಯಂಡ್ ಎಂದೂ ಬರಬಾರ್ದು, ಹೊರಗಡೆನೆ ಅದಕ್ಕೆ ಬಿಡಕ್ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಬಹಳ ಕೆಟ್ಟದ್ದು. ಅದು ನೋಡ್ರಿ ಸೈಂಟಿಫಿಕ್ ಅಲ್ಲಿ ಅದ್ರ ಕ್ರಿಮಿಕೀಟಗಳನ್ನು ಕೂಡ ಬರುತ್ತೆ. ನೀವು ನೋಡ್ರಿ ಅದು ಇಲ್ಲ ನಿಜ. ಯಾಕಂದ್ರೆ ನೀವು ತಾವ್ ಹೇಳ್ತಿರೋದು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ನೋಡ್ರಿ, ಈಗ ಮೊದ್ಲು ಇದು ಆಚಾರದಲ್ಲಿ ಇತ್ತು, ಅದಾದ್ಮೇಲೆ ಇವಾಗ ನಾವು ವಿಚಾರ ಮಾಡ್ತಾ ಇದ್ದೀವಿ. ಈ ಕರೋನಾ ಕೋವಿಡ್ ಅಂತ ಏನ್ ಹೇಳ್ತೀವಿ, ಎಲ್ಲರೂ ಒಳಗ್ ಬರತ್ತೆ, ಎಲ್ಲರೂ ಕೈ ಕಾಲ್ ನೀರ್ ಹಾಕೊಂಡು ಬರ್ತಿದ್ದಂಗೆ ಎಲ್ಲರೂ ಬಚ್ಚಲ್ ಮನೆಗೆ ಹೋಗಿ ಬಾತ್ರೂಮಿಗೆ ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ಸೀದಾ ಒಗೆಕೆ ಆಗ್ತಾ ಇದ್ದಿದ್ದು. ಯಾರು ಹಾಕೊಂಡ್ ಒಳಗ್ ಬರ್ತಿಲ್ಲ. ಈಗ ತರಕಾರಿ ತರಕ್ ಹೋದ್ರು, ಒಂದ್ ಹಾಲ್ ತರಕ್ ಹೋದ್ರು ಅಷ್ಟ್ರ ಮಟ್ಟಿಗೆ ನಾವು ಇದು ಮಾಡ್ತಾ ಇದ್ವಿ. ಸೊ ತಾವ್ ಹೇಳದ್ ನಿಜ ಇದೆ. ಕಾಲಲ್ಲಿ ಅವೆಲ್ಲ ಕಲ್ಸಕ್ಕೆ ಬಂದ್ರಿ, ಆದ್ರೂ ಮತ್ ಮರ್ತ್ ಬಿಡ್ತತ್ರಿ. ದಿನ ಕಳ್ದಂಗಲ್ಲ. ಅವಾಗೆಲ್ಲ ಕೋವಿಡ್ ಬಂದಾಗ ಅಯ್ಯಪ್ಪ ಜೀವಕ್ಕಿಂತ ದೊಡ್ಡ ದುಡ್ಡಲ್ಲ ಅನ್ನೋರು, ಮರ್ತೇ ಬಿಟ್ರು. ಹೌದೌದು, ನಿಜ ನಿಜ ಗುರುಗಳು ಅನ್ನಿಸ್ತತ್ರಿ ಅಷ್ಟೇ. ಸೊ ಅಲ್ಲಿಗೆ ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಗೆ ಇದೆಲ್ಲ ಉತ್ತರಗಳು ಬಂತು ನೋಡ್ರಿ. ಅಲ್ಲಿಗೆ ಬಂತು. ಮತ್ತೆ ಅಲ್ಲಿ ಎಷ್ಟು ಶಕ್ತಿ ಇರ್ತೈತಿ ಅನ್ನೋದು. ಗುರುಗಳು, ಈಗ ಈ ಸಂಚಿಕೆಗೆ ನಂದೊಂದು ಕೊನೆ ಪ್ರಶ್ನೆ ತಮಗೆ. ಈಗ ಅದೃಷ್ಟ ಇದೆ ಅಂತ ಹೇಳಿದ್ಮೇಲೆ ಈ ಒಂದು ಅದೃಷ್ಟದಾಯ್ತು, ದುರಾದೃಷ್ಟ ಅಂತಾನು ಬರುತ್ತೆ. ಹೌದ್ರಾ? ಈಗ ದುರಾದೃಷ್ಟ ಅಪ್ಪ ಏನ್ ಮಾಡಕ್ ಆಗತ್ತೆ? ಏನು ಮಾಡಕ್ ಆಗದೇ ಇಲ್ಲ. ನಿಜಾನ? ದುರಾದೃಷ್ಟ ಇರುತ್ತಾ ಅಥವಾ ದುರಾದೃಷ್ಟ ಬಂದ್ರೆ ಏನು ಮಾಡಕ್ ಆಗೋದಿಲ್ವಾ? ಅದಕ್ಕೆ ಪರಿಹಾರ ಏನಾದ್ರು ಮಾಡ್ಕೋಬಹುದು? ಹೌದು ನೋಡ್ರಿ, ಮತ್ತು ಬಂದಾಗ ಅವರು ಬಂದಿರ್ತಕ್ಕಂಥ ಸಮಯ, ಅವ್ರು ಹುಟ್ಟಿರ್ತಕ್ಕಂಥ ಸಮಯದ ಮೇಲೆ ಅವರ ಜಾತಕಗಳನ್ನ ನಾನು ನೋಡಿದಾಗ ಅನಲೈಸ್ ಮಾಡಿದೀನಿ. ನಾನು ತುಂಬಾ ಅನಲೈಸ್ ಮಾಡಿದಾಗ ಬಹಳ ಒಳ್ಳೆ ಟೈಮ್ ನಡೀತಾ ಇತ್ತು ಅವ್ರಿಗೆ. ಒಳ್ಳೆ ಟೈಮ್ ನಡೀತಾ ಇದ್ರು ಭಯಂಕರ ಕೆಟ್ಟದಾಗಿದೆ ಪಾಪ. ಕೆಲವೊಬ್ಬರಿಗೆ ಪ್ರಾಣನೂ ಕೂಡ ಹೋಗಿದೆ, ಪ್ರಾಣ ಹೋಗಿದೆ ಕೆಲವೊಬ್ರಿಗೆ ಪಾಪ. ಒಳ್ಳೆ ಟೈಮ್ ನಡೆಯೋ ಹೊತ್ನಾಗೂ ಪ್ರಾಣ ಹೋಗಿದೆ. ಕೆಲವ್ರಿಗೆ ಕೆಟ್ಟ ಟೈಮ್ ನಡೀತೈತಿ, ಅವ್ರು ಭಾರಿ ಚೆನ್ನಾಗಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಹಿಂದ ಅವ್ರು ಹಿರಿಯರು ಮಾಡಿದ ಪುಣ್ಯದಿಂದ, ಹಿಂದ ಅವ್ರ ಹಿರಿಯರು ಯಾರಿಗೂ ದಾನ ಧರ್ಮ ಒಳ್ಳೇದ್ ಮಾಡಿದಾರೆ ಪಾಪ, ಬಯಸಿದ್ದಾರೆ. ಯಾರೋ ಒಂದ್ ಮಧ್ಯಾಹ್ನಗಳಿಗೆ ಒಳ್ಳೇದ್ ಮಾಡಿದ್ದಾರೆ, ಅವ್ರು ಕೆಟ್ಟದ್ ಬಯಸಿಲ್ಲ. ಅವ್ರದ್ದು ಇದ್ದಾಗ ಅವ್ರು ಏನೋ ಒಂದ್ ಮಾಡಿದ್ದಾರೆ ದಾನ ಧರ್ಮವನ್ನ. ಅದು ಬಹಳ ವರ್ಕ್ ಆಗುತ್ತೆ, ಹಾಗೆ ಆಗುತ್ತೆ. ಅದಕ್ಕೆ ದುರಾದೃಷ್ಟ ಅಂತ ಬಂದಾಗ ಅವ್ರೇನ್ರಿ ತಾಳ್ಮೇಲೆ ಹೋಗ್ಬೇಕು.
ತಾಳ್ಮೆಲ್ಲೇ ಹೋಗ್ಬೇಕು, ಶಾಂತಿಯಲ್ಲೇ ವರ್ತನೆ ಮಾಡ್ಬೇಕು. ಆ ಸಮಯದಲ್ಲಿ ನೋಡ್ರಿ ದುರಾದೃಷ್ಟ ಅಂತ ಬಂದಾಗ ಮನೆ ಮಕ್ಕಳು ಕಾಡ್ತವು ಸ್ವಾಮಿ, ತಂದೆ ತಾಯಿ ಕಾಡ್ತಾರೆ, ಹೆಂಡ್ತಿ ಕಾಡ್ತಾಳೆ. ಹೇಳ್ಬಾರ್ದ್ರಿ, ಅದನ್ನ ವಿಚಿತ್ರ ಇರ್ತದೆ ಕೆಲವೊಂದು ಮನೆಗೊಳಗೆ ಸ್ವಾಮಿ. ಒಬ್ಬೊಬ್ರಿಗೆ ಎಂತೆಂತ ಪರಿಸ್ಥಿತಿ ಬರ್ತತಿ ಅಂದ್ರ, ಒಬ್ಬೊಬ್ರು ಆಫೀಸರ್ಸ್ಗಳು ಇರ್ಬೋದು, ತುಂಬಾ ದುಡ್ಡಿಂತವ್ರು ಇರ್ಬೋದು, ಅವ್ರ ಹತ್ರ ಎಲ್ಲಾ ಇದ್ರು ಕೂಡ ನೆಮ್ಮದಿ ಇಲ್ಲ. ಹೌದು, ನಿಜ. ಎಲ್ಲಾ ಇದೆ ರೀ ಅವ್ರಿಗೆ, ಎಲ್ಲಾ ಇದೆ, ನೆಮ್ಮದಿ ಇಲ್ಲ. ಕೆಲವೊಬ್ರು ಹೆಂಗ್ ಹೆಂಗ್ ಇರ್ತಾರೆ ಅಂದ್ರೆ, ರಾತ್ರಿ ಯಾಕೆ ಅಕ್ಕಿದ್ದಿತ್ತು ಗುರುಗಳೇ ಅಂತ ನನ್ನ ಹತ್ರ ಬಂದಿದ್ದಾರೆ. ರಾತ್ರಿ ಯಾಕೆ ಹಾಕಿದ್ದಿತ್ತು ಗುರುಗಳೇ, ಮನೆಗೆ ಹೋಗ್ಬೇಕಲ್ಲ, ಮನೆಗೆ ಹೋಗ್ಬೇಕಂತ ನಾನು ರಾತ್ರಿ ಯಾಕೆ ಹಾಕಿದ್ದಿತ್ತು ಗುರುಗಳೇ, ಅಯ್ಯಪ್ಪ ಯಾಕಾರ ಹಾಕಿದ್ದಿತ್ತಪ್ಪ ಮನೆಯವ್ರ ಮತ್ತೇನಾಗತ್ತ, ಅದು ಒಂದು. ಆಮೇಲೆ ತಿರುಗು ಕೆಲವೊಬ್ರಿಗೆ ಯಾಕೆ ಬೆಳಕು ಹರಿತೈತಪ್ಪ ಅನ್ನೋದಾರೆ. ಈಗ ಸಾಲದ ಕಾಟ, ಬೆಳಕು ಹರಿತಾ ಇದ್ದಂಗೆ ಸುಳ್ಳು ಹೇಳ್ಕೊಂಡ್ ಜೀವನ ಮಾಡ. ಪಾಪ ಅವ್ರನ್ನ ಪ್ರಾಂಪ್ಟ್ ಇರ್ತಾರ, ಸಿಕ್ಕಾಬಿಟ್ಟೆ ಪ್ರಾಂಪ್ಟ್ ಇರ್ತಾರ. ಪಾಪ ಅವ್ರು ನಡೀತಾ ಇರಲ್ಲ, ಕೈ ಕಟ್ ಹಾಕಿರ್ತೈತಿ, ಎಲ್ಲೆಲ್ಲೋ ಕಮಿಟ್ಮೆಂಟ್. ನಾನು ಆಸೆ ಇದ್ದಷ್ಟು ಕಾಲ್ ಚಾಚ್ಬೇಕು. ಇದಕ್ಕೆ ಮೊದಲಿಗೆ ಪ್ಲಾನ್ ಅಲ್ಲಿ ಇರ್ಬೇಕು, ಅವ್ನ್ ಯಾರೋ ಕುಣಿತಾನ ಅಂತಂದೇಳಿ ನಾವು ಕುಣಿಬಾರ್ದು. ಅವ್ರದ್ದು ಕುಣಿಯಾಕ ಐತ್ರಿ, ಅವಕಾಶ ಐತಿ ಅವ್ರಿಗೆ. ಇವತ್ ಬಿದ್ರ ಅವ್ರಿಗೆ ಎತ್ತಾಕ ಅದಾರ, ನನ್ನ ಬಿದ್ರ ಎತ್ತಾಕ ಅದಾರ, ನೋಡ್ಕೋಬೇಕು. ಅದನ್ನ ಫಸ್ಟ್ ನಾವ್ ನೋಡ್ಕೇಬೇಕು. ಐತ್ರಿ ಅದೃಷ್ಟ ದುರಾದೃಷ್ಟ ಐತಿ. ಅದಕ್ಕೆ ನಾನು ಹೇಳ್ತೀನಿ, ದುರಾದೃಷ್ಟ ನಿಮ್ಮ ಜೀವನದಲ್ಲಿ 100 ಬಾರಿನೂ ಬರ್ಬೋದು, 1000 ಬಾರಿನೂ ಬರ್ಬೋದು. ಆದ್ರ ಅದೃಷ್ಟ ಮಾತ್ರ ಒಂದೇ ಟೈಮ್ ಬರ್ತೈತಿ, 1 ಬೇಡ 2 ಟೈಮ್ ಬರ್ತೈತಿ. ಅದನ್ನ ಒಳ್ಳೆ ರೀತಿಯಿಂದ ಯುಟಿಲೈಸ್ ಮಾಡ್ಕೇಬೇಕು. ಕಂಡಿಡಿಯೋದಂಗೆ ಗುರುಗಳಿಗೆ ಅದೃಷ್ಟ ಅಂತಂದ್ರೆ ಅದೇ ನಿಮಗೆ ನಡೀತಾ ಇರ್ತೈತಲ್ಲ, ಗೊತ್ತಾಗ್ತತಲ್ಲ. ಈಗ ನಿಮಗೆ ಒಳ್ಳೆ ದುಡಿಮೆ ಆಗ್ತಾ ಇರ್ತೈತಿ, ಜೀವನ ಚೆನ್ನಾಗ್ ಆಗ್ತಾ ಇರ್ತೈತಿ, ಎಲ್ಲದೂ ಚಂದದಾಗ ಇರ್ತವೆ. ಅವಾಗ ಉಳಿಸ್ಬೇಕ ಅದನ್ನ. ನೀವು ಅಲ್ಲಿ ಒಳ್ಳೆ ನನಗೀಗ ಒಳ್ಳೆ ಲಕ್ಷ ಸ್ಯಾಲ್ರಿ ಬರ್ತೈತಿ ಅಂತಂದ ಹೇಳಿ ಹಂಗ ಎಂಜಾಯ್ ಮಾಡೋದು, ಮಜಾ ಮಾಡೋದು, ಗೋವಾಕ್ ಹೋದೆ ಅನ್ನೋದು, ಹೌದಲ್ರಿ. ಆಮೇಲೆ ಎಷ್ಟೋ ಜನ ಬರ್ತಾರ್ರಿ, ನನ್ನ ಬಂದ್ ಡೈರೆಕ್ಟ್ ಆಗಿ ಕೇಳ್ತಾರ, ಗುರುಗಳೇ ಹೋಗಿದ್ದೆ, ಕ್ಯಾಶಿನ ಆಡಿ ಇಷ್ಟ ಕಳ್ಕೊಂಡನಿ, ಬೆಟ್ಟಿಂಗ್ ಆಡಿ ಲಕ್ಷ ಕಳ್ಕೊಂಡನಿ, ಜೂಜು. ಮತ್ತೆ ಇವೆಲ್ಲ ಹೌದಲ್ರಿ, ದೇವ್ರು ಕೊಟ್ಟದಂತಾನೆ ನಿಮಗೆ, ನೀವ್ ಅದನ್ನ ಮಿಸ್ಯೂಸ್ ಮಾಡ್ಕೊಂತಿರ್ತಾನೆ. ಅದು ಎಲ್ಲಾ ಕಳ್ಕೊಂಡ್ಮೇಲೆ ದೇವ್ರ ನೆನಪಕ್ಕಾನ. ಯಾಕೆ ಇದ್ದಾಗ ದೇವ್ರ ನೆನಪು ಮಾಡ್ಬಾರ್ದಂತ ಏನಾರ ಐತಾ? ಯಾವಾಗ ಗುರು ಹಿರಿಯರ್ ನೆನಪು ಮಾಡ್ಬಾರ್ದಂತ ಐತಾ? ತಂದೆ ತಾಯಿಗಳು ನೆನಪು ಸರ್ ಕೆಟ್ಟ ಕಾಲ ಇದೆ ರೀ. ನಾವ್ ಬೇಕಾದಷ್ಟು ಎಲ್ಲರಿಗೂ ಎಷ್ಟ್ ಬೇಕು, ನಮಗೊಂದು ಕೃತಜ್ಞತೆನೂ ಕೂಡ ಸಲ್ಸಲ್ರಿ ಅಂತ ಜನ ಐತಿ. ಏನ್ ಮಾಡಕ್ಕಾಗಲ್ಲ, ಕೃತಜ್ಞತೆನೂ ಸಲ್ಸಲ್ಲ. ಏನ್ ಬಿಡ, ಅವನ ಪುಕ್ಷಟೆ ಹೇಳಿಲ್ಲ, ಅವ್ನ್ ದುಡ್ಡು ಇಸ್ಕೊಂಡನ ಹೇಳಿದ ನನ್ನ ಮಟ್ಟಕ್ಕೆ ಅಂತ ಜನ ಐತಿ. ಏನ್ ಮಾಡಕ್ಕಾಗಲ್ಲ, ಎಲ್ಲಾ ಸ್ವಾಮಿ, ಎಲ್ಲ ನಮ್ ದತ್ತ. ನಾವ್ ಅದಕ್ಕೆ ತಲೆ ಕೆಡ್ಸ್ಕೊಳಲ್ರಿ. ಅವ್ನ ಪಾದಕ ಸರ, ನಾವು ದತ್ತನ ಪಾದಕ ನಾವ್ ಏನ್ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಅವ್ರವ್ರ ಇಚ್ಛೆ, ನಾವು ಮಾರ್ಗ ಕೊಡೋದಷ್ಟೇ, ನ್ಯಾಯ ಮಾರ್ಗ ಧರ್ಮ ಮಾರ್ಗ ನಮ್ದು. ಯಾವ ಕಾರಣಕ್ಕ ಎಷ್ಟು ಜನ ಬಂದದವ್ರಿ, ಎಷ್ಟು ಪಾಪ ಬರ್ತಾರೆ, ಗಂಡನ ಬಗ್ಗೆ ಹೇಳ್ತಾರೆ, ಹೆಂಡತಿ ಬಗ್ಗೆ ಹೇಳ್ತಾರೆ, ಮಕ್ಳ ಬಗ್ಗೆ ಹೇಳ್ತಾರೆ, ಎಷ್ಟು ಏನ್ ಬೇಕಾದ್ರೆ. ನಂದು ಕೆಲಸ, ನಾನು ಆ ಪರಮಾತ್ಮ ಹತ್ರ ಕೇಳಿದ್ರೆ, ನನ್ನ ಹತ್ರ ವಾಣಿಯನ್ನು ಎಂದೂ ಚೇಂಜ್ ಮಾಡ್ಬೇಡಪ್ಪ, ಜೋಡ್ಸ ಕೆಲಸ ಅಷ್ಟೇ ಸ್ವಾಮಿ ನಂದು, ಜೋಡ್ಸ ಕೆಲಸ ಅಷ್ಟೇ ನಂದು. ನಿಜ, ನಂದು ಬಿಡುಗಡೆ ಮಾಡೋ ಕೆಲಸ ನನಗೆ ಗೊತ್ತೇ ಇಲ್ಲ, ನಾ ಮಾಡೋದಿಲ್ಲ. ಅದು ನಿಮಗೆ ಬಿಟ್ಟು ವಿಚಾರ. ಸುಧಾರಿಸ್ಲೇಬೇಕು, ನಿಮ್ ಕರ್ಮ ಐತಿ, ನೀ ಅನುಭವಿಸ್ಬೇಕಂತ ಐತಿ. ನಿನ್ ಮಕ್ಳು ಕೂಡ ಒಡಸ್ಕೋಬೇಕಂತ ಐತಿ, ನಿನ್ ಮಕ್ಳು ಕೂಡ ಒದಸ್ಕೋಬೇಕಂತ ಐತಿ, ಹೆಂಡತಿ ಕೂಡ ಒಡಸ್ಕೋಬೇಕಂತ ಐತಿ. ಅವ್ರು ಹೆಂಡತಿ ಆಗಿದ್ರೆ ಗಂಡನ್ ಕೂಡ ಒಡಸ್ಕೋಬೇಕಂತ ಐತಿ. ಅವ್ರ ಕರ್ಮ ಫಲಗಳು ಏನು ಮಾಡಕ್ಕಾಗಲ್ಲ. ಅದಕ್ಕ ತಾಳ್ಮೆ ಸಂಬಂಧ ಎಲ್ಲಿ ನೀವು ಎಡುತ್ತಾ ಇದೀರಿ ಅದನ್ನ ನೋಡ್ಕೇಳ್ರಿ, ಅದನ್ನ ಹುಷಾರಿಂದ ಮಾಡ್ಕೇಳಿ, ಅದನ್ನ ಚರ್ಚೆ ಮಾಡಿ ಸರಿ ಮಾಡ್ಕೊಳ್ಳೇಬೇಕು. ಅದಕ್ಕೆ ಬೇಕ್ರಿ, ಅದಕ್ಕೆ ಹೋಗ್ಬೇಕು, ಅದಕ್ಕೆ ಧ್ಯಾನಕ್ಕೆ ಹೋಗ್ಬೇಕು, ಅದಕ್ಕೆ ಜಪಕ್ಕೆ ಹೋಗ್ಬೇಕು, ಇವನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಈ ಉದ್ದೇಶಕ್ಕೋಸ್ಕರ ನಾ ಹೇಳ್ತೇನೆ. ನಿಜ ಗುರುಗಳೇ, ನೀವ್ ಹೇಳದ್ ನಿಜ. ಯಾಕಂದ್ರೆ ಈಗ ಎಷ್ಟು ನನ್ನ ವೈಯಕ್ತಿಕ ಜೀವನದಲ್ಲೂ ಆತರ ಆಗಿರುತ್ತೆ. ನಾವೇನಂದ್ರೆ ಒಂದೊಂದ್ಸತಿ ಜಗಳ ಮಾಡ್ತಾ ಇರ್ತೀವಿ. ಪ್ರತಿ ಒಬ್ರು ಜೀವನದಲ್ಲಿ ಎಡವಿರ್ತಾರ್ರಿ, ಆ ಸಮಯದಲ್ಲಿ ಅವ್ರು ಸರಿ ಆಗ್ಬಿಡ್ಬೇಕು ಅಷ್ಟೇ. ಆಮೇಲೆ ಬಹಳ ತಪ್ಪು ಏನ್ ಮಾಡ್ತಾ ಇದಾರೆ ನಮ್ದ್ರಲ್ಲಿ ಅಂತ ಅಂದ್ರೆ, ವಯಸ್ಸಿನಾಗ ಅಡ್ಡಾಡ್ಬಿಡ್ತಾರ. ಅವ್ರಿಗೆ ವಯಸ್ಸು ಆದ್ಮೇಲೆ ಪ್ರಾಬ್ಲಮ್ಸ್ ಮಾಡ್ಕೊಂತ ಇದ್ದಾರೆ. ಇರಲ್ಲ, ಏನು ಇರಲ್ಲ. ಹೌದು, ಬೇರೆ ಬೇರೆ ತರ ನಾನಾ ತರ ಸಮಸ್ಯೆಗಳು. ಹೌದೌದು, ನಿಜ ಗುರುಗಳು. ಅಲ್ಲಿಗೆ ಒಂದು ಚರ್ಚೆ ಮಾಡಿದ್ರೆ ಒಂದು ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ತಾವುಗಳು. ಗುರುಗಳು, ಇವತ್ತಿನ ಈ ಸಂಚಿಕೆ ಕೊನೆಗೆ ಬಂದ್ವಿ. ಕೆಲವೊಂದು ಇನ್ನ ಪ್ರಶ್ನೆ ಇತ್ತು, ಸಮಯ ಒಂದು ಅಭಾವದಿಂದ ಮುಂದಿನ ಮತ್ತೆ ನಾವು ಸಂಚಿಕೆ ಏನ್ ಬರುತ್ತೆ ಆ ಸಂಚಿಕೆಯಲ್ಲಿ ಕೆಲವಷ್ಟು ಒಂದು ಜನರಲ್ ಆಗಿರುವಂತ ಪ್ರಶ್ನೆ ತಮಗೆ ಅನಿಸ್ಬೋದು. ಸಮಾಜಕ್ಕೆ ಒಳ್ಳೇದಾಕತಿ ಅಂದ್ರೆ ನಾವು ರೆಡಿ ಅದವಿ. ಏನು ಬೇಡ, ಎಕ್ಸ್ಪೆಕ್ಟ್ ಮಾಡೋದ್ ಬೇಡ, ನಾವು ಮಾಡೋಣ ಅಷ್ಟೇ, ಧರ್ಮವನ್ನ ಮಾಡೋಣ ಅಷ್ಟೇ. ಅದು ಎಲ್ಲರಿಗೂ 4 ಜನಕ್ಕೆ ಒಳ್ಳೇದಾಗ್ಲಿ. ಆ ದೇನೆ ಮಾಲ ಆಯ್ತು ಚಪ್ಪಡ್ ಮಾರ್ಕೆದೇತಾಯ್. ನಿಜ, ಆ ಪರಮಾತ್ಮ ಕೊಡ್ಬೇಕಂದ್ರ ಯಾಕೆ ನೀನ್ ತಗೊಳಲ್ಲ ಅಂತಂದ ಹೇಳಿ ಒಡೆದೊಡೆದ್ ಕೊಡ್ತಾನ. ನಾವು ಮಾಡೋದು ಒಳ್ಳೆ ಮಾರ್ಗದಾಗ ಹೋಗೋಣ, ಒಳ್ಳೇದನ್ ಮಾಡೋಣ ಅಷ್ಟೇ.
ನಿಜ ಗುರುಗಳೇ. ಹಾ. ಸೊ ನಮ್ಮ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಕೆಲವಷ್ಟು ಈ ತರ ಒಳ್ಳೊಳ್ಳೆ ಪ್ರಶ್ನೆಗಳು ಅಥವಾ ಒಂದು ಸಾಮಾನ್ಯ ಮನುಷ್ಯನಾಗಿ ನನಗ್ ಬರುವಂತದ್ದು ದಿನನಿತ್ಯದಲ್ಲಿ ಅದನ್ನ ನಾನು ಕೇಳ್ತೇನೆ. ಇನ್ನ ಸುಮಾರು ಪ್ರಶ್ನೆಗಳು ನನ್ನ ಹತ್ರ ಒಂದು ಮಾಡಿ ಇಟ್ಕೊಂಡಿದೆ ಅಂತ ನಮಗೆ ಕೇಳಬೇಕು ಅಂತ ಹೇಳಿ ಅದನ್ನ ಕೇಳ್ತಾನೆ. ಈ ಒಂದು ಸಮಯ ಅಭಾವದಿಂದ ಇವತ್ತಿನ ಈ ಸಂಚಿಕೆ ನಾವು ಮುಗಿಸ್ಬೇಕಾಗತ್ತೆ ಗುರುಗಳೇ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ತಮ್ದೇನಾದ್ರೂ ಒಂದು ಸಂದೇಶ ಇದೆ ನಮ್ಮ ವೀಕ್ಷಕರಿಗೆ? ನನ್ನ ಅನುಭವದಲ್ಲಿ ಒಂದು ಅವ್ರಿಗೆ ಸಂದೇಶ ಕೊಡ್ತೀನಿ. ಅಂದ್ರೆ ಬಹಳ ಜನ ಪ್ಲಾನ್ ಇಲ್ಲದೇನೆ ಒಂದೇನೋ ಪ್ಲಾನ್ ಮಾಡ್ತಾರೆ. ಈಗ ಏನೋ ಒಂದ್ ಬಿಸ್ನೆಸ್ ಸುಮ್ನೆ ಅವ್ರು ಯಾರೋ ಮಾಡಿದ್ರಂತ ಇವ್ರು ಮಾಡೋದು, ಬೇಗ ಚೆನ್ನಾಗ್ ಆಗ್ಬೇಕಪ್ಪ, ಒಂದ್ ಇದನ್ನ ಆಗ್ಬೇಕು, ಸಾಲ ಮಾಡ್ಯಾರ ಆಯ್ತು ಮಾಡ್ಕೊಂಡ್ಬಿಡ್ತಾರೆ. ನಿಮ್ ಹತ್ರ ಹಣ ಇದ್ರೆ ಅದು ಮುಂದೆ ಏನೋ ಪ್ರಾಬ್ಲಮ್ ಆದ್ರೆ ಅದನ್ನ ಸುಧಾರಿಸ್ಕೊಳಕ್ ನನಗೆ ಶಕ್ತಿ ಇತ್ತು ಅಂತ ಅಂದ್ರೆ ಅಂತದ್ ಕೈ ಹಾಕ್ರಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಸಾಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ನೆಮ್ಮದಿ ಹಾಳಾಗ್ತೈತಿ. ನೋಡ್ರಿ, ಇವತ್ತಿನ ಜಗತ್ತಿನಲ್ಲಿ ಹಣನೇ ಬಹಳ ಮುಖ್ಯ. ಎಷ್ಟೇ ನಮಗೆ ಒಳ್ಳೆ ಗುಣ ಇದ್ರು ಇವತ್ತು ಯಾರು ನಮ್ಮನ್ನ ಬೆಲೆ ಕೊಡಲ್ಲ. ಆ ಗುಣ ನಮ್ಮ ಹತ್ರನೇ ಇರಲಿ, ಅದನ್ನ ವ್ಯಕ್ತಪಡಿಸ್ಬೇಕು, ಅದು ಎಲ್ಲಿ ಸಿಗ್ಬೇಕು ಆ ಟೈಮ್ನ ನಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಸರಳವಾಗಿ ನೆಮ್ಮದಿಯಿಂದ, ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ಕೆಟ್ಟದನ್ನು ಬಯಸದೆ, ನಿಮ್ಮದು ಏನು ನೀವು ಮಾಡ್ತಾ ಇದ್ರೆ ಅದೇ ವೃತ್ತಿನೇ ನಾನು ದೊಡ್ಡದು, ಅದೇ ನನ್ನ ಕೆಲಸ ದೊಡ್ಡದು ಅನ್ಕೊಂಡು ನೀವು ಮಾಡ್ಕೊಂಡು ಹೋದ್ರೆ ಎಲ್ಲರೂ ಚೆನ್ನಾಗಿರ್ತೀರಿ. ಮತ್ತೆ ಅದೇ ರೀತಿ ಇನ್ನೊಂದು ಎಲ್ಲರಿಗೂ ಇನ್ನೊಂದು ಕೇಳೋದು ವಿಚಾರ ಅಂದ್ರೆ, ದಯವಿಟ್ಟು ಎಲ್ಲರೂ ನಮ್ಗೆ ಅನ್ನ ಹಾಕ್ತಕ್ಕಂಥ ರೈತನಿಗೆ ಬೆಲೆ ಕೊಡ್ರಿ. ಮತ್ತು ಅದೇ ರೀತಿ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರಿಗೆ ಗೌರವ ಕೊಡ್ರಿ. ಮತ್ತೆ ಅದೇ ರೀತಿ ನೀವು ನಂಬಿರ್ತಕ್ಕಂಥ ಗುರುಗಳು ಮತ್ತು ಹಿರಿಯರು ಇರ್ಬೋದು, ಅವ್ರಿಗೂ ಕೂಡ ನೀವು ಒಂದು ಬೆಲೆ ಕೊಡ್ರಿ, ಗೌರವ ಕೊಡ್ರಿ ಅಂತಂದೇಳಿ ನಂದು ಇವತ್ತಿನ ಸಂಚಿಕೆಯಲ್ಲಿ ಮಾತಾಡಿರ್ತಕ್ಕಂಥ ನಾನು ಈಗ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಜೈ ಗುರುದೇವ ದತ್ತ. ನಮಸ್ಕಾರ ಗುರುಗಳೇ, ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ಇಂತಕಿನ ಒಳ್ಳೆ ಸಂದೇಶ ಈ ಒಂದು ಸಮಯದಲ್ಲಿ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ತಮ್ಮ ಈ ಒಂದು ಸಮಯಕ್ಕೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರ ಮನೆತನಕ್ಕೆ ಒಳ್ಳೇದಾಗ್ಲಿ, ಅವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ, ಅವ್ರು ಏನೇನ್ ಅನ್ಕೊಂಡಿದ್ರೆ ಅವ್ರ ಆಶೆಗಳನ್ನ ನಮ್ಮ ದತ್ತಾತ್ರೇಯ ಗುರುಗಳು ನೆರವೇರಿಸ್ಲಿ ಅಂತಂದೇಳಿ ಅವ್ರು ಗುರುಗಳಲ್ಲಿ ಬೇಡ್ಕಂತ. ವೀಕ್ಷಕರೇ, ನೋಡಿದ್ರಲ್ಲ ಈ ಸಂಚಿಕೆಯನ್ನ, ತಮಗೆ ಹೇಗ ಅನಿಸ್ತು ಅಂತೇಳಿ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಬಹಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ, ಬಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮವರ ನುಡಿ, ನಮ್ಮವರ ಕತೆ, ನಮ್ಮವರ ವೇದಿಕೆ. ಈ ತರ ಇನ್ಸ್ಪಿರೇಷನಲ್ ಕಾನ್ವರ್ಸೇಷನ್ ನ ಕನ್ನಡದಲ್ಲಿ ನೋಡ್ಲಿಕ್ಕೆ ನೀವು ನಮ್ಮ ಸರ್ಕಲ್ ನುಡಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.